ಮತ್ತೆ ನೀವು ಸರಿ ಮನೆ ಇದೆಯಲ್ಲ ಅಪ್ರೂಟ್ ಆದ ಹಾಕಿದ ಮಣ್ಣಿದ್ದಾರೆ ಕೊಡಿ. ಪ್ಲಾಸ್ಟಿಕ್ ಓಕೆ, ಥ್ಯಾಂಕ್ ಯು. ಇಲ್ಲಿ ನಮ್ಮ ಪರಿಸರದ ಬಗ್ಗೆ ಕಾಳಜಿನ ನಮ್ಮ ಮಾತೆರ್ಲ ಐತ ಬಗ್ಗೆ ಪಾತಿರೋಲ್ವ. ಬಟ್ ಒಂದು ಏನು ಚಂದ ಪಂಡ ನಮ್ಮನ್ನು ಜೋಕ್ಲಿಗೆ ಈ ನಮ್ಮನೆ ಗಿಡ ಮರಕಲು ನಮ್ಮನ್ನು ಪರಿಸರದೊಟ್ಟಿಗೆ ಇಟ್ಕೊಡು ನಮ್ಮಲ್ಲ ಮನುಷ್ಯರ್ಲ ಒಂದು ಪರಿಸರದ ಒಂದು ಅಂಗ. ಸೊ ಐತ ಬಗ್ಗೆ ನಮ್ಮನ್ನು DF ಬತ್ತದ ಮಾಹಿತಿ ಕೊರಿಯರು. ಆ ಮಾಹಿತಿದ ಪ್ರಕಾರನೇ ಈ ಜೋಕ್ಲೆಗ್ಲ ಈ ಗಿಡ ಮರಕುಲು ಏತ್ ಅಗತ್ಯ ನಮ್ಮನ್ನ ಪರಿಸರಡು ಒಂದು ಎಂಚ ನಮ್ಮನ್ನ ಜೀವನದ ಬಾರಿ ಒಂಜಿ ಮುಖ್ಯವಾಯಿನ ಒಂಜಿ ಅಂಗ ಅಂದ್ ಪಂತೀನಿ ಇನ್ನು ಅಗ್ಲೆಗ್ ಇನ್ನು ತೋಜಾದ್ ಕೊಡ್ತಂದು ಐತೊಟ್ಟಿಗೆ ಇನ್ನು ಕೆಲವೊಂಜಿ ಗಿಡ ಮರಕ್ಲೇನು ನಮ್ಮ ನಡ್ತದೆ ನಮ್ಮನ್ನ ಶಾಲೆದ ಪರಿಸರದಲ್ಲಿ ನಡ್ತದೆ. ಅವೇನು ಬುಳೆಪಿನ ಬೊಕ್ಕ ಅವೇನು ಮಲ್ಲಾಪಿನ ನಮ್ಮ ಜೋಕುಲು ತೂಡು ಯಾಪಣ್ಣ ಒಂದು ಕೆಲವೊಂದು ವರ್ಷ ನಮ್ಮ ಜೋಕುಲು ನಮ್ಮೊಟ್ಟಿಗೆ ರೈತೊಟ್ಟಿಗೆ ಈ ಮರ ಗಿಡಕ್ಕುಲ್ಲ ಮಲ್ಲಾಪಿನೇ ನಾವು ತೂಡು ಐತೊಟ್ಟಿಗೆ ಆಗ್ಲಿಗೆ ಒಂದು ಕೆಲವೊಂದು ಅರಿವು ಬರ್ಪ ಈ ಗಿಡಕ್ಕುಲ್ಲ ಎಂಚ ಬುಳೆಪ ನಮ್ಮ ಎಂಚ ನೆತ್ತ ಬಗ್ಗೆ ಕಾಳಜಿ ಮಾಡ್ಕೊಡು. ಸೊ ಈ ರೀತಿದು ಜೋಕ್ಲಿಗೆ ಒಂದು ತಿಳುವಳಿಕೆ ಕೊಡ್ತಿನ ಇನ್ನು ಒಂದು ಕಾರ್ಯಕ್ರಮ ನಡೆತಿದ್ದೇನೆ. ಭಾರಿ ಸಂತೋಷದ ವಿಷಯ. ಮಾತೆರೆಗಳ ಎಲ್ಲ ಹೃತ್ಪೂರ್ವಕ ಅಭಿನಂದನೆ, ಧನ್ಯವಾದ. ಗುಣ ಸಕಾಲದಲ್ಲಿ ಮಳೆ ನೀರು ಸಿಕ್ಕಿ ಸತತವಾದ ಪರಿಶ್ರಮವಿದ್ದರೆ ಮರ ಹೇಗೆ ಬೆಳೆದು ನಿಲ್ಲುತ್ತದೆಯೋ ಹಾಗೆ ಸನ್ಮಾರ್ಗದಲ್ಲಿ ನಿರಂತರವಾಗಿ ಪ್ರಯತ್ನಿಸಿದರೆ ಮನುಷ್ಯನ ಪ್ರತಿಭೆಯು ಕೂಡ ಅರಳಿ ಉತ್ತಮ ಫಲವನ್ನು ನೀಡುತ್ತದೆ ಎಂದು ಹಳೆ ವಿದ್ಯಾರ್ಥಿ ಸಂಘ ವಂಜಾರಕಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೋಳ, ಹಿತೈಷಿ ಬಳಗ ವಂಜಾರಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆ ಬೋಳ, ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ಡ್ ಬೋಳ, ಪ್ರಗತಿಪರ ಕೃಷಿಕ ರೊನಾಲ್ಡ್ ಅಲ್ಫೋನ್ಸ್ ಇವರ ನೇತೃತ್ವದಲ್ಲಿ ನಡೆಯುವ ಪರಿಸರ ಜಾಗೃತಿ, ಹಣ್ಣಿನ ಗಿಡ ನೆಡುವ ಮತ್ತು ವಿತರಣಾ ಕಾರ್ಯಕ್ರಮ, ಕ್ರೀಡಾ ಸಾಮಗ್ರಿಗಳ ವಿತರಣಾ ಈ ಕಾರ್ಯಕ್ರಮದ ಸಭಾವೇದಿಕೆಯನ್ನು ಸಜ್ಜುಗೊಳಿಸುವುದಕ್ಕಾಗಿ ತಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಉದಯ್ ಶೆಟ್ಟಿ ಗುಂಡುಗಲ್ಲು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಅಶೋಕ್ ಅಡ್ಡ್ಯಾಂತಯ್ಯ ಸರ್, ಪ್ರಧಾನ ಭಾಷಣಕಾರರಾಗಿರುವ ಶ್ರೀ ಪಿ ಶ್ರೀಧರ್ ಸರ್, ಮುಖ್ಯ ಅತಿಥಿಗಳಾಗಿರುವಂಥ ಉದಯ್ ಶೆಟ್ಟಿ ಮೂಡುಮನೆ, ರೊಟೇರಿಯನ್ ಪ್ರಕಾಶ್ ಶೆಟ್ಟಿ, ಸುನೀಲ್ ದೇವ್ ಸರ್, ಶ್ರೀ ಕೆ ದಿನೇಶಾಚಾರ್, ಶ್ರೀಮತಿ ಶಾರದಾ ಬಿ, ಡೋಲ್ಪಿ ಡಿಮೆಲ್ಲೋ, ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಜಯಶ್ರೀ ಪೂಜಾರಿಯವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಗುಣಾದೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಸ್ನೇಹಿತರೆ, ಹಳೆ ವಿದ್ಯಾರ್ಥಿ ಸಂಘ ಸುಮಾರು ಶತಕದ ಹತ್ತಿರವಿರುವ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಶಾಲೆಗೆ ಅವಿರತವಾಗಿ ದುಡಿದವರು. ಕಳೆದ ವರ್ಷ ಅಧಿಕೃತವಾಗಿ ಸರಕಾರದ ಕಾನೂನಿನ ಅಡಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಿಜಿಸ್ಟರ್ ಮಾಡಲಾಯಿತು. ಹಾಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಹಿತರಕ್ಷಣಾ ಹಳೆ ವಿದ್ಯಾರ್ಥಿ ಹಿತೈಷಿ ಬಳಗವನ್ನು ಕೂಡ ಮುಂದಿಟ್ಟುಕೊಂಡು ಸಹಾಯ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಉದಯ್ ಶೆಟ್ಟಿಯವರ ಒಂದು ಕಲ್ಪನೆಯಂತೆ ಒಂದು ಸುಂದರ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಗಬೇಕೆನ್ನುವಂಥ ಒಂದು ದೃಷ್ಟಿಕೋನದಿಂದ ವಿಶೇಷವಾಗಿ ಪ್ರಗತಿಪರ ಕೃಷಿಕರಾಗಿರುವಂಥ ರೊನಾಲ್ಡ್ ಅಲ್ಫೋನ್ಸ್ ಅವರ ಒಂದು ಗಿಡ ಕೊಡುವಂಥ ಒಂದು ಮುತುವರ್ಜಿಯನ್ನು ಕೂಡ ಈ ಸಂದರ್ಭದಲ್ಲಿ ವಹಿಸಿಕೊಂಡಿದ್ದಾರೆ. ಅದಕ್ಕೆ ಸಪೋರ್ಟಾಗಿ ನಿಂತವರು ಶಾಲೆಯ ಸಂಚಾಲಕರು, ಅವರು ಅಕ್ಷಯ ಡ್ಯಾಂತಿ ಸರ್ ನಮಗೆ ಒಳ್ಳೆಯ ರೀತಿಯಲ್ಲಿ ಕೂಡ ಈ ಪ್ರೋತ್ಸಾಹ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಅನೇಕ ಕಾಡುಗಳು ನಾಶವಾಗಿ ಫಲವತ್ತತೆಯ ಭೂಮಿಯು ರಾಸಾಯನಿಕವಾಗಿ ಮಾಡಿರುವಂಥದ್ದು ಗೊತ್ತಿರುವಂಥ ವಿಚಾರ. ಅದಕ್ಕೆ ಸಮರ್ಪಕವಾಗಿರುವಂಥ ಈ ಪ್ರಧಾನ ಭಾಷಣವನ್ನು ಮಾಡಲಿಕ್ಕಿರುವವರು ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ನಿರರ್ಗಳ ಒಂದು ಮಾತುಗಾರರು ಅಧಿಕಾರಿಯಾಗಿರುವಂಥ ACF ಶ್ರೀಧರ್ ಅವರನ್ನು ಸಂಪರ್ಕಿಸಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಲೆಗೆ ಉದಯ್ ಶೆಟ್ಟಿ ಗುಡುಗಲು ಇವರ ಒಂದು ಪ್ರಾಯೋಜಕತ್ವದಲ್ಲಿ ಕ್ರೀಡಾ ಉಪಕರಣಗಳನ್ನು ಕೂಡ ನೀಡಲಿಕ್ಕಿದ್ದೇವೆ. ಹಾಗೆಯೇ ಸಹಾಯಧನವನ್ನು ಹಸ್ತಾಂತರಿಸುವ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಚಕ್ರ ಕಂಟೆಂಟ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಉದಯ್ ಶೆಟ್ಟಿ ಗುಡುಗಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸತೀಶ್ ಪ್ರಭು ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಶಾಲೆಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಡ್ಯಾಂತಿ ಅವರು. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ದಿವಾಕರ್ ಭಟ್ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಉದಯ್ ಶೆಟ್ಟಿ ಮೂಡುಮನೆಯವರು, ಓರ್ವ ಶ್ರೇಷ್ಠ ಬರಹಗಾರರು, ನಾಟಕ ಕಲಾವಿದರಾಗಿ ಅಶ್ವತ್ಥ ನಾರಾಯಣ ಭಜನಾ ಮಂಡಳಿಯಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಯಕ್ಷಾಕ್ಷರ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡುತ್ತಿರುವ ಉದಯ್ ಶೆಟ್ಟಿ ಮೂಡುಮನೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಸುರೇಂದ್ರ ಶೆಟ್ಟಿ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಆಂಗ್ಲ ಭಾಷೆಯಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಶಾಲೆಗಳಿಗೆ ಬಡ ಜನತೆಗೆ ಪರಿಕರಗಳನ್ನು ನೀಡುವುದರೊಂದಿಗೆ ರೋಟರಿ ಕ್ಲಬ್ ಬೆಳ್ಮನ್ ಈ ವರ್ಷದ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಶೆಟ್ಟಿ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ವಿಜಯಕುಮಾರ್ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಕೆ ದಿನೇಶ್ ಆಚಾರ್ ಸರ್ ಈ ವಿಭಾಗದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು. ಯಕ್ಷಾಕ್ಷರ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ, ಸಾರ್ವಜನಿಕ ಗಣೇಶ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ, ಬೋಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿವೃತ್ತ ಮ್ಯಾನೇಜರ್ ಆಗಿರುವಂಥ ದಿನೇಶ್ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ರಮೇಶ್ ಅಣ್ಣನವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಜೊತೆ ಇರುವವರು ಈ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾಗಿ ತನ್ನ ಎಲ್ಲ ತತ್ವ ಸಿದ್ಧಾಂತದಂತೆ ಬೋಧನೆಯನ್ನು ಮಾಡಿ ಓರ್ವ ಗುರುಶ್ರೇಷ್ಠರಾಗಿರುವಂಥ ಶಾರದಾ ಮೇಡಮ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಆಶಾ ಟೀಚರ್ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಈ ಭಾಗದ
ಬ್ರಾಂಚ್ ಆಫೀಸರ್ ಆಗಿರುವಂಥದ್ದು. ತನ್ನ ವಿದ್ಯಾರ್ಥಿ ದೆಸೆಯಲ್ಲೇ ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನು ನೀಡಿರುವರು. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದು ಶ್ರೇಷ್ಠ ನಾಯಕರಾಗಿ ಮೂಡಿಬಂದವರು ಶ್ರೀ ಸುನಿಲ್ ದೇವ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಪ್ರಕಾಶ್ ಅಲ್ಫೋನ್ಸ್ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಡೊಲ್ಪಿ ಡೆಮೆಲ್ ಅವರು ಶ್ರೇಷ್ಠ ಕ್ರೀಡಾ ಪ್ರೇಮಿಯಾಗಿ ಬಹುಶಃ ಅವರ ಇಬ್ಬರು ತಂಗಿಯರು ಕೂಡ ಇದೇ ಶಾಲೆಯಲ್ಲಿ ರಾಜ್ಯ ಮಟ್ಟದ ಆಟಗಾರರಾಗಿ ಈ ಪ್ರದೇಶದಲ್ಲಿ ಹೆಸರನ್ನು ತಂದುಕೊಟ್ಟವರು. ಬಹುಶಃ ಇವರ ಅಣ್ಣನ ಫಿಲಿಪ್ ಡಿಮೆಲ್ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಯಾಕೆಂದರೆ ಪ್ರತಿಯೊಂದು ಸ್ಪೋರ್ಟ್ಸ್ ಆಗುವಾಗ ಒಂದು ಮಕ್ಕಳನ್ನು ಉರಿದಿಸುವಂಥ ಕೆಲಸವನ್ನು ಫಿಲಿಪ್ ಡಿಮೆಲ್ ಅವರು ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಈ ಶಾಲೆಯ ಸಂಸ್ಥೆಯಲ್ಲಿ ಇದೆ ಎಂಬ ಭರವಸೆಯನ್ನು ನೀಡಿದವರು ಡೊಲ್ಪಿ ಡಿಮೆಲ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಮೂರ್ತಿ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬಹುಶಃ ಒಂದು ಪ್ರೇರಣೆ, ಈ ಪರಿಸರದ ಬಗ್ಗೆ ಒಂದು ವಿಶೇಷ ಕಾಳಜಿ ನಮ್ಮ ರೊನಾಲ್ಡ್ ಅಲ್ಫೋನ್ಸ್ ಅವರಲ್ಲಿದೆ. ಬಹುಶಃ ಪ್ರಗತಿಪರ ಕೃಷಿಕರಾಗಿ ಇಡೀ ಒಂದು ಗಿಡಗಳ ಒಂದು ಸ್ಪಾನ್ಸರ್ ಮಾಡಿರುವವರು ರೊನಾಲ್ಡ್ ಅಲ್ಫೋನ್ಸ್ ಅವರನ್ನು ಪ್ರೀತಿಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಕೃಷ್ಣಪ್ಪ ಪೂಜಾರಿ ಅವರು ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸ್ನೇಹಿತರೆ, ಶಿಕ್ಷಕರು ಎನ್ನುವರು ಒಂದು ಕೇವಲ ಪಾಠ ಮಾಡುವವರಲ್ಲ, ಬದಲಾಗಿ ಸಮಾಜಕ್ಕೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ಮಾಡುವವರು ಎಂಬಂತೆ ಅಂತಾರಾಷ್ಟ್ರೀಯ JC ಸಂಸ್ಥೆಯಲ್ಲಿ ಓರ್ವ ಶ್ರೇಷ್ಠ ತರಬೇತುದಾರರಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವವರು. ಬಹುಶಃ ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಜಯಶ್ರೀ ಪ್ರಕಾಶ್ ಮೇಡಮ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಮೇಡಮ್ ಮುಂದೆ ಬಂದು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ಬಂದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ, ಹಿತೈಷಿಗಳಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡುತ್ತಾ ಉಡುಪಿ ಚಾನೆಲ್ನವರು ಮತ್ತು ಟೈಮ್ಸ್ ಆಫ್ ಕಾರ್ಕಳದ ಚಾನೆಲ್ನವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಾ ವಿಶೇಷವಾಗಿ ಕಾರ್ಯಕ್ರಮದ ಉದ್ಘಾಟನೆ ಪರಿಸರ ಸಂರಕ್ಷಣೆಯ ಸಂಕಲ್ಪದೊಂದಿಗೆ ಯುವ ಪೀಳಿಗೆಗೆ ಹಸಿರು ಭೂಮಿಯನ್ನು ಕೊಡುಗೆಯಾಗಿ ನೀಡೋಣ ಎಂಬ ಈ ಮಾತು ಕಾರ್ಯದಲ್ಲಿ ಕೈ ಜೋಡಿಸೋಣ ಎಂಬ ಕಲ್ಪವೃಕ್ಷದ ಗಿಡಕ್ಕೆ ನೀರನ್ನು ಹಾಕಿ ಉದ್ಘಾಟಿಸಿಕೊಡಬೇಕಾಗಿ ಉದ್ಘಾಟಕರಾಗಿರುವಂಥ ಅಶೋಕ್ ಅಡ್ಡಿಯಂತೆ ಸರ್ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಕೂಡ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನು ಪರಿಸರದ ವಿಚಾರ ಏನು ತಜ್ಞನಲ್ಲ, ಆದ್ದರಿಂದ ಹೆಚ್ಚೇನು ಗೊತ್ತುಂಟು ಅಂತೇಳಿ ನಾನು ಹೇಳಿಕೊಳ್ಳುವುದಿಲ್ಲ. ಆದರೆ ಒಂದು ಸಾಮಾನ್ಯ ನಾಗರಿಕನಾಗಿ ನನ್ನ ಅನುಭವಕ್ಕೆ ಬಂದ ಕೆಲವು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚಲಿಕ್ಕೆ ಬಂದು ನಿಂತಿದ್ದೇನೆ. ಒಂದನೇದಾಗಿ ನಮ್ಮ ನೇಚರ್ ಪರಿಸರದಲ್ಲಿ ಮರ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರ ಮತ್ತು ಶುದ್ಧ ಒಳ್ಳೆಯ ಕಾಡುಗಳು, ಇದೆಲ್ಲ ನಮಗೆ ನಮ್ಮ ಹಿರಿಯರಿಂದ ಉಂಬಳಿಯಾಗಿ ಬಂದಿದೆ. ನಾವು ಇಲ್ಲಿ ಕ್ಷಣಿಕ ಮಾತ್ರ ಇರುವವರಾದ್ದರಿಂದ ಇದು ಇನ್ನು ಮುಂದಕ್ಕೆ ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ, ನಾನು ಮೊಮ್ಮಕ್ಕಳಂತ ಹೇಳ್ಬೋದು ನನ್ನ ಪ್ರಾಯ ಆದ್ದರಿಂದ, ಮಕ್ಕಳಿಗೆ ಇದನ್ನು ಹಸ್ತಾಂತರಿಸ್ತೇವೆ. ಆ ಹಸ್ತಾಂತರ ಮಾಡುವಾಗ ನಮಗೆ ಉಂಬಳಿಯಾಗಿ ಬಂದ ಪರಿಸರ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಚೆನ್ನಾಗಿ ನಾವು ಕಾಪಾಡಿ ಇನ್ನು ಮುಂದಿನ ಜನಾಂಗದವರಿಗೆ ಕೊಡಬೇಕಾಗ್ತದೆ. ಅದು ಇಲ್ಲದಿದ್ದರೆ ನಾವು ಪರಿಸರಕ್ಕೆ ಅಥವಾ ಸಮಾಜಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಬದ್ಧತೆಯನ್ನು ಮಾಡಲಿಲ್ಲ ಅಂತ ಹೇಳುವುದಕ್ಕೆ ಒಂದು ನಿರೂಪಣೆ ಆಗ್ತದೆ. ಆದ್ದರಿಂದ ನನಗೆ ವೈಯಕ್ತಿಕವಾಗಿ ಆ ಕ್ಯಾಟಗರಿಯಲ್ಲಿ ಸೇರಲಿಕ್ಕೆ ಮನಸ್ಸಿಲ್ಲ. ಆದ್ದರಿಂದ ನನ್ನಿಂದ ಆದಷ್ಟು ಒಳ್ಳೆಯ ಸಂಗತಿಗಳನ್ನು ಪರಿಸರಕ್ಕೆ ಮಾಡಿ ನಿಮಗೆ ಅದನ್ನು ಒಪ್ಪಿಸಿ ನಾವು ಈ ಸ್ಥಳವನ್ನು ಖಾಲಿ ಮಾಡ್ತೇನೆ. ಮತ್ತೊಂದು ಹೇಳುವುದಾದರೆ,
ಈ ಪರಿಸರವನ್ನು ಕಾಪಾಡಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟ ಅಷ್ಟನ್ನು ನಾವು ಕ್ರಮಬದ್ಧವಾಗಿ ಕಾನ್ಷಿಯಸ್ಲಿ ಮಾಡುವುದು ನಮ್ಮ ಕರ್ತವ್ಯ. ನಾವು ಪರಿಸರದಲ್ಲಿ ಎಷ್ಟೋ ನ್ಯೂನತೆಗಳು ನಾವು ಕಂಡು ಬರ್ತೇವೆ. ನಮ್ಮ ಹಿರಿಯರು ಕಾಡನ್ನು ಇಂಡಿಸ್ಕ್ರಿಮಿನೇಟ್ಲಿ ಯಾವುದೂ ಒಂದು ವ್ಯತ್ಯಾಸವಿಲ್ಲದೆ ಕಡಿದಿದ್ದಾರೆ. ಮತ್ತು ವಾಹನಗಳಿಂದ ಅಟ್ಮಾಸ್ಫಿಯರ್ ಕಲುಷಿತವಾಗಿದೆ. ಕಾರ್ಖಾನೆಗಳು ಮಲಿನವನ್ನು ಆಕಾಶಕ್ಕೆ ಬಿಡ್ತದೆ. ಇಂಥದ್ದೆಲ್ಲ ಇನ್ನೂ ಕೆಲವು ಸಂಗತಿಗಳುಂಟು, ನಿಮಗೂ ತಿಳಿದಿರ್ಬೋದು. ಆದ್ದರಿಂದಾಗಿ ನಮ್ಮ ಪರಿಸರ ಬಹಳ ಕಲುಷಿತವಾಗಿದೆ. ಈ ಕಲುಷಿತವನ್ನು ಹೋಗಬೇಕಾದರೆ ಮಕ್ಕಳಿಗೂ ಒಂದು ಹೊಣೆ ಇದೆ. ಅವರು ಒಂದು ಸಸಿಯನ್ನು ನಟ್ಟು ಅದು ಸರಿಯಾಗಿ ಬೆಳೆಯುವ ತನಕ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಸೇರಿ ಅದಕ್ಕೆ ನೀರು, ಅದಕ್ಕೆ ಬೇಕಾದ ಆರೈಕೆಯನ್ನು ಮಾಡಿ ಅದು ದೊಡ್ಡದಾಗಿ ಹಾಗೆ ನೋಡಬೇಕು. ಅದು 2 ವರ್ಷದ ನಂತರ ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ಬೆಳೀತದೆ. ಆ ಒಂದು ಕೆಲಸವನ್ನು ನೀವು ಮಾಡಿದರೆ ನೀವು ಪರಿಸರಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದಾಗಾಗ್ತದೆ. ಆದ್ದರಿಂದ ಈ ಒಂದು ಪ್ರಜ್ಞೆ ನಿಮ್ಮ ಹತ್ತಿರ ಯಾವಾಗಲೂ ಇರಲಿ ಅಂತೇಳಿ ನಾನು ಹೇಳ ಬಯಸುತ್ತೇನೆ. ಮತ್ತು ನಿಮಗೆ ಮತ್ತೊಂದು ರೀತಿಯಲ್ಲಿ ಸಹಾಯ ಮಾಡ್ಬೋದು. ದಿವಸಕ್ಕೆ 1 ಬಕೆಟ್ ನೀರನ್ನು ನೀವು ಸೇವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಪರಿಸರಕ್ಕೆ ಆಗುವ ನಮ್ಮ ಮನೆಯಲ್ಲಿ ಏನೆಲ್ಲ ಪರಿಸರಕ್ಕೆ ವಿದೂಷಣೆ ತರ್ತದ ಅಂಥದ್ದನ್ನು ನಿಲ್ಲಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಮತ್ತು ಎಲ್ಲ ಕಸವನ್ನು ಒಟ್ಟು ಮಾಡಿ ಅದರಲ್ಲಿ ವೆಟ್ ಇದನ್ನು ಯಾವುದನ್ನು ಇದನ್ನು ನೀವು ನಿಮ್ಮ ಸುತ್ತಲಿನ ಭಿತ್ತಿಲಿನ ಸುತ್ತದ ಮರಕ್ಕೆ ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ಮತ್ತು ಈ ಕಸಗಳನ್ನು ತೆಗೆಯುವಾಗ ನಿಮ್ಮ ಪರಿಸರದಲ್ಲಿ ನೀವು ಶಾಲೆಗೆ ಬರುವಾಗ ನಿಮ್ಮ ದಾರಿಯಲ್ಲಿ ಏನೆಲ್ಲ ಜನರು ಬಿಸಾಡಿ ಬಿಡ್ತಾರ ಅದನ್ನೆಲ್ಲ ನೀವು ಹೆಕ್ಕಿ ತಂದು ಅದನ್ನು ನೋಡಿದರೆ ಅವರಿಗೂ ಯಾರು ಆ ಕಲುಷಿತ ಮಾಡಿದ್ದಾರೋ ಅವರಿಗೂ ಒಂದು ಅವರ ಪ್ರಜ್ಞೆ ಬರ್ತದೆ. ಅವರು ಇನ್ನು ಮಾಡುವುದನ್ನು ನಿಲ್ಲಿಸಲಿಕ್ಕೆ ಸಾಕು ಅಂಥೇಳಿ ನನ್ನ ಅನಿಸಿಕೆ. ಹಾಗೆಯೇ ಇಲ್ಲಿ ನಿಟ್ಟೆಯಲ್ಲಿ ಹತ್ತಿರದಲ್ಲಿ ಈ ಎಲ್ಲ ಪರಿಸರಕ್ಕೆ ಹಾನಿ ಮಾಡುವಂಥ ಟ್ರ್ಯಾಶ್ ಅದನ್ನು ನಾವು ಒಟ್ಟು ಮಾಡಿ ಅಲ್ಲಿ ರಾಮಕೃಷ್ಣ ಮಿಷನ್ ಅವರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ. ಅಲ್ಲಿ ಕೊಟ್ಟರೆ ಆ ಕಸದಿಂದ ರಸವನ್ನು ಮಾಡಿಸ್ತಾರೆ ಅವರು. ಅದು ಗೊಬ್ಬರವಾಗಿ ನಮಗೆ ಬಹಳ ಪ್ರಯೋಜನ ಆಗ್ತದೆ. ಇಂಥ ಎಲ್ಲ ಕೆಲವು ನಮಗೆ ಸಾಮಾನ್ಯವಾಗಿ ಕಂಡಂಥ ವಿಷಯಗಳನ್ನು ನಾವು ಮಾಡಿದರೆ ಅದು ಬಹಳ ಉತ್ತಮ ಅಂಥೇಳಿ ನನ್ನ. ಹಾಗೆ ಮಾಡಿದಲ್ಲಿ ನಮ್ಮ ಪರಿಸರ ಚೆನ್ನಾಗಿ ಆಗ್ತದೆ. ಇನ್ನು ಬರುವ ಜನಾಂಗಕ್ಕೆ ಶುದ್ಧ ನೀರು, ಶುದ್ಧ ವಾಯು, ಶುದ್ಧ ಅಟ್ಮಾಸ್ಫಿಯರ್ ಸಿಗ್ತದೆ. ಆದ್ದರಿಂದ ನಿಮ್ಮ ಆರೋಗ್ಯವೂ ಒಳ್ಳೆಯದಾಗ್ತದೆ ಮತ್ತು ನಿಮ್ಮಿಂದಾಗಿ ನಿಮ್ಮ ಹತ್ತಿರದವರ ಆರೋಗ್ಯವೂ ಚೆನ್ನಾಗಿ ಆಗ್ತದೆ. ಅದನ್ನು ನೀವು ಕಾರ್ಯಯುತವಾಗಿ ಮಾಡಬೇಕಂತೇಳಿ ಒಂದು ವಿನಂಬನೆಯನ್ನು ಮಾಡಿ ನನ್ನ ಈ ಮಾತನ್ನು ಕೊನೆಗಾಡ್ತೇನೆ. ಈ ಪರಿಸರ ದಿನಾಚರಣೆ ಅಂದರೆ ಇದು ವರ್ಷಂಪ್ರತಿ ನಡೆಯುವಂಥ ಒಂದು ಕಾರ್ಯಕ್ರಮ, ವನ ಮಹೋತ್ಸವ ಅಂತ ಕೂಡ ಮಾಡ್ತಾರೆ. ಪರಿಸರ ಉಳಿದರೆ ಮಾತ್ರ ಈ ಜಲ, ನೆಲ, ಪರಿಸರ ಈ ಮೂರು ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ವಿಷಯ. ಈಗ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಕಾಡುಗಳನ್ನು ತುಂಬ ನಾಶ ಮಾಡಿ ಮತ್ತು ಈ ಕಾಂಕ್ರೀಟೀಕರಣವಾಗಿ ಈ ಮಳೆ ಮತ್ತು ಪರಿಸರಕ್ಕೆ ತುಂಬ ಹಾನಿಯಾಗುತ್ತಿದೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮತ್ತು ಈ ಪರಿಸರ ಬಗ್ಗೆ ಕಾಳಜಿ ವನ್ನು ವಹಿಸುವುದು ಒಂದು ನಮ್ಮಿಂದ ಆಗುವಂಥ ಒಂದು ಕಿಂಚಿತ್ತು ಈ ಪರಿಸರಕ್ಕೆ ಏನಾದರೂ ಒಂದು ಅದು ಉಳಿಬೇಕು, ಬೆಳೀಬೇಕು ಎಂಬ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಇದು ಒಂದು ಶಾಲಾ ವಠಾರದಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಒಂದು ಜ್ಞಾನವನ್ನು ಕೊಡುವಂಥದ್ದು ಕೂಡ
ತುಂಬ ಉತ್ತಮವಾದದ್ದು. ಮತ್ತು ನಮ್ಮ ರೋಟರಿಯ ಬಗ್ಗೆ ಹೇಳುವುದಾದರೆ, ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಇದರಲ್ಲಿ ಪರಿಸರ, ನೆಲ, ಜಲ ಮತ್ತು ಆರೋಗ್ಯ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಬರುತ್ತದೆ. ಅದರಲ್ಲಿ ಕೂಡ ನಾವು ಕೂಡ ಭಾಗಿಯಾಗುತ್ತೇವೆ ಮತ್ತು ನಮ್ಮಿಂದ ಆದ ಕೈಲಾದ ಸಹಾಯವನ್ನು ನಾವು ನಮ್ಮ ಸಂಸ್ಥೆಯ ಪರವಾಗಿ ನಾವು ಮಾಡಲು ಇಚ್ಛಿಸುತ್ತೇವೆ ಎಂದು ಹೇಳುತ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ. ಬಹುಶಃ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ರೋಟರಿ ಕ್ಲಬ್ ಬೆಳ್ಮನ್ ಬಹುಶಃ ಬಹಳಷ್ಟು ಶಾಲೆಗಳಿಗೆ ಡೆಸ್ಕ್, ಬೆಂಚ್ ಇರ್ಬೋದು ಅಥವಾ ಉಪಯುಕ್ತ ಪರಿಕರಗಳನ್ನು ನೀಡಿದವರು. ತಾವು ಈ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ ತಮಗೆ ವಂದನೆಗಳು. ಇದೀಗ ಕ್ರೀಡಾ ಉಪಕರಣಗಳ ವಿತರಣೆ, ಅದರ ಪೋಷಕರಾಗಿರ್ಬೋದು ಉದಯ್ ಶೆಟ್ಟಿ ಗುಂಡುಗಲ್ ಇವರು ಕ್ರೀಡಾ ಉಪಕರಣಗಳನ್ನು ಶಾಲೆಗೆ ಹಸ್ತಾಂತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವಿದ್ಯಾರ್ಥಿಗಳಾಗಿರುವಂಥ ಪ್ರಭು ಹಾಗೆಯೇ ದಿವಾಕರ್ ಭಟ್ ಸರ್ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಒಂದು ಸಮಾನತೆಗೆ ಹೆಚ್ಚು ಮಹತ್ವ ಕೊಡುವಂಥದ್ದು ಕ್ರೀಡೆ. ದೈಹಿಕ ಹಾಗೂ ಮಾನಸಿಕ ಬೌದ್ಧಿಕವಾಗಿ ತನ್ನ ಕೌಶಲ್ಯವನ್ನು ಹೆಚ್ಚಿಸಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಕ್ರೀಡಾ ಉಪಕರಣಗಳನ್ನು ಉದಯಣ್ಣನವರು ಹಸ್ತಾಂತರಿಸಿದ್ದಾರೆ ಸರ್. ಹಾಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿರುವ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿತರಿಸಿರುವಂಥ ಸರ್ ತಮಗೆ ವಂದನೆಗಳು. ಸತೀಶ್ ಪೆಜತಬೀಡು ಸರ್ ತಮ್ಮ ಇರುವಿಕೆಯನ್ನು ಗೌರವಿಸ್ತೇನೆ. ಹಾಗೆಯೇ ಸಾರ್ವಜನಿಕ ಗಣೇಶ ಸಮಿತಿಯ ಅಧ್ಯಕ್ಷರಾಗಿರುವಂಥ ದಿವಾಕರ್ ಭಟ್ ಸರ್ ತಮ್ಮನ್ನು ಇರುವಿಕೆಯನ್ನು ಗೌರವಿಸ್ತೇನೆ. ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುತ್ತಾ, ಸುಮಾರು 2 ತಿಂಗಳ ಹಿಂದೆ ಸುಧಾಕರ್ ಸರ್ ಬಂದು ಹೇಳಿದರು, ನಮಗೆ ಒಂದು ಚಿಕ್ಕ ಕಾರ್ಯಕ್ರಮವಿದೆ ಮಾಡ್ಬೋದಾ ಅಂತ. ನಾನು ಇಲ್ಲ ಅಂತ ಹೇಳಿದೆ, ಅಂದರೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಮತ್ತು ಪುನಃ ಪಾಪ ಬಂದರು ಅವರು, ಚಿಕ್ಕ ಕಾರ್ಯಕ್ರಮ ಮಾಡಬೇಕಂತ. ಆ ಚಿಕ್ಕ ಕಾರ್ಯಕ್ರಮದ ಉದ್ದೇಶ ತುಂಬ ದೊಡ್ಡದು. ಅದಕ್ಕಾಗಿ ಮೊದಲಿಗೆ ಈ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಒಂದು ಉಪಯುಕ್ತವಾದ ಕಾರ್ಯಕ್ರಮ. ಈಗಾಗಲೇ ಇನ್ನೇನು ಮುಖ್ಯ ಮಾತುಗಾರರು ಆಗಮಿಸಲಿಕ್ಕಿದ್ದಾರೆ. ಅವರ ಮಾತಿಗಾಗಿ ಎಲ್ಲರೂ ನಿಲ್ಲಬೇಕಂತ ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಈ ಕರಾವಳಿಗೆ ಈ ಒಂದು ಕಾರ್ಯಕ್ರಮ ಭಾಳ ಒತ್ತು ನೀಡುವಂಥ ಪರಿಸ್ಥಿತಿ ಇದೀಗ ಬಂದಿದೆ. ಸುಮಾರು ಜೂನು ಮೇಯಲ್ಲೇ ನಮಗೆ ಮಳೆ ಬರಬೇಕು. ಇವತ್ತು ಮಳೆ ಇಲ್ಲ. ಎಲ್ಲಿನೋ ಅಂತ ಒಂದು ವಾತಾವರಣದಲ್ಲಿ ಇವತ್ತು ಬಂದ ಕಾರಣ ಇವತ್ತು ಮಳೆಯ ಸಮಸ್ಯೆ ಇದೆ. ಮಳೆ ಇವತ್ತು ಜೂನ್ನಲ್ಲಿ ಮಳೆಯೇ ಇರಲಿಲ್ಲ. ಈಗ ನಮಗೆ ಒಂದು 15 ದಿವಸದಿಂದ ಮಳೆ ಬರ್ತದೆ. ಇದಕ್ಕೆಲ್ಲ ಕಾರಣ ನಾವು ಹುಡುಕ್ತಾ ಹೋದರೆ ನಮ್ಮದೇ ಪರಿಸರ ನಾವು ಜಾಗೃತಿ ಮಾಡಲಿಲ್ಲ. ಇವತ್ತು ಪ್ರತಿ ವರ್ಷ ನಾವು ವನ ಮಹೋತ್ಸವ ಮಾಡ್ತೇವೆ. ಸರ್ಕಾರ ಪ್ರತಿ ವರ್ಷ ಸಹಸ್ರಾರು ಗಿಡಗಳನ್ನು ಬೆಳೆಸ್ತೇವೆ. ಆ ಬೆಳೆಸಿದ ಗಿಡಗಳನ್ನು ಪೋಷಿಸುವಂಥ ಕೆಲಸ ಇವತ್ತು ಸಾರ್ವಜನಿಕರಾಗಲಿ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಹಳೆ ವಿದ್ಯಾರ್ಥಿ ಸಂಘ ಇತರ ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಈ ಹಣ್ಣು ಹಂಪಲುಗಳ ಗಿಡಗಳನ್ನು ನಾವು ಪ್ರತಿ ಮನೆಯಲ್ಲಿ ನೆಟ್ಟು ಅದನ್ನು ಸಂರಕ್ಷಿಸಿದರೂ ಕೂಡ ಇದೊಂದು ಪರಿಸರ ಸಂರಕ್ಷಣೆಗೆ ಕೂಡ ಸಾಧ್ಯ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ಎಷ್ಟು ನಾವು ಮರಗಳನ್ನು ಬೆಳೆಸ್ತೇವೆ ಅದು ಮುಖ್ಯ. ಅದರಿಂದ ಸಹಸ್ರಾರು ಮರಗಳನ್ನು ನಾವು ಇವತ್ತು ರಸ್ತೆ ಬದಿಯಲ್ಲಿ ನೆಡ್ತೇವೆ. ಬರುವ ವರ್ಷ ಹೋಗುವಾಗ ಅದು ಬೇಸಿಗೆಗೆ ಅದು ಸತ್ತು ಬರುವ ವರ್ಷ ಪುನಃ ಅದೇ ಜಾಗದಲ್ಲಿ ಸರ್ಕಾರ ಬಂದು ನೆಡುವಂಥ ಕಾರ್ಯಕ್ರಮ. ಇವತ್ತು ನಾವು ಉಡುಪಿ ದಕ್ಷಿಣ ಕನ್ನಡ ವಿದ್ಯಾವಂತ ಒಂದು ನಾಡಂತ ನಾವು ಹೇಳ್ತೇವೆ. ಆದರೂ ಕೂಡ ಇಂಥ ಪರಿಸ್ಥಿತಿ ಇವತ್ತು ಮಳೆ ಇಲ್ಲದ ಪರಿಸ್ಥಿತಿ ನಮಗೆ ಬಂದಿದೆ. ಅದರಿಂದ ಇಂಥ ಕಾರ್ಯಕ್ರಮಗಳು, ಇಂಥ ಜಾಗೃತಿಗಳು ಇನ್ನಷ್ಟು ಆಗಲಿ. ಇಂಥ ಕಾರ್ಯಕ್ರಮಗಳು ಹಳೆ ವಿದ್ಯಾರ್ಥಿಗಳಿಂದಲೂ ಕೂಡ ಆಗಲಿ. ಕೇವಲ ಸರ್ಕಾರದಿಂದ ಆಗದೆ ನಮ್ಮ ಸಾರ್ವಜನಿಕ ಸಂಸ್ಥೆಗಳು ನಡೆಸಲಿ. ಅದರೊಟ್ಟಿಗೆ ಇವತ್ತು ಉದಯ್ ಶೆಟ್ಟಿಯವರು ಶಾಲೆಗೆ ಒಂದು ಉತ್ತಮವಾದ ಇವತ್ತು ಕ್ರೀಡಾ ಉಪಕರಣಗಳನ್ನು ನೀಡಿದ್ದಾರೆ. ಈ ಮಹಾಪೋಷಕರು ಕೂಡ ಹೌದು. ಎಲ್ಲ ಕಡೆ ಅವರು ಕೊಡುಗೈದಾನಿಯಾಗಿದ್ದುಕೊಂಡು ಈ ಶಾಲೆಯ ಈ ಶಾಲೆಯಲ್ಲಿ ಹಳ್ಳಿಯಲ್ಲಿ ಇವತ್ತು ಬೇರೆ ಬೇರೆ ನಾವು ಊರಿಗೆ ಹೋದಾಗ ಎಲ್ಲ ಶಾಲೆಗಳು ಮುಚ್ಚುವಾದ ಸಂದರ್ಭದಲ್ಲಿ ಇವತ್ತು ನಾವು ಎನಿಸುವುದು ಒಂದು ಒಂಜರಕಟ್ಟೆ ಶಾಲೆಯಲ್ಲಿ ಇವತ್ತು ಆ ಒಂದು ಶಾಲೆ ಉಳಿದಿದ್ದರೆ ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಮತ್ತು ಅಶೋಕ್ ಅಡ್ಡೆ ಅಂತ ಅವರ ಕುಟುಂಬ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಕೂಡ ಈ ಹಳ್ಳಿಯ ಮಕ್ಕಳಿಗೆ ಕಡಿಮೆ
ಒಂದು ರಿಯಾಯಿತಿ ದರದಲ್ಲಿ ಇವತ್ತು ವಿದ್ಯಾಭ್ಯಾಸ ಅಂದರೆ ಇವತ್ತು ದೊಡ್ಡ ಒಂದು LKG UKGಗೆ ನಾವು 50,000 ಖರ್ಚು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಇಲ್ಲಿ ಕಡಿಮೆ ಒಂದು ಮೊತ್ತವನ್ನು ಪಡೆದುಕೊಂಡು ಉತ್ತಮ ಶಿಕ್ಷಣವನ್ನು ಈ ಶಾಲೆಯಲ್ಲಿ ನೀಡ್ತಿದ್ದಾರೆ. ಇದು ಮುಂದುವರಿಯಲಿ ಅಂತ ಹೇಳಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ವಂದಿಸ್ತೇನೆ. ಧನ್ಯವಾದ. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪದಕದಿಂದ ಚಿನ್ನದ ಪದಕವನ್ನು ಪಡೆದಿರುವಂಥ ACF ಸರ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಉದಯ್ ಶೆಟ್ಟಿಯವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಬರುವ ಶ್ರೇಷ್ಠ ಹಿರಿಯ ಕೃಷಿಕರಾಗಿರುವಂಥ ಜೋನ್ ಅಲ್ಫೋನ್ಸ್, ಶಾರದಾ ಶೆಟ್ಟಿ, ಸುಮಿತ್ರಾ ಕುಲಾಲ್, ಸಂಜೀವಿ ಶೆಟ್ಟಿ, ಸತೀಶ್ ಪೂಜಾರಿ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಸನ್ಮಾನಿತರ ಪರಿಚಯಕ್ಕಾಗಿ ಜಯಂತಿ ಟೀಚರ್ ಇವರು. ಮನೆತನದಲ್ಲಿ ಹುಟ್ಟಿದ ಇವರು ದೂಜ ಶೆಟ್ಟಿ ಮತ್ತು ದೇವಕಿ ಶೆಟ್ಟಿಯ ಮುದ್ದಿನ ಮಗಳಾಗಿ ಜನಿಸಿದ ಇವರು 4 ಮಂದಿ ಸಹೋದರರ ಪ್ರೀತಿಯ ಅಕ್ಕನಾಗಿ ಬಾಲ್ಯದಿಂದಲೇ ಕೃಷಿ ಕಾಯಕವನ್ನು ಮಾಡಿಕೊಂಡು ಬಂದಿರುವಂತಹ ಇವರು ಭತ್ತದ ಬೇಸಾಯ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಮುಂತಾದ ಕ್ಷೇತ್ರದಲ್ಲಿ ನಿಪುಣರಾಗಿದ್ದರು. ಹಾಗೆಯೇ ಆಸುಪಾಸಿನ ಎಲ್ಲ ರೈತರ ಉಪಯೋಗಕ್ಕಾಗಿ ಭತ್ತದ ಮಿಲ್ಲನ್ನು ಹೊಂದಿದ್ದರು. ದನಿವರಿಯದೆ ದುಡಿದ ಈ ಮಾತೆಗೆ 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಇರುವ ಸುಖಿ ಸಂಸಾರ ಇವರದ್ದು. ಇವರ ಮುಂದಿನ ಜೀವನವು ಆರೋಗ್ಯ ಸಮೃದ್ಧಿಯಿಂದ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀಮತಿ ಸುಮಿತ್ರಾ ಕುಲಾಲ್ ಕುಕ್ಕುಡೇಲು ಮನೆತನದ ಶ್ರೀ ರಾಘಮೂಲ್ಯರ ಧರ್ಮಪತ್ನಿಯಾದ ಸುಮಿತ್ರಾ ಕುಲಾಲ್ ಇವರು ಬಾಲ್ಯದಲ್ಲಿಯೇ ಕೃಷಿ ಬದುಕನ್ನು ಕಟ್ಟಿಕೊಂಡು ಬೆಳೆದವರು. ಅಲ್ಲದೆ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರ ಹೆರಿಗೆಯಲ್ಲಿ ಮುತುರುವರ್ಜಿಯನ್ನು ವಹಿಸಿದ್ದರು. ಪಾರಂಪರಿಕ ಕೃಷಿಯನ್ನು ಬೆಳೆಸಿ ಉಳಿಸುವುದರಲ್ಲಿ ಇವರ ಹೆಸರು ಜನಜನಿತ. 4 ಮಂದಿ ಮಕ್ಕಳ ಮುದ್ದಿನ ತಾಯಿಯಾಗಿದ್ದರು. ಇವರ ಮುಂದಿನ ಜೀವನದಲ್ಲಿ ಸುಖ ಶಾಂತಿಯನ್ನು ದೇವರು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಸತೀಶ್ ಪೂಜಾರಿ ವಂಜಾರ ಶ್ರೀ ಇವರು ನಾಟ್ಯವೈದ್ಯ ಪರಂಪರೆಯಲ್ಲಿ ಬೆಳೆದು ಬಂದವರು. ಕೃಷಿ ಕ್ಷೇತ್ರದಲ್ಲಿ ಶ್ರಮಜೀವಿಯಾದ ಇವರು ಸೌಮ್ಯ ಸ್ವಭಾವದವರು. ಹಾಗೆಯೇ ವಂಜಾರಕಟ್ಟೆ ಶಾಲೆಗೆ ನಿಸ್ವಾರ್ಥವಾಗಿ ದುಡಿದ ಇವರು ಶಾಲಾ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ವಿದ್ಯಾರ್ಥಿಗಳಿಗೆ ಉರುಪನ್ನು ನೀಡಿದವರು. ಈ ಪರಿಸರದಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಸಹಕರಿಸುವ ಮನಸ್ಸುಳ್ಳವರು. ಶ್ರೀಯುತರು ಮಡದಿ ಪ್ರೇಮಾರೊಂದಿಗೆ ಮತ್ತು 2 ಮಕ್ಕಳ ಮುದ್ದಿನ ತಂದೆಯವರು. ಇವರ ಮುಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ದೇವರು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಶ್ರೀಮತಿ ಶಾರದಾ ಶೆಟ್ಟಿ ಬಾರ್ಲಾ. ಶ್ರೀಮತಿ ಶಾರದಾ ಶೆಟ್ಟಿಯವರು ಬಾಲ್ಯದಿಂದಲೇ ಕೃಷಿ ಬದುಕನ್ನು ಅವಲಂಬಿಸಿದವರು. ಅಲ್ಲದೆ ಸುಮಾರು ಎಕರೆಯಲ್ಲಿ ಭತ್ತ, ತೆಂಗು, ಅಡಿಕೆ, ಕರಿಮೆಣಸು, ಹೈನುಗಾರಿಕೆ, ಸಾಕಾಣಿಕೆ ಮುಂತಾದವುಗಳನ್ನು ಮಾಡಿ ಯುವ ಜನತೆಗೆ ಪ್ರೇರಣೆಯಾಗಿರುವರು. ಇವರಿಗೂ ಭಗವಂತನು ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಜಾನ್ ಅಲ್ಫಾನ್ಸ್ ಕೆರೆಕೋಡಿ ಮನೆತನದಲ್ಲಿ ತಂದೆ ಸಾಲ್ಬೋದರ, ತಾಯಿ ರಿತಿನ್ ಸಿಲ್ವಾ ಇವರ ಮಗನಾಗಿ ಜನಿಸಿದ ಇವರು ಅತೀ ದೊಡ್ಡ ಕೃಷಿಕರು. ಸುಮಾರು 12 ಎಕರೆ ಕೃಷಿಯಲ್ಲಿ ತೆಂಗು, ಅಡಿಕೆ, ಭತ್ತ, ಕರಿಮೆಣಸು ಮುಂತಾದ ಬೆಳೆಗಳನ್ನು ಬೆಳೆಸಿದ ಇವರು ಈ ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿಯೂ ಹೌದು. ಹಿಂದೆ ಶಿಕಾರಿಯಲ್ಲಿ ತ್ರಿಬಲ್ ಸೂಟರ್ ಎಂಬ ಬಿರುದನ್ನು ಪಡೆದಿರುವರು. ಇವರು ಧರ್ಮಪತ್ನಿಯೊಂದಿಗೆ 11 ಜನ ಮಕ್ಕಳ ಮುದ್ದಿನ ತಂದೆಯವರು. ಇವರಿಗೂ ಭಗವಂತನು ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಹಿರಿಯ ಕೃಷಿಕರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶಾರದಾ ಟೀಚರ್ ಮೇಡಮ್ ಹಾರವನ್ನು ಹಾಕುವುದರ ಜೊತೆಗೆ ಅಶೋಕ ಅಡ್ಯಂತ್ಯ ಸರ್ ಸಾರಿಯನ್ನು ನೀಡುವುದರ ಜೊತೆಗೆ ಲೈಟ್ ಈಟ್ಸ್ ಕಂಪನಿಯಿಂದ
ಫಲತಾಂಬೂಲಗಳನ್ನು ನೀಡಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ಸಾರಿಯನ್ನು ನೀಡುವುದರ ಜೊತೆಗೆ ಎಲ್ಲ ಅತಿಥಿ ವರೇಣ್ಯರನ್ನು ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಅದೇ ಅಣ್ಣ ಅರೆ ಲುಂಗಿ ಪರ್ಪ್ಲಿಗ ಇನ್ನೊಂದು ಓರ್ವ ಶ್ರೇಷ್ಠ ಕೃಷಿ ಪರಂಪರೆಯಲ್ಲಿ ಬೆಳೆದಂಥ ಈ ಹಿರಿಯ ಕೃಷಿಕರನ್ನು ಈ ಶಾಲೆಯಲ್ಲಿ ಗೌರವಿಸುವಂಥದ್ದು ಭಾಳ ಸಂತೋಷದ ವಿಚಾರ. ಎಲ್ಲ ಕೃಷಿಕರು ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕೆನ್ನುವ ಒಂದು ದೃಷ್ಟಿಕೋನದಿಂದ ಆ ಹಿರಿಯರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಶಾಲೆಗೆ ಸಹಾಯಧನ ಹಸ್ತಾಂತರ ಚೆಕ್ಕನ್ನು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶಾಲೆಯ ಅಧ್ಯಕ್ಷರಿಗೆ ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವಿತರಣೆ ಈ ಚೆಕ್ ವಿತರಣೆಯನ್ನು ಹಳೆ ವಿದ್ಯಾ ಸಂಘದ ಅಧ್ಯಕ್ಷರಾಗಿರುವಂಥ ಉದಯ್ ಶೆಟ್ಟಿಯವರು ಹಾಗೆ ಎಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಶಾಲೆಗೆ ವಿಶೇಷವಾದಂಥ ಈ ಕೊಡುಗೆಯನ್ನು ನೀಡುವಂಥದ್ದು. ವೇದಿಕೆಯಲ್ಲಿ ನಮ್ಮ ಜೊತೆ ಇರುವವರು ಶ್ರೀಯುತ ದಿನೇಶ್ ಅಚ್ಚರ್, ಶಾರದಾ ಬಿ ಹಾಗೆ ಡೋಲ್ಪಿ ಡಿಮೆಲ್ ಅವರು ಆಶೀರ್ವಾದ ತಮ್ಮ ಮೇಲೆ ವಿದ್ಯಾರ್ಥಿಗಳ ಮೇಲೆ ಸದಾ ಇರಬೇಕೆನ್ನುವಂಥ ಒಂದು ದೃಷ್ಟಿಕೋನದಿಂದ ತಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಗವಂತನ ವಾಕ್ಯದಂತೆ ಅನ್ನದಾನ, ವಸ್ತ್ರದಾನ, ಅಭಯದಾನ, ವಿದ್ಯಾದಾನಕ್ಕೆ ಒಂದು ಶ್ರೇಷ್ಠವಾದಂಥ ಸ್ಥಳ ಧರ್ಮಸ್ಥಳ. ಅದೇ ರೀತಿ ಭಗವಂತನಿಗೆ ಒಂದು ಪ್ರಿಯವಾಗಿ ಈ ಎಲ್ಲ ದಾನಗಳನ್ನು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಪ್ರತಿ ವರ್ಷ ನೀಡುತ್ತಾ ಬಂದಿರುವವರು ಉದಯಣ್ಣನವರು. ಸಾವಿರಾರು ಜನಗಳಿಗೆ ಉದ್ಯೋಗದ ಭರವಸೆಯನ್ನು ನೀಡಿ ಶ್ರೀಚಕ್ರ ಕಂಟೈನರ್ಸ್ ಹಾಗೂ ನವದುರ್ಗ ಫುಡ್ ಪ್ರಾಡಕ್ಟ್ಸ್ ಉತ್ಪನ್ನಗಳ ಲೈಟ್ ಈಟ್ಸ್ ಕಂಪನಿಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಉದಯಣ್ಣನವರು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಇವತ್ತು ನಾವು ತುಂಬ ಗೌರವದಿಂದ ಚಿಕ್ಕ ಒಂದು 300-400 ರೂಪಾಯಿ ಖರ್ಚಲ್ಲಿ ಒಂದು 4 ಜನ ನಮ್ಮ ತಾಯಿಗೆ ಸಮಾನಾದವರು ಮತ್ತು ಒಬ್ಬರು ತಂದೆಗೆ ಸಮಾನಾದವರಿಗೆ ಸನ್ಮಾನ ಮಾಡಿದೆವು. ಅದೊಂದು ತುಂಬ ಸಂತೋಷ. ಯಾಕೆಂದರೆ ಈ ಶಾಲೆಗೆ ನಮಗೆಲ್ಲರಿಗೂ ಗೊತ್ತುಂಟು. ಇದರಲ್ಲಿ ನಮ್ಮ ACP ಸರ್ ಅವರಿಗೆ ಗೊತ್ತಿಲ್ಲ. ಈ ಶಾಲೆಗೆ ಸರ್ ಸುಮಾರು 2029ಗೆ 100 ವರ್ಷ ಆಗ್ತದೆ. ಎಷ್ಟು 100 ವರ್ಷದ ಹಿಂದಿನ ಒಂದು ಹಿಸ್ಟ್ರಿ ಉಳ್ಳಂಥ ಈ ಶಾಲೆ. ಅದರಲ್ಲಿ ನಾವು 92 ವರ್ಷ ಕನ್ನಡ ಮೀಡಿಯಮ್ ಆಗಿ ಶಾಲೆ ನಡೆದುಕೊಂಡು ಬಂದು ಲಾಸ್ಟ್ ಒಂದು 8-9 ವರ್ಷದಿಂದ ಅಶೋಕ್ ಅಡ್ಡೆಂತೆ ಅವರು ಮತ್ತು ಅವರ ಮಗ ಅಕ್ಷಯ್ ಅಡ್ಡೆಂತೆ ಅವರು ಈ ಶಾಲೆಗೆ ಬಂದು ಅಕ್ಷಯ್ ಅಡ್ಡೆಂತೆ ಅವರು ಈ ಶಾಲೆಗೆ ಬಂದದ್ದು ನಾನು ಪ್ರತಿಯೊಂದು ಸಮಯದಲ್ಲೂ ಮಹೇಶ್ ಕಾಮತ್ ದಿವಂಗತ ಅಂತ, ಯಾಕೆಂದರೆ ಅವನನ್ನು ದಿವಂಗತ ಅಂತ ನಾನು ಹೇಳುವುದಿಲ್ಲ. ಅವರು ನಮ್ಮೊಟ್ಟಿಗೆ ಇದ್ದಾನೆ ಇಲ್ಲಿ, ನನ್ನ 2 ವರ್ಷ 3 ವರ್ಷ ಜೂನಿಯರ್. ಅಶೋಕ್ ಅಡ್ಡೆಂತೆ ಅವ್ರನ್ನ ಮಗ ಅಕ್ಷಯ್ ಅಡ್ಡೆಂತೆ ಅವರನ್ನು ಮಹೇಶ್ ಇಲ್ಲಿಗೆ ಕರ್ಕೊಂಡು ಬಂದದ್ದು. ಅಂದರೆ ಒಂದು 10 ವರ್ಷ ಮೊದಲು, ಒಂದು 90 ವರ್ಷ ಮೊದಲಿನ ಒಂದು ಬಿಲ್ಡಿಂಗ್ ಇತ್ತು, ಅಂಚಿನ ಮಾಡು. ಅಲ್ಲಲ್ಲಿ ಸ್ವಲ್ಪ ಸೋರ್ತಾ ಇತ್ತು. ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಹಣ ಹಾಕಿ ಗೌರವ ಶಿಕ್ಷಕರನ್ನು
ಮತ್ತು ನಮ್ಮ ಜಗದೀಶ್ ಮಾಸ್ಟರ್ ಇದ್ದರು, ಅವರ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾಯಿದ್ರು. ಆ ಪರಿಸ್ಥಿತಿಯಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಮ್ಮಿ ಆದಾಗ ಈ ಶಾಲೆ ಅಂದರೆ ಎಲ್ಲರಿಗೊಂದು ಇಂಟ್ರೆಸ್ಟ್ ಇತ್ತು ಈ ಶಾಲೆಯನ್ನು ಏನು ಮಾಡುವುದು ಅಂತ. ಆ ಸಂದರ್ಭದಲ್ಲಿ ನಮಗೆ ದೇವರಂತೆ ಈ ಶಾಲೆಗೆ ಬಂದವರು ಅಂದರೆ ಅಶೋಕ್ ಅಡ್ಯಂತೆಯವರು. ಅವರಿಗೊಂದು ದೊಡ್ಡ ಚಪ್ಪಾಳೆ ಕೊಡಬೇಕು ನಾವು ಅವರಿಗೆ. ಯಾಕೆಂದರೆ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಸರ್ ಈಗ ತುಂಬ ಹೇಳಲಿಕ್ಕಿದ್ದಾರೆ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಈ ಶಾಲೆಯ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಈ ಪರಿಸರದಲ್ಲಿ ಸರ್ ಒಂದು 25 ಕಿಲೋಮೀಟ್ರಲ್ಲಿ ಬೆಳುವಾಯಿಂದ ಮಂಜರವಲ್ಕೆವರೆಗೆ ಸುಮಾರು ಒಂದು 10 ಶಾಲೆ ಉಂಟು ನನ್ನ ಲೆಕ್ಕದಲ್ಲಿ. ಅಥವಾ ಅಷ್ಟೇ ಒಂದು 10 ಶಾಲೆ ಇರುವ 10 ಶಾಲೆಗೆ ಕೂಡ 75, 80, 90, 100 ವರ್ಷ ಆದಂಥ ಶಾಲೆಗಳಿವೆ. ಆದರೆ ನಮ್ಮ ಈ ಒಂಜರಕಟ್ಟೆ ಶಾಲೆ ಯಾಕೆ ಒಂದು ಈ ಈ ಈ ಒಂದು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದಲ್ಲಿ ಮೂಡಿ ಬಂತು ಅಂದರೆ ಏನು ಕಾರಣ ಅಂತ ಎಲ್ಲರಿಗೂ ಒಂದು ಅಂದರೆ ಈ ಶಾಲೆಯಲ್ಲಿ ಕಲಿತವರಿಗೆ ಎಲ್ಲರಿಗೂ ಗೊತ್ತು ಯಾಕೆ ಅಂತ. ಯಾಕೆಂದರೆ ನಾನು ಈ ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಈ ಜಾಗಕ್ಕೆ ತುಂಬ ಅದ್ಭುತವಾದ ಒಂದು ಕಲೆ ಉಂಟು, ತುಂಬ ಅದ್ಭುತ. ಅಂದರೆ ಆ ಒಂದು ಒಳ್ಳೆಯ ಮಹಿಮೆ, ಆ ಒಂದು ಕಲೆ ಇಲ್ಲದಿದ್ದರೆ ಈ ಶಾಲೆ ಅಕ್ಷಯ್ ಅಡ್ಯಂತೆ ಅವರು ಸಂಚಾಲಕರಾಗಿ ಸುಮಾರು ಒಂದೂವರೆ ವರ್ಷದ ಮೊದಲು ಇದಕ್ಕೆ ಒಂದು 5 ಕೋಟಿ ರೂಪಾಯಿ, ಎಷ್ಟು 4.5 5 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಬಿಲ್ಡಿಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ 5 ಕೋಟಿ ರೂಪಾಯಿ ಒಂದು ಚಿಕ್ಕ ಅಮೌಂಟ್ ಅಲ್ಲ, ಎಲ್ಲರಿಗೂ ಗೊತ್ತುಂಟು. ಇಷ್ಟರವರೆಗೆ ಅಕ್ಷಯ್ ನನ್ನ ಲೆಕ್ಕದಲ್ಲಿ ಒಂದು ಮಿನಿಮಮ್ ಅಂದರೆ 35-40 ಲಕ್ಷ ರೂಪಾಯಿ ತನ್ನ ಕೈಯಿಂದ ಹಾಕಿದ್ದಾನೆ ಇಲ್ಲಿ. ಅಕ್ಷಯ್ ಅಡ್ಯಂತೆ ಅವರು ಅವನು ಅಂತ ಹೇಳ್ಬೋದು, ಯಾಕೆಂದರೆ ನನ್ನ ತಮ್ಮನಾಗೆ, ನನ್ನಿಂದ 2-3 ವರ್ಷ ಜೂನಿಯರ್. ಯಾಕೆಂದರೆ ಅಕ್ಷಯ್ ಈ ಜಾಗಕ್ಕೆ ಬಂದು ಅವನಿಗೆ ಯಾವಾಗಲೂ ಗೊತ್ತಿತ್ತು. ಇನ್ನು ನಿನ್ನೆ ನಾನು ಓಲ್ಡ್ ಸ್ಟೂಡೆಂಟಲ್ಲಿ ದುಬೈಯಲ್ಲಿದ್ದಾನೆ, ಸ್ಟ್ಯಾನ್ಲಿ, ನಮ್ಮ ಜೇನವರ್ಬಿಲ್ ಮಗ. ಅವರು ಹೇಳಿದ ಸರ್ ಉದಯಣ್ಣ ಶಾಲೆಗೆ ನನ್ನ 100 ವರ್ಷ ಬಂಡಲ್ಲ ಅಕ್ಷಯ್ಗೆ 1 ನಯ ಪೈಸೆಗೆ ಪರದಿಕ್ಕುಜಿ ಆಂಡಲ್ಲ 5 ಕೋಟಿ ರೂಪಾಯಿದ ವೆಚ್ಚ ಮಲ್ತೊಂದುಲ್ಲಿ ದಾಯಗಾತ್ರ ಮಲ್ತೊಂದುಲ್ಲಿ ಪನ್ಪಿನ ಒಂಜಿ ಮಲ್ಲ ಕ್ವಶನ್ ಮಾರ್ಕ್ ಎಂಕಲಿಲ್ಲ ಅವು ಕ್ವಶನ್ ಮಾರ್ಕ್ ಇದು ಮುಟ್ಟಿತ್ತನ್ನು ಆಂಡ ಒಂಜಿ ವಿದ್ಯಾಭ್ಯಾಸ ಜೋಕುಲಿಗೆ ಒಂಜಿ ವಿದ್ಯಾಭ್ಯಾಸ ಕೊರಡು ಒಂಜಿ ಚಾರಿಟೇಬಲ್ ಟ್ರಸ್ಟ್ ಮಲ್ತದೆ. ಆ ಒಂಜಿ ಚಾರಿಟೇಬಲ್ ಟ್ರಸ್ಟ್ ಒಂಜಿ ಸುಮಾರು ನಾನೊಂದು ಕನ್ನಡದಲ್ಲಿ ಮಾತಾಡ್ತೇನೆ, ಏಕೆಂದರೆ ಸರ್ ಅವರಿಗೆ ಶಾಯದ್ ಗೊತ್ತಾ, ಸುಮಾರು ಒಂಜಿ 5 ಕೋಟಿ ರೂಪಾಯಿದ ವೆಚ್ಚೋಡು ಬಿಲ್ಡಿಂಗ್ ಜೈದಾರೆ. ಸುಮಾರು 50% ಬಿಲ್ಡಿಂಗ್ ಆತಂಡು ಹಳೆ ವಿದ್ಯಾರ್ಥಿನಿಗಳು ಏತು ನಮ್ಮ ಈ ಜಾಗಡ್ ಕಲ್ತದ ಎಡ್ಡೆ ಆತ ಆಲೆ ಕೂಡ ನಮ್ಮ ಶಾಲೆಗೆ ರಿಟರ್ನ್ ಕೊರ್ರೆ ಇದ ಮುಟ್ಟ ಕೊರ್ತುಜ ನನ್ನ ಬಿಲ್ಡಿಂಗ್ ತೂದು ಖಂಡಿತ ನಮ್ಮ ಸುಮಾರು ಇದ ಮುಟ್ಟ ಎನ್ನಲೆ ಕೂಡ ಒಂಜಿ 15 ಲಕ್ಷ ರೂಪಾಯಿ ನಮ್ಮ ಕೊರಿಯ ಟೋಟಲ್ ಹಳೆ ವಿದ್ಯಾರ್ಥಿ ಸಂಘದ್ದು 15 ಲಕ್ಷ ರೂಪಾಯಿ ನಮ್ಮ ಶಾಲೆ ಕೊರಿಯ ಅಂಡ ನನ್ನ ಮಿತ್ತಗ್ಲ ನಾವು ಮಾತಿರಲ್ಲ ಈ ಶಾಲೆಗೆ ನನ್ನ ಮಿತ್ತಲ್ಲ ಮಾತಿರಲ್ಲ ನಮಗೆ ಸಹಾಯ ಮಾಡು ಒಂದೊಂದು ಅಂಚನೆ ಮರಣಿತಾನೆ ಲಾಸ್ಟ್ ಸಾಟರ್ಡೆ ಯಾನು ಅಕ್ಷಯ್ಗೆ ತಿಕ್ಕನಾಗ ಅಕ್ಷಯ್ ಬಂಡರು ಈ ಒಂದೇ ಇಡಿಗೆ ಉಂತವಜಿ ಉದಯಣ್ಣ ಒಂಜಿ 60% ಬಿಲ್ಡಿಂಗ್ ಆತಂಡು ನನ್ನ ಬಾಕಿದ ಬಿಲ್ಡಿಂಗ್ ಆವರೆಂಡು ಐಕಾತ್ರ ಒಂದೇ ಡೋನರ್ ನಕಲೇನು ಬೊಕ್ಕ ಏರೇರು ಹಳೆ ವಿದ್ಯಾರ್ಥಿನಿಗಳು ಉಲ್ಲಿರು ಅಕಲ್ನಡಿ ಪೋರೆ ಉಂಡು ಅಲ್ಲೇ ಕೊಡು ಬೊಂಬಾಯಿಗ ದುಬೈಗ ಅತ್ ಮಸ್ಕತ್ ಇವನ್ ಬ್ಯಾಂಗ್ಳೂರು ಪೋಪಿನಂಚಿನ ಯೋಜನೆ ಮಲ್ದಿರು ಆರು ಅಲ್ಲೇ ಕೊಡು 10th ഞാനൊഞ്ചി പേരൻസ് നങ്കലേക്ക് ಒಂಜಿ ಭರವಸೆ ಕೊರ್ಪಿನ ಬಂಡ ಇದ ಮುಟ್ಟ ಮಾತ್ರ ಇಲ್ಲ ಒಂಜಿ ಡೌಟ್ ಇತ್ತುಂಡು ಎಲ್ಲ ಒಡಿಲ್ದ ಮಾಡುಂಡು ಅವೇನು ಅರ್ಧ ರಿಪೇರಿ ಮಲ್ತದ ಅಕ್ಷಯ್ ನಡತಂದುಲ್ಲೇರು ಅವೇನು ನನ್ನ ಮಿತ್ತಗ ಅವು ಪೋಪುಂಡ ಇಜ್ಜ ದಾದ ಪನ್ಪಿನ ಒಂಜಿ ಡೌಟ್ ಇತ್ತುಂಡು. ಆ ಡೌಟನ್ನು ಅಕ್ಷಯ್ ಖಂಡಿತ ಕ್ಲಿಯರ್ ಮಲ್ದೇರೆ ನನ್ನ ಈ ಒಂಜಿ 40% ಬಿಲ್ಡಿಂಗ್ ಆರೆ ಬಾಕಿ ಉಂಡು ಟೋಟಲ್ ಒಂಜಿ 13 ರೂಮ್ ಉಡ್ದು ಜಾಸ್ತಿ ರೂಮ್ ಮಲ್ಪುವರಿಗೆ ಒಂಜಿ ರೆಡ್ ಆಡಿಟೋರಿಯಮ್ ಲ್ಯಾಬ್ ಬೊಕ್ಕ ಪ್ರತಿ ಒಂಜಿ ವಸ್ತುಲ ಒಂಜಿ 2 ತಿಂಗಳದ್ದು ಉಲಾಯಿ ನಮಗೆ 10th ಸಟ್ ಒಂದು ಅಪ್ರೂವಲ್ ತಿಕ್ಕೊಂಡು ಅವು ಅಂಡರ್ ಪ್ರೊಸೆಸ್ ಉಂಡು ಇತ್ತೆ ಅಧಿಕಾರ ನಾವು ಉಂಡು ಐಡ್ದು ಬೊಕ್ಕ ಒಂಜಿ 2 ವರ್ಷದ ಉಲಾಯಿ 12ನೇ ಕ್ಲಾಸ್ ಮುಟ್ಟಲ್ಲ ನಮ್ಮ ಈ ಶಾಲೆ ಮಲ್ಪ ಪನ್ಪಿನ ಒಂಜಿ ಮಲ್ಲ ಯೋಜನೆ ನಮ್ಮ ಅಕ್ಷಯ್ ಅಡ್ಯಂತೆ ಇರ್ಬೇಕು ಅಶೋಕ್ ಅಡ್ಯಂತೆರಿಗೆ ಉಂಡು ಐತೆ ಒಟ್ಟಿಗೂ ಹಿಂಗಲ್ ಮಾತ ಉಲ್ಲಪನೊಂದು ಐದು ಬೊಕ್ಕೆಲ್ಲ ಯಾನ್ ಕೇಂಡೆ ನನ್ನ ಉದಯಣ್ಣ ಅಂಚತ್ ಮಾತೆಲ್ಲ ಪನೊಂದುಲ್ಲೇರಿ ನಮಕ್ ಹಾಸ್ಟೆಲ್ ಮಲ್ಪಡು ವಸತಿ ಶಾಲೆ ಇತ್ತಿನದಾಂಡ ಒಂಜಿ 100 ಜೋಕುಲ ಅಂಡಲ ಬೋಡು ಬಂದೆ ಎಂಗುಲ್ ಬಂಡ ಎಂಗುಲ್ ಮಾತಾರಲ್ಲ ದಾಯಿಗೆ ಬಂಡ ಒಂಜಿ ಶಾಲೆಗೆ ಒಂದು ಚೂರು ಅಂಡಲ ಮಿತ್ತು ಬರೋಣ ಅಂದ ಖಂಡಿತವಾದ್ಲು ಒಂಜಿ ಹಾಸ್ಟೆಲ್ ಸಿಸ್ಟಮ್ ಬೋಡು ವಸತಿ ಶಾಲೆ ಬೋಡು ಪನ್ಪಿನ ಒಂಜಿ ಯೋಜನೆಲ್ಲ ಅಕ್ಷಯಡ ಉಂಡು ಅಂಚಾದ ನಮ್ಮ ಮಾತ ನಮ್ಮ ಈ ಗ್ರಾಮದ ದೇವರು ಮಾತಿರಲ್ಲ ಅಕಲಿಗೆ ಅಕ್ಷಯ್ಗೆ ಅಶೋಕ್ ಅಡ್ಯಂತೆಯವರಿಗೆ ಎಡ್ಡೆ ಆರೋಗ್ಯ ಕೊರಡು ಅರಿಗೆ ನನಾತ್ ಇಂಚಿನ ಚಾರಿಟೇಬಲ್
ಕೆಲಸ ಮಲ್ಪುನಂಚಿನ ಯೋಗ ಕೊರಡು ಬಂದಕ್ಕೆ ಏನೊಂದು ಅವಕಾಶ ಮಲ್ತುಕೊರ್ನೆ ಶಾಲೆಗೆ ಮಾತರಿಗೆಲ್ಲ ಒಂದನ್ನೇ ಮಲ್ತಂದಲೆ ಜೈನ್ ಏಷ್ಯಾ ಮುಖ್ಯ ಅತಿಥಿಗಳ ಸಮಗ್ರ ಪರಿಚಯ. ಅರಣ್ಯ ಉಳಿದರೆ ಜೀವ ಉಳಿಯುತ್ತದೆ, ಪ್ರಕೃತಿ ಉಳಿದರೆ ಪ್ರಪಂಚ ಉಳಿಯುತ್ತದೆ. ಪ್ರಕೃತಿಯನ್ನು ಪ್ರೀತಿಸುವವನು ಪ್ರಪಂಚವನ್ನು ಪ್ರೀತಿಸುತ್ತಾನೆ. ಅರಣ್ಯವೆಂದರೆ ಕೇವಲ ಮರಗಳ ಸಮೂಹವಲ್ಲ, ಅದು ನಮ್ಮ ಉಸಿರು, ನಮ್ಮ ಜೀವಜಲ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭವಿಷ್ಯ. ಈ ಅಮೂಲ್ಯ ಸಂಪತ್ತನ್ನು ಕಾಪಾಡುವ ಅರಣ್ಯಾಧಿಕಾರಿಗಳು ನಿಜವಾದ ಪ್ರಕೃತಿಯ ರಕ್ಷಕರು. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಮತೋಲನವನ್ನು ಉಳಿಸುವ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಶ್ರೀ ಪಿ ಶ್ರೀಧರ್ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅತ್ಯಂತ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸೇವಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಪ್ರಮುಖ ಕರ್ತವ್ಯಗಳು ಹಾಗೂ ಕಾರ್ಯಕ್ಷೇತ್ರ: ಅರಣ್ಯ ಹಾಗೂ ವನ್ಯಜೀವಿ ರಕ್ಷಣೆ, ಅತಿಕ್ರಮಣ ತೆರವು, ಶ್ರೀಗಂಧ ಸಂರಕ್ಷಣೆ, ನೆಡುತೋಪು ಹಾಗೂ ಸಸ್ಯ ಪಾಲನೆ, ಜಲ ಸಂರಕ್ಷಣೆ, ಸಾರ್ವಜನಿಕ ಜಾಗೃತಿ. ಪ್ರಸ್ತುತ ಮೂಡುಬಿದಿರೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪಡೆದ ಗೌರವಗಳು ಹಾಗೂ ಪ್ರಶಸ್ತಿ ಪುರಸ್ಕಾರಗಳು: ಸರ್ವೋತ್ತಮ ಸೇವಾ ಪ್ರಶಸ್ತಿ, ಅರಣ್ಯ ಸೇವಕ ಪ್ರಶಸ್ತಿ, ಸಂಘಟನಾ ಪ್ರಶಸ್ತಿ, ಸಾಲುಮರದ ತಿಮ್ಮಕ್ಕ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಅರಣ್ಯ ಇಲಾಖೆಯಲ್ಲಿನ ಶ್ಲಾಘನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅತ್ಯುನ್ನತ ಗೌರವದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಿರುತ್ತಾರೆ. ಇವರೇ ಈ ದಿನದ ಮುಖ್ಯ ಅತಿಥಿ ಶ್ರೀ ಪಿ ಶ್ರೀಧರ್. ಪತ್ನಿ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ರೊನಾಲ್ಡ್ ಅಲ್ಫೋನ್ಸ್ ಅವರ ಧರ್ಮಪತ್ನಿ ರೆಡ್ಡಿ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮುತುವರ್ಜಿಯಿಂದ ವಹಿಸಿ ಅಚ್ಚುಕಟ್ಟಾಗಿ ಮಾಡಿರುವ ರೊನಾಲ್ಡ್ ಅಲ್ಫೋನ್ಸ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಎಲ್ಲ ಅತಿಥಿ ವರೇಣ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಜೊತೆಯಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನು ನನ್ನ ಬಾಲ್ಯದಲ್ಲಿ ನಮ್ಮ ಗುರು ಹಿರಿಯರು ಅಥವಾ ಎಲ್ಲ ಸಮಾಜ ಬೋಧಕರು ಹೇಳುವ ಒಂದು ಮಾತಿತ್ತು: ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ಕಲಿಸಿದ ಗುರುಗಳಿಗೆ ನಮನ. ಈಗ ನಾವಿನ್ನೂ ಎರಡು ಸೇರಿಸಿ ಹೇಳ್ತೇವೆ: ದೇಶಕ್ಕಾಗಿ ಯೋಧರಿಗೆ ನಮನ, ಅನ್ನ ನೀಡು ರೈತರಿಗೆ ನಮನ. ಎಷ್ಟು ಅರ್ಥಪೂರ್ಣವಾದ ಮಾತು ನೋಡಿ. ಬಹುಶಃ ಈ ಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಅದು ಪರಿಪೂರ್ಣ ಆಯಿತು ಅಂತ ನೋಡ್ತೇನೆ ಆ ಮಾತು. ಯಾಕಂತ ಹೇಳಿದ್ರೆ ನಾನು ಲಾಸ್ಟಿಂದ ಬರ್ಬೇಕಂತ ಹೇಳಿದ್ರೆ ನೋಡಿ, ಇವತ್ತು ಒಂದು ನಾವು ಕಲಿತ 100 ವರ್ಷದ ಶಾಲೆ. ಭಾಳ ಜನ ಹೇಳ್ತಾರೆ, ನಾವು ಶಾಲೆಯಲ್ಲಿ, ನಾನು ಸಹ ಜಡ್ಕಲ್ ಅಂತ ಕುಗ್ರಾಮದಲ್ಲಿ 3ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ದವನು. ಬೈಂದೂರಿನ ಪಡುವರಿ ಕೋಟೆಬಾಗಿಲು ಸಮುದ್ರ ತೀರ ಶಾಲೆಯಲ್ಲಿ 8ನೇ ಕ್ಲಾಸ್ವರೆಗೆ ಓದ್ದವನು. ಬೈಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ SLC ಓದ್ದವನು. ಅನಿವಾರ್ಯವಾಗಿ ನಮ್ಮೂರಲ್ಲಿ ಸೈನ್ಸ್ BSc ಇಲ್ಲದೆ ಇರೋದ್ರಿಂದಾಗಿ ನಾನು ಸೈನ್ಸ್ ವ್ಯಾಸಂಗಕ್ಕಾಗಿ ಅಂಜುಮಾನ್ ಕಾಲೇಜ್ ಭಟ್ಕಳದ ಹೋದವನು. ನನ್ನ ಒಟ್ಟು ವ್ಯಾಸಂಗದ ವೆಚ್ಚ ಆಗಿದ್ದು 5,000 ರೂಪಾಯಿ. ಇದು 93ವರೆಗೆ. ಈಗ ನನ್ನ ಮಗಳ LKG ಫೀಸ್ 1.25 ಲಕ್ಷ. ಅಂದರೆ ವ್ಯವಸ್ಥೆ ಎಲ್ಲಿ ಒಂದು ಮುಟ್ಟಿದ್ದೇವೆ ನೋಡಿ. ಯಾರು ಮಾಡಿದ್ದು? ನಾವೇ ಹೊಣೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾಳ ಜನ ನಾವು ಏನು ಮಾಡ್ತೇವೆ ಅಂದರೆ,
ನಾವು ವಿದ್ಯೆ ಕಲಿತ ಆ ಶಾಲೆಗಳಿಗೆ ಹೋದಾಗ ಅಯ್ಯೋ ನಾನು ಈ ಶಾಲೆಯಲ್ಲಿ ಕಲ್ತ್ನ ಅನ್ನೋ ಆ ಭಾವನೆಗಿಂತ ಇವತ್ತಿಲ್ಲೇನು ಆ ಹಳೆ ವಿದ್ಯಾರ್ಥಿಗಳಾಗಿ ಆ ಶಾಲೆಯನ್ನು ನಾವು ಕಲಿತ ಶಾಲೆಯನ್ನು ಇವತ್ತಿನ ಸಮಾಜದ ಮಟ್ಟಕ್ಕೆ ತರಬೇಕಂತ ಈ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು 1.5 ಲಕ್ಷ ಚೆಕ್ ಕೊಟ್ಟರು, ಇನ್ನೂ 15 ಲಕ್ಷ ಕೊಡ್ತೇವೆ, ಇನ್ನೂ ನಾವು ಕೊಡ್ತಾ ಇದ್ದೇವೆ. ಇದು ನಾವು ಆ ಶಾಲೆಗೆ ಸಲ್ಲಿಸುವ ನಮನ, ಅಲ್ಲಿಯ ಗುರುಗಳಿಗೆ ಸಲ್ಲಿಸುವ ನಮನ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಏನು ಹೆತ್ತ ತಾಯಿ, ನಮ್ಮ ತಾಯಿ ಮಗು ಬೇಡಾದ್ರೆ ನಾವು ನೀವು ಪ್ರಪಂಚನೇ ನೋಡ್ತಿರ್ಲಿಲ್ಲ. ಈಗ ನಿನ್ನೆ ನಾನೊಂದು ಊರಲ್ಲಿ ಒಂದು ಟ್ರಸ್ಟು ಸಭೆಗೆ ಹೋಗಿದ್ದೆ, ಅಲ್ಲಿ ಭಾಳ ಚರ್ಚೆ ಆಯಿತು. ಅಂದರೆ ನಾವು ಇವತ್ತಿನ ಮಕ್ಕಳಿಗೆ ಬರೀ ಶಿಕ್ಷಣ 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 ಅಂತೇವೆ ಹೇಳಿ ಹೊರತು ಮಾನವೀಯ ಮೌಲ್ಯಗಳನ್ನು ಕಲಿಸ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರ ಮಕ್ಕಳು ಬೇಡ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮುಂದುವರಿತದೆ. ಅದನ್ನು ಅಂದರೆ ನಾವು ಅವ್ರಿಗೆ ಮಾನವೀಯ ಶಿಕ್ಷಣನೇ ಕಲಿಸ್ತಾ ಇಲ್ಲ. ಶಿಕ್ಷಣ ಎಲ್ಲರ ಮಕ್ಕಳು ಇವತ್ತು ಏನಾಗಿದೆ ಅಂದರೆ ಎಲ್ಲರೂ ಮಕ್ಕಳು ಡಾಕ್ಟರ್ ಇಂಜಿನಿಯರ್ಸ್. ನಾನು ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಡಾಕ್ಟರ್ ಇಂಜಿನಿಯರ್ಸ್ ಆಗೋದ್ರ ಬಗ್ಗೆನೇ ನಾನು ಯಾಕಂದರೆ ದಯಮಾಡಿ ಪೇರೆಂಟ್ಸ್ಗಳಿಗೆ ಮಾತಾಡ್ತಾ ಇದ್ದೇನೆ, ಮಕ್ಕಳಿಗೆ ಮಾತಾಡ್ತೇನೆ. ನಾವು ಪೇರೆಂಟ್ಸ್ಗಳು ಯಾಕೆ ಇದನ್ನು ತಿಳ್ಕೊಳ್ಬೇಕಂದ್ರೆ ನಾವು ಎಲ್ಲರ ಮಕ್ಕಳು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಹಾಗಂತ ಡಾಕ್ಟರ್ ಇಂಜಿನಿಯರ್ ಪ್ರೊಫೆಷನ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಟಿಲ್ ಡೆತ್ ಅವರೇ ಪ್ರೊಫೆಷನಲ್ಸ್. ಯಾಕಂದರೆ ಒಂದು ಡಾಕ್ಟ್ರ್ ಮನೇಲಿ ಕ್ಲಿನಿಕ್ ಇಟ್ಕೊಂಡ್ರೆ ಅವರು ಸರ್ವಿಸ್ ಇರೋದೇ ಸರ್ವಿಸ್ ಕೊಡ್ಬೋದು. ಹಾಗಂತ ಪ್ರಪಂಚದಲ್ಲಿ ಅವರಿಬ್ಬರೇ ಇದ್ದರೆ ಸಾಕಾಗ್ತದಾ? ನಮ್ಮ ಕಾಡಲ್ಲಿ ನಾವು ಹೇಳ್ತೇವೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತೇವೆ. ಒಂದು ಕಾಡಲ್ಲಿ ಒಂದೇ ಜಾತಿ ಮರಗಳನ್ನು ಹೇಳ್ತಾರೆ ಮೋನೋಕಲ್ಚರ್ ಅಂತ ಹೇಳ್ತೇವೆ. ಈಗ ಏನಾಗ್ಬಿಟ್ಟಿದೆ, ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿಯಾಗಿ ಇವ್ರಿಗೆ ಬೇಕಾದ ಸಣ್ಣ ಪ್ರಮಾಣದ ಫೈರ್ವುಡ್ಡು ಅಥವಾ ಸಣ್ಣ ಪ್ರಮಾಣದ ಕಟ್ಟಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟು ಕ್ಯಾಸೂರ್ನ ತೊಗೊಬಂದ್ವಿ ಆಸ್ಟ್ರೇಲಿಯಾದಿಂದ, ಆಮೇಲೆ ನೀಲಗಿರಿ ತೊಗೊಬಂದ್ವಿ, ನೀಲಗಿರಿ ಬ್ರಿಟಿಷೇ ತಂದಿದ್ದರು, ಆಮೇಲೆ ಅಕೇಶಿಯಾ ತೊಗೊಬಂದ್ವಿ. ಇವತ್ತೇನಾಯಿತು, ನಾವು ಅದನ್ನು ಹಾಕಬೇಕಾದಂಥ ಜಾಗದ ಬಿಟ್ಟು ಬೇರೆ ಎಲ್ಲ ಕಡೆ ಹಾಕಿದಾಗ ಅದು ಪ್ರಸರಣ ಆಗಿ ಊರೆಲ್ಲವೂ ಅಕೇಶಿಯಾ ಆಗಿದೆ, ಊರೆಲ್ಲವೂ ಗಾಳಿಯಾಗಿದೆ, ಊರೆಲ್ಲವೂ ನೀಲಗಿರಿ ಆಗಿದೆ. ತಪ್ಪಾರೋದು ನಮ್ಮದೇ. ಹಾಗಾಗಿ ನಾವು ಏನು ಹೇಳ್ತೇವೆ ಅಂದರೆ ನಮ್ಮ ತಾಯಿಯನ್ನು ಗೌರವಿಸೋಂತ ಕಲಿಸ್ಬೇಕು. ಪ್ರಪಂಚದಲ್ಲಿ ತಾಯಿ ಇದ್ದರೆ ಮಾತ್ರ ಈ ಪ್ರಪಂಚ ನೋಡಲಿಕ್ಕೆ ಸಾಧ್ಯ. ಹೊತ್ತ ಇಳೆ ಈ ಭೂಮಿ ನಮ್ಮನ್ನು ಹೊತ್ತಿದೆ. ಇವತ್ತು ಎಷ್ಟು ಜನ ಮಕ್ಕಳು ಟಿ ವಿ ನೋಡ್ತೀರಿ? ಮಕ್ಕಳೆಲ್ಲ ಟಿ ವಿ ನೋಡ್ತೀರಲ್ವಾ? ಇವತ್ತು ನೋಡಿ ಗುಜರಾತಲ್ಲಿ ಒಂದೇ ಸಮನೆ ಮಳೆ ಬಿದ್ದುಬಿಟ್ಟು ಎಲ್ಲ ಫ್ಲಡ್ಡಿಂಗ್ ಆಗಿ ಜನ ಎಲ್ಲ ದೋಣಿಲಿ ಓಡಾಡ್ತಾ ಇದ್ದಾರೆ. ವಿಯೆಟ್ನಾಮಲ್ಲಿ ಭೂಕಂಪ ಆಯಿತು, ಟರ್ಕಿಯಲ್ಲಿ ಭೂಕಂಪ ಆಯಿತು, ಇಂಡೋನೇಷ್ಯಾದಲ್ಲಿ ಎಲ್ಲಿ ಕಡಿದ್ರೂ ಭೂಕಂಪ ಆಗ್ತದೆ. ಯಾಕೆ? ಭೂಮಿ ದಿನ ತನ್ನ ಸ್ಥಿರತೆ ನೋಡ್ಕೊಳ್ತಾ ಇದೆ. ಹಾಗಾಗಿ ಜಪಾನ್ ದೇಶದ ಜನ ಬೆಳಿಗ್ಗೆ ಎದ್ದ ಕೂಡ ಭೂಮಿಯನ್ನು ನಮಸ್ಕಾರ ಮಾಡ್ತಾರೆ, ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ, ಆಮೇಲೆ ಚಂದ್ರನಿಗೆ ನಮಸ್ಕಾರ. ಯಾಕಂದರೆ ಭೂಮಿಯಲ್ಲಿ ಆ್ಯಕ್ಚುಲಿ ಭೂಮಿ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಇರಬೇಕಂದ್ರೆ ಸೂರ್ಯಚಂದ್ರರು ಭಾಳ ಮುಖ್ಯ. ಹಾಗಾಗಿ ನಮ್ಮ ಭೂಮಿ ಏನಾದ್ರು ಅಲ್ಗಾಡ್ತಿದ್ರೆ ಇವತ್ತು ಟಿ ವಿಯಲ್ಲಿ ಭಾಳ ಚೆನ್ನಾಗಿ ತೋರಿಸ್ತಾರೆ, ಏನು 4 ರೇಷಿಯೋಲಿ ಭೂಕಂಪ ಆಯಿತು, ಜನ ಅದು ಭೂಮಿ ಅಲ್ಲಾಡಿತಂತ. 5 ರೇಷಿಯೋಲಿ ಭೂಕಂಪ ಆದರೆ ಜನ ಎಲ್ಲ ಫ್ಯಾನೆಲ್ಲ ಅಲ್ಲಾಡಿತು, ಗೋಡೆ ಎಲ್ಲ ಬಿರುಕು ಪಾತ್ರ ಬಿತ್ತಂತ. 6ರಲ್ಲಾದರೆ ಜನ ಎಲ್ಲ ಓಡಿ ಬಂದರು. 7ರಲ್ಲಾದರೆ ಭೂಮಿ ಮನೆಗಳ ಸ್ವಲ್ಪ ಕುಸ್ತು ಬಿತ್ತಂತ. 8ರಲ್ಲಾದರೆ ಬರೀಲಿಕ್ಕೆ ಅವರು ಇಲ್ಲ, ಓಡಿ ಬರ್ಲಿಕ್ಕೆ ನಾವು ಇಲ್ಲ. ಏನಾದರೂ 8 ರೇಷಿಯಲ್ಲಿ ಭೂಕಂಪ ಆದರೆ ಎಲ್ಲರೂ ಸತ್ತೋಗ್ಬಿಡ್ತೇವೆ. ಹಾಗಾಗಿ ಭೂಮಿ ನಮಗೆ. ಆಮೇಲೆ ತುತ್ತಿಟ್ಟು ಬಂದು ಬಳಗ ನೋಡಿ, ಸಣ್ಣವ್ರು ಇರುವತ್ತಿ ಭಾಳ ಜನ ನಮ್ಮ ಸಾಕಿರ್ತೇವೆ. ನಾವೊಂದು ಸ್ಟೇಜಿಗೆ ಹೋದ್ಮೇಲೆ ದಾರಿಲಿ ಯಾರಾದರೂ ಹೋಗ್ತಾ ನಮ್ಮ ಹಿರಿಯರು ಇವ್ನು ಕರ್ಕೊಂಡ್ರು ಚೊರೆ ಮಾಡ್ತಾನೆ ಮಾರೆ ಅಂತ ಸಿದ್ಧ ಹೋಗ್ತೇವೆ ನಾವು. ನಮ್ಮ ಹಿರಿಯರನ್ನ ನಾವು ಗೌರವಿಸೋದೇ ಇಲ್ಲ. ಇವತ್ತು ನೋಡಿ ಶಾಲೆಯಲ್ಲಿ ಇವತ್ತು ಉದಯ್ ಶೆಟ್ಟರವ್ರು ನೋಡಿ ಆ ಶಾಲೆಯ ಹಿರಿಯರಿಗೆ, ನಮ್ಮ ಪ್ರಾಧ್ಯಾಪಕರಿಗೆ, ಊರಿನವರಿಗೆ ಗೌರವ ಕೊಡಬೇಕಂತ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ಆ ಊರಿನ ಗೌರವ ಸಲ್ಲಿಸುವಂಥದ್ದು. ಆಮೇಲೆ ನಮ್ಮ ಶಾಲೆ ಕಲಿಸಿದ ಗುರುಗಳು ಇವರಿಷ್ಟನ್ನು ನಾವು ನಮಿಸಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆಮೇಲೆ ಈಗ ನೋಡಿ ದೇಶಕ್ಕಾಗಿ ಯೋಧರು. ನಿನ್ನೆ ನನ್ನ ಕಸಿನ್ ಡಾಕ್ಟರ್ ಇದ್ದರು, ಅವ್ರು ಹೇಳ್ತಾಯಿದ್ರು 41 ವರ್ಷದ ಪ್ರಾಯದ ಮಂಗಳೂರು ಕಮಿಷನರೇಟ್ ಆಫೀಸಲ್ಲಿ ಕಂಪ್ಯೂಟರ್ ಆಪ್ರೇಟ್ ಒಬ್ಬರಿಗೆ ಕಾರ್ಡಿಕ್ ಅರೆಸ್ಟಾಗಿ ತರ್ತಾರೆ, ನನ್ನ ಟೇಬಲಲ್ಲಿ ಆಪ್ರೇಟ್ ಮಾಡುವಾಗ ಸತ್ತೋಗ್ಬಿಟ್ಟ ಅಂತ. ಎಷ್ಟು ಬೇಜಾರಾಗ್ತದೆ. ನನ್ನ ಹತ್ರ ಕೇಳಿದ್ರು ಅವರು, ಯಾಕೆ ಆಗ್ತದೆ ಶ್ರೀಧರ್ ಕಡೆ? ನಾನು ಹೇಳಿದೆ, ಅಣ್ಣ ಹೀಗೀಗೆ ಅವರು ಮೋಸ್ಟ್ಲಿ ಸಿಯಾಚಿನ್ ಇಲ್ಲ ನಥುಲಾ ಪಾಸ್ ವರ್ಕ್ ಮಾಡಿರಬೇಕು, ಅಲ್ಲಿ -50 ಡಿಗ್ರಿ ಹೋಗ್ತದೆ. ಅವಾಗ ಏನಕ್ಕೆ -50 ಡಿಗ್ರಿ ಹೋದಾಗ ಉಸಿರಾಡ್ಲಿಕ್ಕೆ ಸಹ ಆಗೋದಿಲ್ಲ. ಅಲ್ಲಿ ನೀರು ಹೀಗೆ ತೊಗೊಂಡು ಕುಡಿಯೋ ಅಂದರೆ ಐಸ್ ಆಗ್ತದೆ. ಅಂಥ ಪರಿಸ್ಥಿತಿ ಕೆಲಸ ಮಾಡೋಕೆ ಏನಾಗ್ತದೆ, ನಮ್ಮ ಆರ್ಗನ್ಸ್ಗಳಿಗೆ ಸರಿಯಾಗಿ ಆಕ್ಸಿಜನ್ ಸಿಕ್ಕಿದಾಗ ಫ್ಲೆಕ್ಸುವೇಷನ್ ಫೀಲ್ ಅಂತ ಹೇಳ್ತೇವೆ, ಅದಾಗಿರ್ತದೆ. ಹಾಗಾದಾಗ ಬಹುಶಃ ಅದರಿಂದಾಗಿ ಅವನು ಇಲ್ಲಿ ಬಂದ ನಂತರ ಏನಾಗ್ತದೆ, ಅದು ಆ ಎಫೆಕ್ಟ್ ಇದ್ದು ಜಸ್ಟ್ 3 ಇಯರ್ಸ್ ಆಗಿದೆ. ಅವನು 17 ವರ್ಷ ಮಿಲಿಟ್ರಿ ಮಾಡಿದ್ದಾನೆ, 3 ವರ್ಷ ಆಗಿದೆ ಕಾರ್ಡಿಕ್ ಅರೆಸ್ಟ್, ಡೆತ್, 41 ವರ್ಷ ಪ್ರಾಯ. ನಾನು ಅವ್ರಿಗೆ ಹೇಳಿದೆ, ಆ್ಯಸ್ ಎ ಡಾಕ್ಟ್ರ್, ಕಾರ್ಡಿಯಾಲಜಿಸ್ಟ್, ಚೀಫ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಪ್ರಭಾಕರ್ ಅಂತೇಳಿ ನನ್ನ ಕಸಿನ್,
ಅವರು ನಾನು ಹೇಳಿದೆ ಇದು ನೋಡಿ ಈ ಚಾನ್ಸಸ್ ಇದೆ, ಅದು ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಯಾವುದು ಟೆಂಟ್ ಒಳಗಡೆ ನಿಮ್ಮ ಕಲ್ಲಿದ್ದನ್ನು ಹವೆ ಬರುವಂತೆಲ್ಲ ಹಾಕಿ ಕೊಟ್ಟಿರ್ತಾರೆ. ನಾನು ಹೋಗಿದ್ದೇನೆ, ನತುಲಾ ಪಾಸಿ ಹೋಗಿದ್ದೇನೆ, ಸಿಯಾಚಿನ್ ಹೋಗಿದೆ. ಯಾಕಂದರೆ ಅವ್ರಿಗೆ ಹೋದರೆ ಗೊತ್ತಾಗ್ತದೆ ಆ ಪರಿಸ್ಥಿತಿ ಏನಂತ. ನಾವು ಹೋಗುವಾಗ ಥರ್ಮಲ್ ಹಾಕೊಂಡು ಹೋಗಬೇಕು, ಅಂದರೆ ಒಳಗಡೆ ಥರ್ಮಲ್ ಡ್ರೆಸ್ ಹಾಕ್ತೇವೆ, ಅದ್ರ ಮೇಲೆ ಜಾಕೆಟ್ ಎಲ್ಲ ಹಾಕೊಂಡು ಹೋದ್ರು ನಮಗೆ ಒಂದು ಅರ್ಧ ಗಂಟೆ ವೆಹಿಕಲಿಂದ ಇಳಿದು ನಿಲ್ಲಿಕ್ಕೆ ಆಗಲಿಲ್ಲ ಅಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಯೋಧರು ನಮ್ಮನ್ನು ಕಾಯಲಿಕ್ಕೋಸ್ಕರ ಇವತ್ತು ನೋಡಿ ನಮ್ಮಲ್ಲಿ ಸಾಮಾಜಿಕ ಪರಿಸರದ ಕೊರತೆಯಿಂದಾಗಿ ನಂದು 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 ಅಂತ ಹೇಳೋ ಆ ಭಾವನೆಯಿಂದಾಗಿ ಇಡೀ ವಾರಾಗಿ ಇಡೀ ದೇಶದ ಜನ, ವರ್ಲ್ಡಿನ ಜನ ನಾವು ಭಯದಲ್ಲಿ ಬದುಕ್ತಾ ಇದ್ದೇವೆ, ಎಲ್ಲಿ ಕ್ಷಿಪಣಿ ಬಂತೋ ಬಾಂಬ್ ಬಂತೋ ಅಂತೇಳಿ. ಇದು ನಮ್ಮ ಸಾಮಾಜಿಕ ಪರಿಸರದ ಕೊರತೆ. ಇನ್ನೊಂದು ರೈತರು, ಇವತ್ತು ನೋಡಿ ರೈತರಿಗೆ ಭಾಳ ಕಷ್ಟ ಇದೆ ನಮಗೆ. ಯಾಕಂತ ಹೇಳಿದ್ರೆ ಒಂದು ಬೆಳೆ ಬೆಳೆದ ರೈತರಿಗೆ ಸರಿಯಾದ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ನಮ್ಮ ಕಾಡು ಪ್ರಾಣಿಗಳ ಹಾವಳಿ, ಕಾಡು ಪ್ರಾಣಿಗಳ ಹಾವಳಿ ಕಾನೂನಿಗಿಂತ ಈ ಮೊಬೈಲಲ್ಲಿ ಒಬ್ಬರು ಪಾಪ ಪುಣ್ಯಾತ್ಮ ಒಂದು ಕ್ಯಾಮರಾ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ರೈತರಿಗೂ ನೆಮ್ಮದಿಲ್ಲ, ನಮಗೂ ನೆಮ್ಮದಿಲ್ಲ. ಜನರಿಗೊಂದು ಭಾಳ ಹುಚ್ಚು, ಎಲ್ಲಿ ನೋಡಿದ್ರು ಮೊಬೈಲಲ್ಲಿ ಹೊಡೆಯೋದು ಟಕ್ ಅಂತದ್ದು, ಎಲ್ಲೆಲ್ಲಿ ಶೇರ್ ಆಗ್ತದೆ ಗೊತ್ತಿಲ್ಲ. ನಾನು ಅದೇ ಈಗ ಫಸ್ಟ್ ಅರ್ಸ್ತಾ ಇರೋದು ಆ ಮೊಬೈಲಲ್ಲಿ ಕ್ಯಾಮ್ರಾ ಯಾರು ಕಂಡು ಹಿಡಿದ್ರು ಅಂತೇಳಿ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಫ್ರೀಡಮ್. ಯಾಕಂದರೆ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಪಾಪ ನಮ್ಗೆ ಗೊತ್ತಿದೆ ನವಿಲಿಂದ ಎಷ್ಟು ಪ್ರಾಬ್ಲಮ್ ಇದೆ ರೈತರಿಗೆ, ಕಾಡು ಹಂದಿಗಳಿಂದ ಏನಿದೆ, ಮತ್ತು ಬೇರೆ ಬೇರೆ ಪ್ರಾಣಿಗಳಿಂದ. ಯಾಕಂದ್ರೆ ಅವ್ರು ಬೆಳೆದ ಬೆಳೆ ಅವ್ರಿಗೆ ಮನೆ ತೊಗೊಂಡೋಗ್ತಾಯಿಲ್ಲ. ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ನಾವು ಆ ಕುಮ್ಕಿ ಜಾಗವನ್ನು ಕನ್ವರ್ಟ್ ಮಾಡಿ ಬೆಳೆ ಬೆಳೀಲಿಕ್ಕೆ ಹೋಗಿದ್ದು. ಹಿಂದೆ ನಮ್ಮ ಮನೆಯಲ್ಲಿ ಎಲ್ಲ ಕಾಟು ನಾಯಿ ಸಾಕ್ತಿದ್ವಿ, ಆಮೇಲೆ ಕಾಟು ದನ ಕರುಗಳನ್ನು ಸಾಕ್ತಿದ್ವಿ. ಒಂದೆರಡು ಗುಡ್ಡೆಗೆ ಹೋದರೆ ಅದು ಕಾಡು ಪ್ರಾಣಿಗಳು ತಿಂದೋಯ್ತು ಅಂತ ಖುಷಿ ಪಡ್ತಿದ್ವಿ ನಾವು. ರೈತರ ಮನೆ, ನಮ್ಮಲ್ಲಿ 6 ಎಕರೆ ಜಮೀನಿತ್ತು. ಆಮೇಲೆ ನಮ್ಮ ಬೆಳೆಗಳನ್ನು ಸ್ವಲ್ಪ ಪ್ರಮಾಣ ತಿಂತಿತ್ತು, ಅಷ್ಟು ಹಾನಿ ಮಾಡ್ತಿರಲಿಲ್ಲ. ಇವತ್ತು ನಮ್ಮ ಜೀವನ ಶೈಲಿ ಏನಾಗಿದೆ ಅಂದರೆ, ನೀವು ಸ್ವಲ್ಪ ಪಟ್ಟಣಕ್ಕೆಲ್ಲ ಹೋದರೆ ಇವರು ನಾಯಿ ಇವ್ರನ್ನ ಹೇಳ್ಕೋಗ್ತದೋ, ಇವ್ರ ನಾಯಿನ ಎಳಿತದೋ ಗೊತ್ತಿಲ್ಲ ಅಂತ ನಾಯಿ. ಅಂದರೆ ನಾವು ನಮ್ಮ ಮನುಷ್ಯರಿಗೆ ಖರ್ಚು ಮಾಡೋಕ್ಕಿಂತ ನಮ್ಮ ಪೆಟ್ಸ್ಗಳಿಗೆ ಖರ್ಚು ಮಾಡ್ತೇವೆ. ಮಾಡಬಾರ್ದು ನಾನು ಹೇಳ್ತಾ ಇಲ್ಲ, ಆದರೆ ಅದೇ ನಾವು ಅಲ್ಲೇ ಪಕ್ಕದಲ್ಲಿರೋ ಒಂದು ಆಶ್ರಮ ಶಾಲೆಗೋ ಅಥವಾ ಯಾರಿಗೆ ನಿರ್ಗತಿ ನಾವು ₹1 ನಾನು ಕೊಡೋದಿಲ್ಲ. ಕೇಳಿದ್ರೆ ನಮ್ಮ ವ್ಯವಸ್ಥೆ ಹೀಗಿದೆ. ಅಂದರೆ ನಾವು ರೈತರನ್ನ ಗೌರವಿಸ್ತಾನೆ ಇಲ್ಲ, ರೈತರಿಗೆ ಗೌರವ ಕೊಡುವಂಥ. ಯಾಕಂದರೆ ಅವರು ನೀವು ತಿನ್ನುವ ಪಿಜ್ಜಾ, ಬರ್ಗರ್, ಚಾಕ್ಲೇಟ್, ಕೇಕ್ ಯಾವುದೇ ಬರಲಿ, ಎಲ್ಲವೂ ಈ ಭೂಮಿಯಲ್ಲಿ ಬೆಳೆದ ಯಾವುದೋ ಒಂದು ಬೆಳೆಯಿಂದ ಸಂಸ್ಕರಣೆ ಆಗಿ ಬಂದಿರಬೇಕು ಹೊರತು ಒಬ್ಬ ರೈತ ಬೆಳೆದ ಬೆಳೆಯಿಂದೇ ಬಿಟ್ಟರೆ, ರೈತರು ಬೆಳೆ ಬೆಳೀತಾ ಇದ್ದರೆ ನಿಮ್ಮ ಪಿಜ್ಜಾನೂ ಬರೋದಿಲ್ಲ, ಬರ್ಗರೂ ಬರೋದಿಲ್ಲ. ಈ ಭಾಳ ಜನ ಮಕ್ಕಳ ಹತ್ರ, ಮಂಗಳೂರಲ್ಲಿ ಭಾಳ ಮಕ್ಕಳ ಹತ್ರ ಕೇಳಿದರೆ ನೀರು ಎಲ್ಲಿಂದ ಬರುತ್ತೆ ಹೇಳ್ತಾರೆ. ಏನಂತೇಳಿ, ನಳ್ಳಿಯಿಂದ ಬರುತ್ತೆ ಸರ್. ನಳ್ಳಿಗೆ ಎಲ್ಲಿಂದ ಬರುತ್ತೆ? ಕಾರ್ಪೊರೇಷನಿಂದ ಬರುತ್ತೆ ಸರ್. ಕಾರ್ಪೊರೇಷನ್ಗೆ ಎಲ್ಲಿಂದ ಬರುತ್ತೆ? ತುಂಬೆ ಡ್ಯಾಮಿಂದ ಬರುತ್ತೆ ಸರ್. ತುಂಬೆ ಡ್ಯಾಮಿಗೆ ಎಲ್ಲಿಂದ ಬರುತ್ತೆ? ಯಾರಿಗೂ ಗೊತ್ತಿಲ್ಲ. ಏನಾದರೂ ಅಷ್ಟು ಬುದ್ಧಿವಂತ 1-2 ಮಕ್ಕಳು ಹೇಳ್ತಾರೆ ಸರ್ ನೇತ್ರಾವತಿ ಅಂತ. ನೇತ್ರಾವತಿ ನದಿ ಹರಿಬೇಕಾದ್ರೆ ಅಡ್ಡೋಳೆ, ಕೆಂಪೋಳೆ, ಕೂಡೋಳೆ, ಕುಂಟೋಳೆ, ಒಟ್ಟು 14 ರಿವರ್ಸ್ ಇರಬೇಕಲ್ಲಿ. ಕುಮಾರಧಾರ 14 ನದಿಗಳು ನೇತ್ರಾವತಿ ಸೇರಿದ್ರೆ ನೇತ್ರಾವತಿ ಫ್ಲೋಯಿಂಗ್ ಆಗ್ತದೆ. ಇಲ್ಲಿ ನೇತ್ರಾವತಿ ಹರಿಯುವುದೇ ಇಲ್ಲ. ಆಮೇಲೆ ಭಾಳಷ್ಟು ಜನ ನಾವು ತಿಳ್ಕೊಂಡಿದ್ದೇವೆ, ನಮಗೆ ಆಹಾರ ಅಂತ ಹೇಳಿದ್ರೆ ಫುಡ್ ಇಸ್ ದ ನಮ್ಮದು ಮೂಲಭೂತ ಅಂತ. ಫುಡ್ ಅಲ್ಲ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಬೆಳಕು. ನಮ್ಮನ್ನು ಒಂದು 2 ದಿವಸ ಕತ್ಲೆ ಕೋಣಲ್ಲಿ ಕೂಡಿಟ್ಟು ನಾವು ಬದುಕ್ತೇವೆ ಸರ್? ಬೆಳಕು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು. ಈ ಮೂರನ್ನು ಕೊಡುವಂಥದ್ದು ಯಾವುದು? ಪ್ರಕೃತಿ, ಮರಗಿಡಗಳು. ಇದನ್ನು ಪರಿಸರ ಅಂತ ಹೇಳ್ತೇವೆ. ಎನ್ವಿರಾನ್ಮೆಂಟ್ ಅಂದರೆ, ಪರಿಸರ ಅಂದರೆ ಕೇವಲ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಫ್ರೆಂಚ್ ಪದ, ಅದು ಅದರ ಇಂಗ್ಲೀಷ್ ಅನುವಾದವೇ. ರೀಸೆಂಟಾಗಿ ಒಬ್ಬರು ಇವರು ಶ್ರೀಶಾನಂದ್ ಒಬ್ಬರು ನ್ಯಾಯಾಧೀಶರು ಒಂದು ಸ್ಪೀಚ್ ನೀವು ಕೇಳಿರ್ಬೇಕು ಅನಿಸ್ತದೆ. ಅವ್ರು ಹೇಳ್ತಾರೆ, ಧರ್ಮವನ್ನು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ರಿಲಿಜಿಯಸ್ ಅಂತ ಬರುತ್ತೆ. ಧರ್ಮ ಅಂದರೆ ರಿಲಿಜಿಯಸ್ ಅಂತೆ, ಅದು ಆ ಪದನೇ ಅಲ್ಲ ಅಂತ ಹೇಳ್ತಾರೆ. ಇದು ಹಾಗೆ. ಇದನ್ನು ಪರಿಸರವನ್ನು ನಾವು ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ? ಎನ್ವಿರಾನ್ಮೆಂಟ್ ಅಂದ್ರೇನು? ಇವತ್ತು ಈ ಒಂದು 100 ವರ್ಷ ಕಲಿತ ಶಾಲೆಗೆ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತಿನ ಈ ಹೊಸ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಶಾಲೆಯನ್ನು ಉನ್ನತೀಕರಿಸುವುದು, ಈ ಶಾಲೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡೋದು. ಯಾಕಂತ ಹೇಳಿದ್ರೆ, ಮತ್ತು ಇಲ್ಲಿದ್ದ ಸಾಧಕರಿಗೆ ಸನ್ಮಾನ ಯಾಕೆ ಮಾಡಿದ್ರಂದರೆ, ಮುಂದೊಂದು ದಿನ ನಿಮ್ಮಲ್ಲಿ ಆ ಥರದ ಒಬ್ಬ ವ್ಯಕ್ತಿ ಆಗಬೇಕು ಅನ್ನುವಂಥ ಮನೋಭಾವ ಬರಲಿ ಅಂತ ಹೊರತು ಅವರಿಗೆ ಅವ್ರು ಮಾಡಿದ ಕೆಲಸವನ್ನು ಗುರುತಿಸೋ ಜೊತೆಗೆ ನಿಮಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಅದು. ಒಂದು ಊರಿನಲ್ಲಿ ಸಾಧನೆ ಮಾಡಿದಂಥ 4 ಜನನ ನಾವು ಸನ್ಮಾನ ಮಾಡೋದು. ಯಾಕಂದರೆ ಅವರನ್ನು ಗುರುತಿಸೋದು, ಈಗ ನನ್ನನ್ನು ಸನ್ಮಾನ ಮಾಡೋದು ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ನಾನು ಸನ್ಮಾನ ಅನ್ನೋದನ್ನೇ ಜವಾಬ್ದಾರಿ ಅದು. ಯಾಕಂದರೆ ಆ ಸನ್ಮಾನವನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆದರೆ ಮಕ್ಕಳಿಗೆ ನಿಮಗೆ ಯಾಕೆ ಸನ್ಮಾನ ಮಾಡಿದ್ದಾರೆ? ಅವರು ಕೃಷಿ ಕ್ಷೇತ್ರದ ಸಾಧನೆ ಇರ್ಬೋದು, ನಾಟಿ ವೈದ್ಯರಾಗಿ ಸಾಧನೆ ಇರ್ಬೋದು, ಅಥವಾ ಬೇರೆ ಯಾವುದೋ ಶೈಕ್ಷಣಿಕವಾಗಿ ಮಾಡಿದ ಸಾಧನೆ ಇರ್ಬೋದು. ಅದನ್ನು ಗುರುತಿಸಿ ಯಾಕೆ ಸನ್ಮಾನ ಮಾಡ್ತಂದರೆ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮುಂದೊಬ್ಬ ವ್ಯಕ್ತಿ ಬರಬೇಕಂತೇಳಿ. ಇಲ್ಲದಿದ್ದರೆ ನಿಮಗೆ ಸಾಧ್ಯನೇ ಇಲ್ಲ.
ಈಗ ನಾನು ಪರಿಸರದ ಬಗ್ಗೆ ಬರ್ತೇನೆ. ಪರಿಸರ ಬಹುಶಃ ನಾನು ಈ ಬೋಳಾ ಈ ವ್ಯಾಪ್ತಿಗೂ ನಾನೇ ACF. ನನಗೆ ಇವತ್ತು ನಮ್ಮ ಆಫೀಸಿಗೆ ಹೋದರೆ ಫಸ್ಟ್ ಕೆಲಸ ನಾನು ಮಾಡೋದು ಒಂದು 10 ರಿಂದ 15 ಆನ್ಲೈನ್ ಸಿಸ್ಟಮ್ ಅದನ್ನು ಪಾಸ್ ಮಾಡ್ತೇನೆ. ಏನು ನಮ್ಮ DCF ಸರಿಗೆ ಬೆಳೆ ಪರಿಹಾರ, ಕಾಡ್ಕೋಣದಿಂದ ಬೆಳೆ ಪರಿಹಾರ, ನವಿಲಿಂದ ಬೆಳೆ ಪರಿಹಾರ, ಈಗ ಮಂಗನಿಂದ ಬೆಳೆ ಪರಿಹಾರ ಕೊಡಬೇಕಂತ ಭಾಳ ಆಗ್ರಹಿಸ್ತಾ ಇದ್ದೇವೆ ನಾವೇ. ರೈತರಿಗೆ ಮಂಗನಿಂದ ಭಾಳ ತೊಂದರೆ ಇದೆ. ಕಾರಣ ಅಂತ ಹೇಳಿದ್ರೆ ಅದ್ರ ನೋಡಿ, ಇಲ್ಲೇ ನಾನು RF ಆಗಿದ್ದೆ 8 to 12. RF ಆಗಿರುವಾಗ ಈ ಮಂಗನ ಬಗ್ಗೆ ಸಮ್ ಪ್ರಾಬ್ಲಮೆಟಿಕ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ BV ಪೂಜಾರಿ ಅಂತ ರೈತರಿದ್ರು, ಇವತ್ತಿಲ್ಲ ಅವರು. ಹಾಗೆ ಸತ್ಯನಾರಾಯಣ ಉಡುಪ 4 ಜನ ರೈತರನ್ನ ನಾವು 4 ಜನ ಸೇರಿ ಹಿಮಾಚಲ ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ಮಂಕಿ ಪಾರ್ಕ್ ಮಾಡಿದ್ದಾರೆ. ಮಂಕಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ಮಂಕಿಗಳ ಅಧ್ಯಯನ ಆಗಬೇಕು. ಈ ಮಕ್ಕಳಿಗೆ ಅದು ಬೋರ್ ಆಗಬಾರ್ದು ಅಂತ ಹೇಳ್ತಾ ಇದ್ದೇನೆ. ಮಂಗಗಳ ಅಧ್ಯಯನ ಆಗಬೇಕಂತ ಸರ್ಕಾರ ಏನು ಮಾಡ್ತು, ಮಂಗಗಳ ಅಧ್ಯಯನ ಮಾಡಿ ಅಂತ ಕೊಡ್ತು. ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಅಲ್ಲಿ ಸಂಘರ್ಷ ಸೇರಿ ಅಧ್ಯಯನ ಶುರು ಮಾಡಿದರು. ಶುರು ಮಾಡಿ 1 ತಿಂಗಳು ತೊಗೊಂಡ್ರು. ಆವಾಗ ಆ ಊರಿನ ಜನಸಂಖ್ಯೆಗಿಂತ ಮಂಗನ ಸಂಖ್ಯೆ 10 ಪಟ್ಟು ಜಾಸ್ತಿ. ಎಷ್ಟು 22 ಲಕ್ಷ ಮಂಗಗಳು. ಕೊನೆಗೆ ನೋಡು, ಇಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ಏನಂತ ಮಾಡಿ ಒಂದೇ ದಿವಸ ಯಾಕಂದ್ರೆ ಮಂಗದ ಗುಂಪು ಇವತ್ತಿಲ್ಲಿ ಇರ್ತದೆ, ನಾಳೆ ಆ ಊರಿಗೆ ಹೋಯ್ತು ಅವರು ಲೆಕ್ಕ ತೊಗೊಂಡ್ರು, ಮಾರನೇ ದಿವಸ ಪಕ್ಕದ ಊರಿಗೆ ಹೋಯ್ತು ಅವರು ಲೆಕ್ಕ ತೊಗೊಂಡ್ರು, ಮಾರನೇ ದಿವಸ ಪಕ್ಕದ ಎಲ್ಲ ಒಟ್ಟು ಟೋಟಲ್ ಮಂಗಗಳ ಸಂಖ್ಯೆ ಜಾಸ್ತಿ ಅವರು. ಕೊನೆಗೆ ಆ ಮಂಗಗಳು ಯಾಕೆ ಅಲ್ಲಿ ಆ್ಯಪಲ್ ತಿನ್ನೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಅಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಸುಮ್ಮನೆ ಇರ್ಬೋದಲ್ಲ ನಮ್ಮವರು, ಅದಕ್ಕೆ ಕೊಯ್ದು ಅದಕ್ಕೆ ಜೇನುತುಪ್ಪ ಹಾಕಿ ಮಂಗನಿಗೆ ಆಂಜನೇಯನ ರೂಪ ಅಂತ ತಿನ್ನಿಸಿದ್ರು. ಅವ್ರು ಫಸ್ಟ್ ತಿಂತು. ಆಮೇಲೆ ಏನು ಮಾಡ್ತು, ತಿನ್ನೋದು ಬಿಟ್ಟು ಮರ ಹಿಡ್ಕ ಅಲ್ಲಾಡಿ ಶುರು ಮಾಡ್ತು. ಹಣ್ಣು ಹೋಯ್ತು, ಕಾಯಿನೂ ಹೋಯ್ತು. ಆ್ಯಕ್ಚುಲಿ ಮಂಗಗಳು ಆ್ಯಪಲ್ ತಿಂತಾನೇ ಇರಲಿಲ್ಲ ಅಂತ ಅಲ್ಲಿ. ಇದು ನಡೆದ ಘಟನೆ, ನನ್ನ ಹತ್ರ ಇದೆ ಸ್ಟೋರಿ. ಆಮೇಲೆ ನಾವು ಆಂಜನೇಯ ದೇವಸ್ಥಾನ ಕೈ ಮುಗಿದು ಬಂದು, ಅಂದರೆ ಆ ದೇವರಿಗೆ ಪ್ರತಿರೂಪವಾದ ಮಂಗಗಳಿಗೆ ನಾವು ಆಹಾರ ಕೊಡುವ ಅಂತ ಹೇಳೋಕ್ಕೇನು ನಮ್ಮದು ನೈವೇದ್ಯ ಕೊಡೋದು ಹೋಗಿ ತಿನ್ನಿಸ್ಲಿಕ್ಕೆ ಹೋಗಿ ಅಲ್ಲಿ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಮಂಗಗಳೇ ಸಮಸ್ಯೆ. ಯಾಕಂದ್ರೆ ಅಲ್ಲಿ ಅವರು ಆ್ಯಪಿಲ್ ಬೆಳೀತಾರೆ. ಆ್ಯಪಿಲ್ ಒಂದು ಹಣ್ಣು ತಿನ್ಕೊಂಡೋದ್ರೆ ಮಂಗನಿಂದ ಲಾಸ್ ಆಗೋದಿಲ್ಲ. ಈ ಮಂಗ ಏನು ಮಾಡ್ತದೆ, ಅದು ಹಿಡ್ಕೊಂಡು ಇಡೀ ಮರ ಅಲ್ಲಾಡ್ತದೆ, ಹಣ್ಣು ಕಾಯಿ ಎಲ್ಲ ಬಿದ್ದೋಗ್ತದೆ. ಕೊನೆಗಲ್ಲಿ ಏನಾಯಿತು, ಇದನ್ನು ಸ್ಟೆರಿಲೈಸ್ ಮಾಡೋದಂತ ಯಾವುದು ಟೋಟಲ್ ಒಂದೇ ದಿವಸ ನೋಡುವಾಗ 22,000-30,000 ಮಂಗಗಳು ಬಂದ್ವಿ. ಅದನ್ನು ಸ್ಟೆರಿಲೈಸ್ ಮಾಡೋದು ಅಂತ ಆಯಿತು. ಸ್ಟೆರಿಲೈಸ್ ಮಾಡೋ ಕೆಲವೊಂದು ಸಿಸ್ಟಮೆಟಿಕ್ ಎಲ್ಲ ಇದ್ದಾವೆ. ಅಂದರೆ ಅದನ್ನು ಯಾವ ಮಂಗಗಳನ್ನು ಮಾಡಬೇಕು, ಏನು ಮಾಡಬೇಕು, ಗ್ರೂಪಲ್ಲಿ ಭಾಳ ಚಂದ ಮಾಡಿದ್ದಾರೆ ಅಲ್ಲಿ. ಅದು ಸುಪ್ರೀಂ ಕೋರ್ಟಿಗೆ ಹೋಯಿತು. ಮೇನಕಾ ಗಾಂಧಿ ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಅದು ಮತ್ತೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡ್ತು. ನಾವು ಹೋದಾಗ ಭಾಳ ಚೆನ್ನಾಗಿ ಸ್ಟೆರಿಲೈಸ್ ಮಾಡ್ತಾಯಿದ್ರು. ಒನ್ಸ್ ಸ್ಟೆರಿಲೈಸ್ ಆದ ನಂತರ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಮಂಗಗಳು. ಹಾಗಾಗಿ ಇದು ಯಾಕೆ ವಿಚಾರ ಹೇಳ್ತಾ ಅಂದರೆ, ಇಲ್ಲಿಯ ಪರಿಸ್ಥಿತಿ ಹಾಗೇ ಇದೆ. ಇಲ್ಲಿ ಇವತ್ತು ರೈತರದ್ದು ಮಂಗ, ಆಮೇಲೆ ಇನ್ನೊಂದು ಚಿರತೆ ಕಾಟ. ಭಾಳ ಚಿರತೆ ಕಾಟ ಯಾಕೆ ಆಗಿದೆ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಮ್ಮ ಜೀವನ ಸ್ಟೈಲ್ ಆಗಿದೆ. ನಾವು ಒಂದು ಹಳ್ಳಿಯ ಜೀವನದಲ್ಲಿ ಬದುಕಿದವರು. ಹಿಂದೆಲ್ಲ 8 ಗಂಟೆ ಆದ ನಂತರ ಜನ ಭಾಳ ಓಡಾಡ್ತಿರ್ಲಿಲ್ಲ ಅಲ್ವಾ ಸರ್? ಕಾಡು ಪ್ರಾಣಿ ಓಡಾಡೋ ಸಮಯ ಎಲ್ಲ ಸೇರ್ಕೊಂಡ್ಬಿಡ್ತಿದ್ವಿ. ಇವತ್ತು 8 ಗಂಟೆ ಬರೋ ಒಂದು ಕ್ಯಾಟಗರಿ, ಭಾಳ ಬೇಗ ಬರೋ ಕ್ಯಾಟಗರಿ ಅಂದರೆ 9 ಗಂಟೆ ಬರೋರು, ಮಧ್ಯಮ ರಾತ್ರಿ ಬರೋ 10 ಗಂಟೆ ಬರೋರು, ಮತ್ತಿನ್ನು ಪಾರ್ಟಿ ಮುಗಿಸೋರು 12 ಗಂಟೆ, ಈ 8 ಗಂಟೆ ಮಲಗೋರು 4 ಗಂಟೆದ್ದು ಮತ್ತು ಪುನಃ ವಾಕಿಂಗು. ಹಾಗಾಗಿ ಚಿರತೆ ಅದರ ಸಮಯ ಬದಲಾವಣೆ ಮಾಡ್ಕೊಳ್ಳಿಲ್ಲ, ನಾವು ನಮ್ಮ ಸಮಯ ಬದಲಾವಣೆ ಮಾಡ್ಕೊಂಡಿದ್ದೇವೆ. ತಪ್ಪು ನಮ್ಮದು. ಆಮೇಲೆ ನಮ್ಮದು ಈ ವರ್ಷ ಈ ರೋಡಿದ್ದು ಮೆಂಬರ್ ಆದ್ರೆ ಆ ರೋಡಿಗೆ ಲೈಟು ಡಾಂಬರ್ ರಸ್ತೆ, ಈ ಕಡೆ ಬರುವ ವರ್ಷ ಈ ರೋಡಿದ್ದು ಮೆಂಬರ್ ಆದರೆ ಆ ರೋಡಿಗೆ ಲೈಟು ಡಾಂಬರ್ ರಸ್ತೆ. ನೀವು ಫಿಲಿಪೈನ್ಸ್ ಒಂದು ದೇಶ ಇದೆ, ಆ ದೇಶದಲ್ಲಿ ಸಂಜೆ 12 ಗಂಟೆಗೆ ರಾತ್ರಿ ಎಲ್ಲ ಲೈಟು ಆಫ್ ಆಗ್ತದೆ. 10 ಗಂಟೆ ಆಗುವಾಗ 50% ಆಗ್ತದೆ, 12 ಗಂಟೆ ಆಗುವಾಗ 70% ಆಗ್ತದೆ, 1 ಗಂಟೆ ಆಗುವಾಗ ಎಲ್ಲ ಆಗ್ತದೆ, ಪುನಃ 4 ಗಂಟೆ ಬೆಳಿಗ್ಗೆ ಆಗುವಾಗ ಎಲ್ಲ ಲೈಟ್ ಆನ್ ಆಗ್ತದೆ. ಎಷ್ಟು ಕರೆಂಟ್ ಸೇವ್ ಮಾಡ್ತಾರೆ ನೋಡಿ ಅಲ್ಲಿ. ನಮ್ಮದು ಬೆಳಿಗ್ಗೆವರೆಗೆ ಕರೆಂಟ್ ಉರಿತದೆ, ಕೆಲವು ದಿವಸ ಲೈನ್ ಮ್ಯಾನ್ ಬರೆದಿದ್ದು 10 ಗಂಟೆವರೆಗೆ ಕರೆಂಟ್ ಉರಿತಾನೆ ಇರ್ತದೆ. ಇದು ನಮ್ಮದು. ಹಾಗಾಗಿ ಕಾಡು ಪ್ರಾಣಿಗಳು ಇಷ್ಟೊತ್ತಿಗೆ ಹೊರಗೆ ಬರಬೇಕು. ಸಾಮಾನ್ಯವಾಗಿ 6 ರಿಂದ 8 ಗಂಟೆ ಹೊರಗಡೆ ಬರ್ತದೆ, ಬೆಳಿಗ್ಗೆ 4 ರಿಂದ 5 ಗಂಟೆ ಸೇರಿಕೊಳ್ತದೆ. ಆ ಸಮಯದಲ್ಲಿ ಓಡಾಡುವಾಗ ನಾನು ಬೈಕಲ್ಲಿ ಹೋಗೋಕ್ಕೆ ಚಿರತೆ ಬಂತು. ಅದಲ್ಲದೆ ಇನ್ನೂ ನಮ್ಮ ಜೀವನ ದೊಡ್ಡದಾಗಿ ಮನೆಗೆ CC ಕ್ಯಾಮರಾ. ನಾನೆಲ್ಲ ಕಡೆ ಭಾಷಣ ಮಾಡೋಕ್ಕೆ ಹೇಳೋದಿದೆ, ದಯಮಾಡಿ ಒಂದು ಗಂಧದ ಗಿಡನ ಎಲ್ಲರೂ ನೆಟ್ಕೊಳ್ಳಿಯಪ್ಪ, ಮನೆ ಹತ್ತಿರನೇ ನೆಟ್ಕೊಳ್ಳಿ. ಯಾಕಂದ್ರೆ 15 ವರ್ಷ 20 ವರ್ಷ ಆಗುವಾಗ ಆ ಗಂಧದ ಗಿಡ ನೆಟ್ಟರೆ ಅದನ್ನು ಯಾರಾದರೂ ಫಸ್ಟು ಕಳ್ಳ ಬಂದರೆ ಆ ಗಂಧದ ಗಿಡನ ಮಾತ್ರ ಕರ್ಕೊಂಡು ಹೋಗ್ತಾನೆ, ನಿಮ್ಮ ಮನೆ ಒಳಗಡೆ ಬರೋದಿಲ್ಲ. ಮನೆ ಒಳಗಡೆ ಬಂದರೆ ನಿಮ್ಮ ತಲೆಗೊಂದು ಪೆಟ್ಟು ಕೊಡ್ತಾರೆ, ನಿಮಗೂ ಪೆಟ್ಟು ಮತ್ತು ಅವನು ಕಳ್ತನಕ್ಕೂ ಆಗ್ತದೆ. ಅದಕ್ಕಿಂತ ಫಸ್ಟ್ ನಿಮ್ಮ ಮನೇಲಿ ಒಂದು ಕಳ್ಳನಿಗೆ ಅವಕಾಶ ಆಗ್ತದೆ. ಇರಲಿ ಬಿಡಿ, ಈ ದೇಶದಲ್ಲಿ ಎಲ್ಲ ಮಾರ್ತಾನೆ, ಅವನೇನು ಬೇರೆ ದೇಶಕ್ಕೆ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಮಾರ್ಕೆಟಲ್ಲಿ ಇವತ್ತು ನೋಡಿ, 1 kg ಗಂಧ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ 20,000 ರೇಟ್ ಇದೆ. ನಾವೆಲ್ಲರೂ ಒಂದೊಂದು ಮರ ಬೆಳೆದ್ರೆ ಹಾಗಾದ್ರೆ ಭೂಮಿ ಏನು ಬಂಜೆ ಇದೆಯಾ? ನಾವೆಲ್ಲರೂ ಒಂದೊಂದು ಮರ ಬೆಳೆದ್ರೆ ಗಂಧದ ರೇಟ್ 10,000 ಬರ್ತದೆ, ನಿಮ್ಗೆ 10,000 ರೂಪಾಯಿ ಸಬ್ಸಿಡಿ ಸಿಕ್ಕಿಲ್ವಾ? ನಾವು ಈ ಪರಿಸರ ಮತ್ತು ಫಾರೆಸ್ಟ್ರಿ ವಿಷಯದಲ್ಲಿ ಎಲ್ಲರೂ ನೆಗೆಟಿವ್ ಥಿಂಕಿಂಗ್. ಭಾಳ ಜನರ ಹತ್ರ ಕೇಳಿದರೆ, ಸರ್ ನಾವು ನೆಟ್ ಮರದ ಹಣ್ಣೆ ನಮ್ಗೆ ಸಿಗ್ತಾಯಿದೆ, ನಮ್ಗೆ ಸಿಗುತ್ತಾ? ಹಾಗಾದರೆ ಇವತ್ತು ನೀವು ತಿಂತಾ ಇರೋದು ನೀವು ನೆಟ್ ಮರದ? ನಿಮ್ಮ ಹಿರಿಯರು ಅದೇ ಭಾವನೆಯಲ್ಲಿ ಇದ್ದಿದ್ರೆ
ನಮ್ಗೆ ಹಣ್ಣು ಸಿಕ್ತಿತ್ತಾ? ಇವತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು, ಅಥವಾ ನಿಮ್ಮ ಹಣ್ಣು ತಿಂದೇ ಇದ್ರು ಹಣ್ಣಿನ ಜ್ಯೂಸ್ ಕುಡಿತಿದ್ರಿ. ಇವತ್ತು ಮಕ್ಕಳದು ಯಾವುದು ನಿಮ್ಮದು ಏನು ಬರ್ತಾಯಿದೆ, ಫ್ರೂಟಿ, ಆಮೇಲೆ ಇನ್ನು ಬೇರೆ ಬೇರೆ ಥರದ ಜ್ಯೂಸ್ಗಳು ಬರ್ತಾಯಿದೆ, ಅದೆಲ್ಲ ಮ್ಯಾಂಗೋ ಪಲ್ಪಿಂದೇ ಬರೋದಲ್ವ. ಹಾಗಾಗಿ ನಮಗೇನಾದರೂ ಆ ಥರದ ಒಂದು ಮುಂದಿನ ಜನ್ರೇಷನಿಗೆ ಬೇಕಂತಾದರೆ ನಾವು ಒಂದಿಷ್ಟು ಇವತ್ತು ಪರಿಸರದಲ್ಲಿ ಮರಗಿಡಗಳು, ಇವತ್ತು ಬೋಳ ಪರಿಸರದಲ್ಲಿ ನನ್ನ ಲೆಕ್ಕದಲ್ಲಿ ತುಂಬ ಚೆನ್ನಾಗಿ ಫಾರೆಸ್ಟ್ ಇದೆ ಒಂದಿಷ್ಟು ಜನರಲ್ಲಿ. ಆದರೆ ಪೇರೆಂಟ್ಸ್ ಇಲ್ಲಿ ಇಷ್ಟು ಜನ ಇದ್ದೀರಿ, ನಿಮ್ಮ ಮಕ್ಕಳ ಹತ್ರ ಗಿಡ ನೆಡ್ಸೋರು ಯಾರಿದ್ದೀರಿ ಹೇಳಿ ನೋಡೋಣ? ಯಾರಾದರೂ ನನ್ನ ಮಗು ಹತ್ರ ಒಂದು ಗಿಡ ನಾನು ನೆಡ್ಸಿದ್ದೇನೆ ಅಂತ ಹೇಳಿ ಕೈ ಎತ್ತಿ ನೋಡೋಣ. ಹಾಂ, ಇದು ಅಟ್ಲೀಸ್ಟ್ ಇಲ್ಲಿ ಇಷ್ಟಾರು ಇದೆ. ನೀವು ಸಿಟಿಯಲ್ಲಿ ಹೋದರೆ ಇಲ್ಲ, ಕೇಳಿದ್ರೆ ಜಾಗ ಇಲ್ಲ ಅಂತ. ನಿಮ್ಮ ಒಂದು ಪಾಟ್ ತೊಗೊಂಡು ನೆಟ್ಟರೆ ಮೆಣಸಿನ ಗಿಡ ಬರ್ತದ ಇಲ್ವಾ? ಗುಲಾಬಿ ಗಿಡ ಬರ್ತದ ಇಲ್ವಾ? ತುಳಸಿ ಗಿಡ ಬರ್ತದ ಇಲ್ವಾ? ಬೆಂಡೆಕಾಯಿ ಗಿಡ ಮಾಡ್ಬೋದಲ್ಲ? ಎಲ್ಲವೂ ಮಾಡ್ಬೋದು. ಮಕ್ಕಳಿಗೆ ಮಣ್ಣನ್ನು ತಪ್ಪು ಪೇರೆಂಟ್ಸ್ ಇದು. ಇವತ್ತು ಸಮಸ್ಯೆ ಅಂದರೆ ನೀನು ಅದು ಮುಟ್ಬೇಡ ಅಂದರೆ ಓದು 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 ಮಕ್ಕಳ ಭವಿಷ್ಯತ್ತಿಗಾಗೋ ಅಪ್ಪ ಅಮ್ಮಂದಿರ ಪ್ರತಿಷ್ಠೆಗಾಗೋ ಗೊತ್ತಿಲ್ಲಾಗಿದೆ. ಓದಬೇಕು, ನಾನು ಓದಬಾರ್ದು ಮಕ್ಕಳು. ಇಂಗ್ಲೀಷ್ ಇಸ್ ಫಸ್ಟ್. ಯಾಕಂದರೆ ಇವತ್ತು ಈ ಮಕ್ಕಳು ಬೆಂಗಳೂರು ಕೂತ ಇಂಗ್ಲೀಷ್ ಮೀಡಿಯಂ ಮಕ್ಕಳ ಜೊತೆ ಪೈಪೋಟಿ ಮಾಡಬೇಕು. ನಾಳೆ ಅಲ್ಲಿ ಸರ್ಕಾರ ಕೆಲಸ ಕೊಡುವಾಗ ಇವ್ರು ಕನ್ನಡ ಮೀಡಿಯಮಲ್ಲಿ ಇಷ್ಟು ತೆಗೆದು ನಾನು ಇವ್ರಿಗೇನು ಗ್ರೇಸ್ ಕೊಡೋದಿಲ್ಲ. ಆದರೆ ಗ್ರಾಮಾಂತರ ಮತ್ತು ಕನ್ನಡ ಮೀಡಿಯಮ್ಗೆ 5% ಇದೆ. ಆದರೂ ಸಹ ಆದರೆ ಓದು ನಮ್ಮ ಇದು ಏನು ಇಂಗ್ಲೀಷ್ ಮೀಡಿಯಮ್ ಅನ್ನೋದು ನಮ್ಮ ವಿದ್ಯೆಯ ಒಂದು ಇದಾದರೆ ಕನ್ನಡ ಮತ್ತು ತುಳು ನಮ್ಮ ನಾವು ಬದುಕುವ ಒಂದು ದಾರಿಯಾಗಿರಬೇಕು. ನಾನು ಇಂಗ್ಲೀಷ್ ಓದು ತಪ್ಪಂದರೆ ಎಲ್ಲ ಬೇಕೇ ಬೇಕು. ಯಾಕಂದ್ರೆ ನಾವು ಇವತ್ತು ಎಲ್ಲ ಬೇರೆ ದೇಶದ ಜೊತೆ ಬೇರೆ ಬೇರೆ ಪಟ್ಟಣಗಳ ಜೊತೆ ಪೈಪೋಟಿ ಮಾಡಬೇಕು. ನೀವು ಚೆನ್ನಾಗಿ ಓದಿನ ಜೊತೆಗೆ ಒಂದಿಷ್ಟು ಸಂಸ್ಕಾರಯುತವನ್ನು ಕಲಿಬೇಕು ನೀವು. ಅಂದರೆ ನೀವು ಯಾವ ಪರಿಸರದಲ್ಲಿ ಬದುಕ್ತಾ ಇದ್ದೀರಿ, ಈ ಪರಿಸರದಿಂದ ಏನು ಲಾಭ ಇದೆ. ಬಹುಶಃ ನೋಡಿ, ಇಲ್ಲಿ ಬೋಳದಂಥ ಪರಿಸರದಲ್ಲಿ ಇವತ್ತು ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ 2 ರಿಂದ 3 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇದೆ. ಈ ವರ್ಷ ಮಳೆಗಾಲ ಬರ್ತಾನೆ ಇಲ್ಲ. ಮಳೆ ಯಾಕೆ ಹೀಗಾಗ್ತಾ ಇದೆ? ಎಲ್ಲಿನೂ ಇರಲಿಲ್ವ? ಎಲ್ಲಿನೂ ಯಾವಾಗಲೂ ಇತ್ತು. ಪೆಸಿಫಿಕ್ ಸಾಗರದಲ್ಲಿ ಉಷ್ಣಗಾಳಿ ಬರುವಂಥದ್ದು ಯಾವಾಗಲೂ ಇತ್ತು. ಆದರೆ ಈ ವರ್ಷ ಸೂಪರ್ ಎಲ್ಲಿನೂ ಆಗಿದೆ. ಇಲ್ಲಿಂದ ಏನು ಮೋಡಗಳಾಗ್ತದೆ, ಅದು ಮೋಡ ಪೆಸಿಫಿಕ್ ಗಾಳಿಯಿಂದಾಗಿ ಮೋಡ ಎಲ್ಲ ಚೆದರು ಹೋಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಇದನ್ನು ಪ್ರಕೃತಿ ಸರಿ ಮಾಡ್ಕೊಳ್ತದೆ. ಮಳೆ ಬರ್ತದೆ, ಒಂದಿಷ್ಟು ಕಡಿಮೆ ಆಗ್ಬೋದು. ಬಿಟ್ಟರೆ ಈಗ ಬಂಗಾಳಕೊಲ್ಲಿಯಲ್ಲಿ ಈ ವರ್ಷ ಏನಾದ್ರು ಒಂದು ಚಂಡಮಾರುತ ಇದ್ದರೆ ಆ ಉಷ್ಣ ಗಾಳಿಯನ್ನು ಹೊಡೆದೂಡಿಸಿ ಮಳೆ ಬರುವಂಥ ವ್ಯವಸ್ಥೆ ಇದೆ, ಬರ್ತದೆ. ಈಗ ನನ್ನ ನಕ್ಕದಲ್ಲಿ ಸ್ವಲ್ಪ ಕವರ್ ಆಗ್ತಾ ಇದೆ. ಈಗ ಪ್ರಕೃತಿ ತನ್ನ ಸರಿ ಮಾಡ್ಕೊತಾ ಇದೆ, ಬಟ್ ನಾವು ಮನುಷ್ಯ ಸರಿ ಮಾಡ್ಕೊಳ್ತಾ ಇಲ್ಲ. ನಮಗೆ ಇದೆಲ್ಲದಕ್ಕೂ ಮೂಲ ಕಾರಣ ನಾನು ಹೇಳ್ತಾ ಇದ್ದೆ, ಈ ಭೂಮಿ ಏನು ರಚನೆ ಆಗಿದೆ ಅದನ್ನು ಈಗ ಮಕ್ಕಳು ಕೇಳ್ಕೊಳ್ಳಿ. ಭೂಮಿ ಏನು ರಚನೆ ಆಗಿದೆ ಇದನ್ನು ಹೇಳ್ತೇವೆ, ಇದನ್ನು ಭೌಗೋಳಿಕ ಪರಿಸರ. ಭೂಮಿಯನ್ನು ಬೆಟ್ಟ ಗುಡ್ಡ ನದಿ ತೊರೆ ಜರೆ ಸಮುದ್ರ ಎಲ್ಲವೂ ಸೇರಿದ ಭೌಗೋಳಿಕ ಪರಿಸರ ಅಂತೇವೆ. ಇಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಜೈವಿಕ ಪರಿಸರ ಅಂತೇವೆ, ಇನ್ಕ್ಲೂಡಿಂಗ್ ಸಸ್ಯಗಳಿಗೆ ಜೀವ ಇದೆಯೇ ಇಲ್ವಾ? ವಿದ್ಯಾರ್ಥಿಗಳು ಎಷ್ಟನೇ ಕ್ಲಾಸಲ್ಲಿ ಇದ್ದಾರಮ್ಮ ಇಲ್ಲಿ? ಟೀಚರ್ 7th ಇದ್ದಾರಾ? ಹಾಂ, ಸಸ್ಯಗಳಿಗೆ ಜೀವ ಇದೆ ಅಂತ ಯಾರು ಕಂಡು ಹಿಡಿದ್ರು ಗೊತ್ತಿದೆ? ಯಾರಾದರೂ ವಿದ್ಯಾರ್ಥಿಗಳಿಗೆ? ಹಾಂ ಹೇಳಿ, ನಿಂತು ಹೇಳಿ. ಗೊತ್ತಿಲ್ಲ? ಸಸ್ಯಗಳಿಗೆ ಜೀವ ಇದೆಯಲ್ವಾ? ಹಾಂ, ಯಾರು ಕಂಡು ಹಿಡಿದ್ರು? ಸರ್ ಹೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಕಂಡು ಹಿಡಿದ್ರು ಸಸ್ಯಗಳಿಗೆ ಜೀವ ಇದೆ ಅಂತ. ಹಾಗೆ ಜೀವ ಇದ್ಮೇಲೆ ಅದು ಮಾತೊಂದು ಆಡೋದಿಲ್ಲ ಅಷ್ಟೇ, ಸಸ್ಯಗಳಿಗೆ ಜೀವ ಇದೆ. ಆದರೆ ನಾನು ಅದೇ ನಮ್ಮ ಫಂಕ್ಷನಲ್ಲಿ ಒಂದು ಬುಕ್ಕು ಕೊಟ್ಟರು ಎಲ್ಲ ಗೆಸ್ಟ್ಗಳಿಗೆ, ಮಳೆ ನಿಂತು ಹೋದ ಮೇಲೆ ಮರ ಅಂತ ಆ ಬುಕ್ಕಿನ ಟೈಟಲ್. ಮಳೆ ನಿಂತು ಹೋದ ಮೇಲೆ ಮರ, ಎಷ್ಟು ಒಳ್ಳೆ ಟೈಟಲ್ ನೋಡಿ. ಒಂದು ಮರ ಏನು ಮಾಡ್ತದೆ ಅಂದರೆ, ಮಳೆ ಬರುವಾಗ ಎಲ್ಲ ಮರದೊಡೆಯೋ ನಿಲ್ತೇವೆ. ಒಂದು 10 ನಿಮಿಷ ಮಳೆ ಬಂದಾಗ ಎಲ್ಲ ನೀರು ಹಿಡಿದಿಟ್ಕೊಳ್ತದೆ. ಮತ್ತು 20 ನಿಮಿಷ ಮಳೆ ಬಂದರೆ ಆ ಮರದ ನೀರೇ ಕೆಳಬೀಳು ಶುರು ಆಗ್ತದೆ. ಅದರ 2 ಅರ್ಥ ಇದೆ. ಒಂದು, ನೀನು ಆಸರೆ ಎಷ್ಟು ಬೇಕೋ ಅಷ್ಟು ಪಡ್ಕೋ. 2ನೇದು, ನಿನ್ನ ಮುಂದಿನ ಪೀಳಿಗೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ. ಆ ನೀರನ್ನು ಹಿಡಿದು ಇಟ್ಕೊಂಡು ಅದು ಭೂಮಿಗೆ ಆಳಕ್ಕೆ ಕಳಿಸ್ತದೆ. ಇವತ್ತು ಅಂತರ್ಜಲವನ್ನು ಜಾಸ್ತಿ ಮಾಡೋದು ಮರಗಳೇ. ಆಮೇಲೆ ನಿಮ್ಮ ಧ್ರುವೀಕರಣ ಮುಖಾಂತರ ಭೂಮಿಯಲ್ಲಿದ್ದ ನೀರನ್ನು ಆವಿ ಅದನ್ನು ಇದಕ್ಕೆ ಮೋಡಗಳಾಗುವಂತೆ ಮಾಡುವಂಥದ್ದು ಮರಗಳೇ. ಆಮೇಲೆ ಅದನ್ನು ಗುರುತ್ವಾಕರ್ಷಣೆ ಮುಖಾಂತರ ಭೂಮಿಗೆ ಮಳೆಯನ್ನು ತರೋದು ಮರಗಿಡಗಳೇ. ಹಾಗಾಗಿ ಪ್ರಕೃತಿಯಲ್ಲಿ ಮರಗಿಡಗಳು ಹುಟ್ಟಿದ ಮೇಲೆ ಮನುಷ್ಯ ನೆಕ್ಸ್ಟ್ ಜನ್ರೇಷನ್. ಸಾಮಾನ್ಯ ನಮಗೊಂದು 4800 ವರ್ಷಗಳ ಇತಿಹಾಸ ಹೇಳ್ತಾರೆ. ನಾವೀಗ 100 ವರ್ಷದಲ್ಲಿ ಕರೆಂಟು, ಕಂಪ್ಯೂಟ್ರು, ಮೊಬೈಲು ಎಲ್ಲವನ್ನು ನೋಡಿದ್ದೇವೆ. ಅದಕ್ಕಿಂತ ಹಿಂದಿನ ಜನ ಬದುಕಿರಲಿಲ್ವ? ನಮ್ಮಿಂದ ಆರೋಗ್ಯವಾಗಿ ಬದುಕಿದ್ರು. ಅವರಿಗೆ ನಮ್ಮ ಜನರಿಗೆ ಇವನ್ನು ಕಾಡಲ್ಲಿ ಬದುಕಿದ್ರು.
ಜನ ಬದುಕ್ತಾಯಿದ್ರು. ಆದರೆ ನಾವು ಬದಲಾವಣೆ ಆಗಬೇಕು, ಬದಲಾವಣೆಗೆ ಎಲ್ಲ ವ್ಯವಸ್ಥೆಗಳು ಬಂತು. ಇವತ್ತು ನಮಗೆ ವಿಜ್ಞಾನದಲ್ಲಿ ಮುಂದೋದ್ವಿ, ಫ್ಲೈಟ್ ಕಂಡುಹಿಡಿದ್ವಿ, ಆಮೇಲೆ ನಮ್ಮದು ನಗರೀಕರಣ, ಕೈಗಾರೀಕರಣ, ವಿದ್ಯುದೀಕರಣ ಎಲ್ಲ ಆಯಿತು. ಆದರೆ ನಾವು ಸುಸ್ಥಿರತೆ ಇರುವ ಪರಿಸರವನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಇವತ್ತು ಒಂದಿಷ್ಟು ಭಾಳ ರೋಗ ರುಜಿನ. ಬಟ್ ನಿಮ್ಮಾಗೆ ನಾವು ಸ್ಕೂಲಿಗೆ ಹೋಗುವಾಗ ನಮ್ಮ ಸ್ಕೂಲಲ್ಲಿ ಒಂದು ಡ್ರಮ್ ಇಡ್ತಿದ್ರು, ಒಂದು ಗ್ಲಾಸ್ ಇಡ್ತಿದ್ರು. ಆ ಬಾವಿಯಿಂದ ನೀರು ಸೆಳೆದು ಹಾಕ್ಬಿಟ್ಟು ನಾವೆಲ್ಲ ಕುಡಿತಿದ್ವಿ. ಯಾರು ಕಚ್ಚಿ ಕುಡಿದ್ರು ಅಂತೂ ಕಂಪ್ಲೇಂಟ್ ಇಲ್ಲ. ಎಲ್ಲರೂ ಅಂದರೆ ಆವಾಗ ಮಕ್ಕಳು ಹೇಗಿತ್ತು ಅಂದರೆ ನಿಮ್ಮ ಈಗಿನ ಹಾಗೆ ಹಂದಿ ಜ್ವರ, ನಾಯಿ ಜ್ವರ, ಹಕ್ಕಿ ಜ್ವರ, ಇಲಿ ಜ್ವರ, ಬಾವಲಿ ಜ್ವರ ಯಾವುದೂ ಇರಲಿಲ್ಲ. ವೈರಸ್ಸೇ ಇರಲಿಲ್ಲ ಆಗ. ಇವತ್ತು ನಿಮ್ಮ ಸಾಧ್ಯ ಇಲ್ಲ. ಈಗ ಇವರು ಉದಯಣ್ಣ ಹತ್ರ ಬೇರೆ ಯಾರ ಹತ್ರ ನೀವು ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯ ರಿಕ್ವೆಸ್ಟ್ ಮಾಡಿಕೊಂಡು ಫಿಲ್ಟ್ರ್ ಹಾಕಬೇಕು. ನಿಮ್ಮ ತಂದೆ ತಾಯಿ ಹೇಳೋದು ಒಂದೇ, ಮನೆಯಲ್ಲಿ ಫಿಲ್ಟ್ರ್ ಇದ್ದರೆ ಕುಡೀರಿ, ಆಮೇಲೆ ನಿಮ್ಮ ಬಾಟ್ಲಿದೆ ಬಾಟ್ಲಿಗೆ ಹಾಕ್ಕೊಂಡು ಕುಡೀರಿ, ಶಾಲೆಯಲ್ಲಿ ಯಾವ ಕಾರಣಕ್ಕೂ ಗ್ಲಾಸಿಂದ ಕುಡಿಬೇಡಿ. ನಿಮ್ಮ ಪೇರೆಂಟ್ಸ್ ಹೇಳಿಸ್ಕೊಡೋದು. ಇನ್ನು ನೆಕ್ಸ್ಟ್ ಇವ್ರ ಮಕ್ಕಳೇನು ಹೇಳಿ ಕಳಿಸ್ತಾರೆ ಗೊತ್ತಾ? 2 ಕಂಪಾರ್ಟ್ಮೆಂಟ್ ಬ್ಯಾಗ್ ಬರುತ್ತಾಗ, ಒಂದು ನೀರಿದು, ಇನ್ನೊಂದು ಆಕ್ಸಿಜನ್ ಇದು. ನೀವು ಇವರೆಲ್ಲ ಹೇಳ್ಕೊಳ್ಸೋದು ಮಕ್ಕಳಿಗೆ ಏನಂತ ಹೇಳಿದ್ರೆ, ನೋಡಿ ಮಗ, ನೀರು ಕುಡಿದ್ರು ಪರವಾಗಿಲ್ಲ, ಏನಾದರೂ ಉಸಿರಾಡುತ್ತೆ ಅಂದರೆ ಇದು ಬಾಯಿಗೆ ಮುಗಿ ಇಟ್ಕೊ ಅಂತ ಈ ಮಕ್ಕಳು ಹೇಳ್ಕೊಡೋ ಪರಿಸ್ಥಿತಿ ಇದು ಬರುತ್ತೆ. ಯಾಕಂದ್ರೆ ನಾವು ಎಣಿಸಿರಲಿಲ್ಲ ಈ ಥರ ಶಾಲೆಯಲ್ಲಿ ಫಿಲ್ಟರ್ ನೀರು ಕೊಡೋ ಪರಿಸ್ಥಿತಿ ಬರುತ್ತೆ. ಈಗ ನನ್ನ ಮನೇಲಿ ಬೆಳಿಗ್ಗೆ ನಾನು ಮಿಸ್ಸಸ್ ಮಾಡೋದು ಅದೇ ಕೆಲಸ. ಅವಳು ಬುಕ್ ತೊಗೊಂಡಲ್ಲಿ ನೋಡೋದಿಲ್ಲ, ಅವಳು ಅದು ನೀರು ಮನೆಯಿಂದ ನಮ್ಮ ಮನೆ ಫಿಲ್ಟ್ರಿಂದ ತೆಗೆದು ಕರೆಕ್ಟಾಗಿ ಬ್ಯಾಗಿಗೆ ಹಾಕಿ ಕೊಡು, ಇದೇ ನೀರು ಕುಡಿ ಅಂತ. ಇಂಥ ಕಾಲಕ್ಕೆ ಏನಾಗಿದೆ ಹಾಗಾದರೆ? ಪ್ರಕೃತಿದು ಮಳೆ ಬರ್ತಾ ಇಲ್ವಾ? ನೀರಿಲ್ಲೋ ಭೂಮಿಲಿ? ಎಲ್ಲವೂ ಇದೆ. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ನಮ್ಮ ಮೂಲಭೂತವಾಗಿ ಬೇಕಾಗಿರುವುದು ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಬೆಳಕು. ಇದು ಪ್ರಕೃತಿಯಿಂದ ಸಿಗ್ತಾಯಿದೆ. ಹಾಗೆ ಎಲ್ಲೂ ನೀರನ್ನು ಕಲುಷಿತ ಮಾಡಬೇಡಿ, ಎಲ್ಲೂ ಪ್ಲಾಸ್ಟಿಕ್ ನೀವು ಹೊರಗೆ ಹಾಕಬೇಡಿ. ಆಮೇಲೆ ಒಂದಿಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ಸಂಡೇ ಒಂದು ಅರ್ಧ ಗಂಟೆ ಅವರಿಗೆ ಒಂದು 4 ಪಾಟ್ ಹಾಕಿಬಿಟ್ಟು ಸಸಿ ನೆಡುವಂಥದ್ದು, ಮಣ್ಣನ್ನು ಮುಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ನಾವು ಮಾಡ್ತಾಯಿಲ್ಲ. ನಾನು ಹೇಳಿದ್ನಲ್ಲ, ಈಗ ಒಂದು ನಮ್ಮ 2000 ನಂತರದ ಜನ್ರೇಷನ್ಗಳು ಪೇರೆಂಟ್ಸ್ಗಳ ಪ್ರಾಬ್ಲಮಿಂದ ಮಕ್ಕಳು ಹಾಳಾಗಿದ್ದು. ಮಕ್ಕಳಿಗೆ ಅವ್ರು ಏನು ಕಲಿತಾರೋ ಚೈಲ್ಡ್ಹುಡ್ಡಲ್ಲಿ. ನೀವು ಚೈಲ್ಡ್ಹುಡ್ಡಲ್ಲಿ ಕಲಿಸ್ತಾ ಇದ್ದರೆ ಅವ್ರು ಇನ್ನು ನೆಕ್ಸ್ಟ್ ಜನ್ರೇಷನ್ ಗೊತ್ತೇ ಇರೋದಿಲ್ಲ. ಅವರಿಗೆ ಮಣ್ಣಂದ್ರೆ ಏನು ಗೊತ್ತಿಲ್ಲ, ಸಸಿ ಅಂದ್ರೆ ಏನು ಗೊತ್ತಿಲ್ಲ, ಪ್ರಕೃತಿ ಅಂದ್ರೆ ಏನು ಗೊತ್ತಿಲ್ಲ, ಏನೂ ಗೊತ್ತಿರೋದಿಲ್ಲ ಅವರಿಗೆ. ಹಾಗಾಗಿ ದಯಮಾಡಿ ನಾನು ಎಲ್ಲ ಪೇರೆಂಟ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಮಕ್ಕಳಿಗೆ ಮತ್ತು ಅವರಿಗೆ ನಾವು ಬದುಕಬೇಕಾದ್ರೆ ಏನು ಬೇಕು ಅನ್ನೋದನ್ನು ಅವರಿಗೆ ಕಲಿಸಿ. ಅವ್ರಿಗೆ ಮೂಲಭೂತವಾಗಿ ಬೇಕಾಗಿರೋದು ಗಾಳಿ, ನೀರು, ಬೆಳಕು ಅಂತ. ಭಾಳ ಜನ ನಮ್ಮ ದೇಹದಲ್ಲಿ ಯಾವುದು ಅಂಗ ಭಾಳ ಸ್ಟ್ರಾಂಗ್ ಗೊತ್ತಿದೆ ಯಾರಿಗಾದರೂ? ವಿದ್ಯಾರ್ಥಿಗಳಿಗೆ ಯಾರಿಗಾರು ಗೊತ್ತಿದೆ? ಸುಮ್ಮನೆ ಒಂದು 5 ನಿಮಿಷ ಇಂಟ್ರಾಕ್ಷನ್ ಮಾಡಿ ಮುಗಿಸ್ಬಿಡ್ತೇನೆ. ನಮ್ಮ ಬಾಡಿ ಇದೆಯಲ್ಲ, ಇದರ ಸ್ಟ್ರಾಂಗ್ ಆರ್ಗನ್ ಯಾವುದು? ಬೋನ. ಈಗ ಹಾಗಾದರೆ ನಿಮಗೆ ಉಸಿರಾಡಲಿಕ್ಕೆ ಗಾಳಿ ಕೊಡೋದಿಲ್ಲ. ಈಗ ಒಂದು ಕೋಣೆಯಲ್ಲಿ ಕೂಸು ಹಾಕ್ಬಿಡ್ತೇವೆ, ಎಲ್ಲ ಬದುಕ್ತೀರಾ? ಬೋನ್ ಉಂಟಲ್ಲ ನಿಮಗೆ? ಹಾಂ, ಲಂಗ್ಸು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ತಗೊಂಡು ನಮ್ಮ ದೇಹದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೊರಗಾಗ್ತದೆ. ಆಕ್ಸಿಜನ್ ತೊಗೊಂಡದನ್ನು ಏನು ಮಾಡ್ತದೆ? ಹಾರ್ಟಿಗೆ, ಆಮೇಲೆ ಬ್ಲಡ್ ಮುಖಾಂತರ ಎಲ್ಲ ಆರ್ಗನ್ಸಿಗೆ ಕೊಡ್ತದೆ. ಇದನ್ನು ಯಾರು ಕಲಿಸ್ಕೊಟ್ರು ಹೇಳಿ ನಮಗೆ? ಗೊತ್ತಿಲ್ವಾ? ನಿಮಗೆ ಒಂದು ಮರ್ತುಬಿಟ್ರಿ ನೋಡಿ, ಕರೋನಾ ಕಲಿಸ್ಕೊಡ್ತು. ಕರೋನಾ ಬರೋ ತನಕ ಲಂಗ್ಸ್ ಇದೆ ಅಂದರೆ ಗೊತ್ತಾ? ಎಲ್ಲ ಹಾರ್ಟು ಹೇಳ್ತಿದ್ರು. ಕರೋನಾದಲ್ಲಿ ಯಾರೆಲ್ಲ ಡೆತ್ ಆದರು? ಅವರೆಲ್ಲ ಲಂಗ್ಸ್ ಕೆಲಸ ಮಾಡದೆ ಡೆತ್ ಆಗಿರು. ಲಂಗ್ಸ್ ಇನ್ಸ್ಪೆಕ್ಷನ್ ಹೈಯೆಸ್ಟ್ ಬಿಲ್ ಕರೋನಾದಲ್ಲಿ. ನನಗೆ ಮಂಗಳೂರು RF ಆಗಿದೆ. ನನಗೆ ರೈಲ್ವೆ ಸ್ಟೇಷನಲ್ಲಿ ಈ ಬೇರೆ ಕಡೆಯಿಂದ ಬಂದವ್ರನ್ನ ಹಿಡಿದು ಸೀಲಾಕಿ ಕ್ವಾರಂಟೈನ್ ಮಾಡೋ ಡ್ಯೂಟಿ ಇತ್ತು. ಮಾಡ್ತಾ ನನಗೆ ಕರೋನಾ ಬಂತು. ಐ ಹ್ಯಾವ್ ಅಡ್ಮಿಟೆಡ್ ಫಾರ್ 19 days. 9 days ಹೈ ಫ್ಲೋ ಆಕ್ಸಿಜನ್ಲಿದ್ದೆ ನಾನು. ಇನ್ನು 1 day ಆಗಿದ್ರೆ ನಾನು ಬದುಕ್ತಿರ್ಲಿಲ್ಲ, ವೆಂಟಿಲೇಟರ್ ಹೋಗ್ತಿದ್ದೆ ನಾನು. ನನ್ನ ಹಾಸ್ಪಿಟ್ಲ್ ಬಿಲ್ ಎಷ್ಟು ಗೊತ್ತಾ? 3,20,000. ಅದರಲ್ಲಿ ಆಕ್ಸಿಜನ್ ಬಿಲ್ ಎಷ್ಟಿದೆ ಗೊತ್ತಾ? 3,04,000. 9 days ಆಯ್ತಾ? ಬೇಡ, ತೊಂದರೆ ಇಲ್ಲ. ಹಾಗಾಗಿ ಲಂಗ್ಸ್ ಭಾಳ ಮುಖ್ಯ. ಹಾಗಾದರೆ ಲಂಗ್ಸ್ ಸರಿಯಾಗಿ ಕೆಲಸ ಮಾಡೋಕ್ಕಂದ್ರೆ ಏನು ಮಾಡಬೇಕು? ನೀವು ಯಾವುದೇ ಪಟ್ಟಣದ ಜನ ಲಂಗ್ಸನ್ನು ಟೆಸ್ಟ್ ಮಾಡಿ. 5% ಲಂಗ್ಸ್ ಈಗಾಗಲೇ ಅವರು, ಯಾಕಂದರೆ ಅವರು ಏನಾಗ್ತದೆ, ವೆಹಿಕಲ್ಗಳಿಂದ ಕಾರ್ಬನ್ ಮೊನಾಕ್ಸೈಡ್ ಹೊರಗೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಜಿಂಕ್ ಹೊರಗೆ ಹೋಗ್ತದೆ. ಅದು ಇನ್ನಿಷ್ಟು ಅಪಾಯಕಾರಿ. ನಾವು ಏನು ಮಾಡ್ತೇವೆ, ನೀವು ಮಂಗಳೂರಲ್ಲಿ ಎಲ್ಲ ಮಕ್ಕಳು ಹೋದರೆ ಒಂದು ರೌಂಡ್ ಅಲ್ಲಿ ಓಡಾಡಿದರೆ ಮೂಗಲ್ಲಿ ಕೈ ಹಾಕಿ ತೆಗೀರಿ, ನಿಮ್ಮ ಮೂಗೊಳಗಡೆ ಕಪ್ಪಿರ್ತದೆ, ತೊಂದರೆ ಇಲ್ಲ. ಆಗ ನಿಮಗೆ ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಆಪ್ಷನ್ ಸಿಗ್ತಾಯಿದೆ. ಇದು ಕಾರಣನೇನು ಈ ಪ್ರಕೃತಿ. ನೋಡಿ, ಇಲ್ಲಿ ಬಂದರೆ ಭಾಳ ಖುಷಿ ಆಗ್ತದೆ. ಸುತ್ತಮುತ್ತ ಒಳ್ಳೆ ಪ್ರಕೃತಿ ಇಲ್ದಿರಿ. ನಿಮ್ಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಉಳಿಸ್ಕೊಳ್ಬೇಕು.
ನಿಮ್ಮ ತಂದೆ ತಾಯಿ ಏನು ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಲ್ಲಬೇಕು, ಆ ಕೃಷಿಗೆ ನೀವು ಸಪೋರ್ಟ್ ಮಾಡಬೇಕು. ಮತ್ತು ನೀವು ನಾನು ಹೇಳ್ತೇನೆ, ಪ್ರತಿಯೊಬ್ಬರು ನಮಗೆ ಬೇಕಾದಂಥ ಮೂಲಭೂತವಾದಂಥ ನೀರನ್ನಾಗಲಿ ನಿಮ್ಮ ಯಾವುದು ನೀರನ್ನು ಕಲುಷಿತ ಮಾಡಬಾರ್ದು, ಗಾಳಿನ ಕಲುಷಿತ ಮಾಡಬಾರ್ದು. ಎಲ್ಲರೂ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ, ಈಗ ಅಲ್ಲಿ ಮೊನ್ನೆ ನಾನೊಂದು ಸ್ಕೂಲಲ್ಲಿ ಕುತ್ಲೂರಲ್ಲಿ ಹೋಗಿದ್ದೆ, ಅದೊಂದು ಪ್ರೆಸ್ ಕ್ಲಬ್ನವ್ರು ಅಡ್ಯಾಪ್ಟ್ ಮಾಡಿದ್ದಾರೆ. ಆ ಸ್ಕೂಲಲ್ಲಿ 1 kg ಪ್ಲಾಸ್ಟಿಕ್ ತಂದು ಕೊಟ್ಟರೆ 10 kg ಅಕ್ಕಿ ಕೊಡ್ತಾರೆ ಪ್ರೆಸ್ನವ್ರು. ನೀವೆಲ್ಲ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿ. ನಿಮ್ಮ ಇವತ್ತು ಬರ್ತದೆ ಪ್ಲಾಸ್ಟಿಕ್ಕನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ರಿಪಿಲ್ಲರ್ ಇರ್ಬೋದು, ಕಂಪಾಸ್ ಬಾಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಎಲ್ಲವೂ ಪ್ಲಾಸ್ಟಿಕ್ ಕವರ್ ಆಗೇ ಬರ್ತದೆ. ಆದರೆ ಕಲೆಕ್ಟ್ ಮಾಡಿ. ನೀವು ಕಲೆಕ್ಟ್ ಮಾಡಿದ ಪ್ಲಾಸ್ಟಿಕ್ಕು ಬಹುಶಃ ನೀವು ಡಿಗ್ರಿ ಹೋಗುವಾಗ ನಿಮ್ಮ ಮಕ್ಕಳ ಕಾಲದಲ್ಲೂ ಕೊಟ್ಟರೆ ಸರ್ಕಾರ ನಿಮ್ಗೆ 5% 5 ಮಾರ್ಕು ಕೊಡ್ಬೋದು. ಈ 1% ಪ್ಲಾಸ್ಟಿಕ್ಕಿಗೆ ಗ್ರೇಸ್ ಮಾರ್ಕ್ ಬರೋ ಚಾನ್ಸಸ್ ಇದೆ ಇನ್ನು ಮುಂದೆ. ಯಾಕಂದ್ರೆ ಪ್ಲಾಸ್ಟಿಕ್, ಯಾಕಂದ್ರೆ ನೀವು ಏನು ಮಾಡ್ತೀರಂದರೆ ನಿಮ್ಮ ತಲೆಯಲ್ಲೇನು ನಮ್ಮದೇ ಹಳ್ಳಿ ಏನಂತ ಇಲ್ಲೆಲ್ಲ ತೆಗೆದು ರಸ್ತೆಯಲ್ಲಿ ಎರೆದುಬಿಟ್ರೆ ಈ ರಸ್ತೆಯಿಂದ ಚರಂಡಿಲಿ ಹೋಗಿ ನಿಮ್ಮ ಯಾವುದೋ ಹಳ್ಳಕ್ಕೆ ಹೋಗ್ತದೆ. ಆ ಹಳ್ಳದಿಂದ ಒಂದು ಹೊಳೆಗೆ ಹೋಗ್ತದೆ. ಆ ಹೊಳೆಯಲ್ಲಿ ಹೋಗ್ತದೆ, ಪುನಃ ಸಮುದ್ರ ಸೇರ್ತದೆ. ಸಮುದ್ರ ಈಗ ಹೋಗಿ ನೀವು ಸಮುದ್ರ ಸೈಡಲ್ಲಿ ನೋಡಬೇಕು, 2 ಅಡಿ ಪ್ಲಾಸ್ಟಿಕ್ ಬಿದ್ದಿದೆ, ಬಾಟ್ಲ್ ಮತ್ತು ಪ್ಲಾಸ್ಟಿಕ್. ಆ 2 ಅಡಿ ಪ್ಲಾಸ್ಟಿಕ್ ತೆಗಿಲಿಕ್ಕೆ ನಮ್ಮದು ಮಂಗಳೂರಲ್ಲಿ ಕೋಸ್ಟಲ್ ಬೆಲ್ಟಲ್ಲೆಲ್ಲ ಲಯನ್ಸ್, ರೋಟ್ರಿ, JC, ಆಮೇಲೆ ಆ ಸಂಘ ಈ ಸಂಘ ಎಲ್ಲ ಸಂಘ ಸೇರಿಕೊಂಡು ನಾವು ಬೆಳಿಗ್ಗೆ ಹೋಗಿ ಒಂದು ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡು ನಾವು ಅದನ್ನು ಎತ್ತಿ ಫೋಟೋ ಹೊಡೆದು ಮಾಡಿ ಪೇಪರಿಗೆ ಬರಬೇಕಲ್ವಾ, ಅದನ್ನೆಲ್ಲ ಗೋಣಿಚೀಲ ಹಾಕಿ ಅಲ್ಲಿ ಉಪ್ಪಿಟ್ಟು ಕಿತ್ತಿದ್ದು ಬರೋದು ನಾವು. ಮತ್ತೆ ಇದು ನಾವಿಲ್ಲಿ ಹಾಕ್ತಿದ್ರೆ ಆ ಕೆಲಸನೇ ಇಲ್ಲಲ್ಲ. ಇದು ನಾವು ಮಾಡುವಂಥದ್ದು. ಅಂದರೆ ನಾನು ಹೇಳೋದು ಅಂದರೆ ಒಂದಿಷ್ಟು ಬದಲಾವಣೆ ಆಗಬೇಕು. ನಾವು ಹೇಳ್ತಾ ಇದ್ದೇವೆ ಅಂದರೆ ಎಲ್ಲರೂ ಹೇಳೋದೇನು, ನಾವು ಕೇವಲ ನಮ್ಮೊಬ್ಬರಿಂದ ಬದಲಾವಣೆ ಆಗೋ ಸಾಧ್ಯನೇ, ನಮ್ಮೊಬ್ಬರಿಂದ ಬದಲಾವಣೆ ಒಬ್ಬರಿಂದೇ ಆಗೋದು ಬದಲಾವಣೆ. 100 ಜನ ಸೇರಿ ಬದಲಾವಣೆ ಮಾಡಲಿಕ್ಕೆ ಒಬ್ಬರು ಸೇರಿ ಹನಿ ಸೇರಿ ಮಳೆ ಬರದೆ ಹೊರತು ಮೋಡನೇ ಬಿದ್ದೋದ್ರೆ ನೀವು ಯಾರೂ ಬದುಕೋದಿಲ್ಲ. ಅದಕ್ಕೆ ಆಲಿಕಲ್ ಮಳೆ ಹೇಳ್ತಾರೆ, ಇಲ್ಲ ಕ್ಲೌಡ್ ಬಾಸ್ಟ್ ಅಂತ ಹೇಳ್ತೇವೆ. ಆ ಮಳೆ ಹನಿಯಾಗಿ ಬಿದ್ದರೆ ಮಳೆ ಅದು ದಪ್ಪ ಹನಿ ಬಿದ್ದರೆ ಆಲಿಕಲ್ ಮಳೆ, ಅದು ಇನ್ನೂ ಜೋರ ಬಿದ್ದರೆ ಕ್ಲೌಡ್ ಬಾಸ್ಟ್, ನೀವು ಯಾರೂ ಬದುಕಿರೋದಿಲ್ಲ. ಹಾಗಾಗಿ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ. ನಾನು ಹೇಳೋದು ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. 8ನೇ ಕ್ಲಾಸ್ ಮಕ್ಕಳಿಗೆ ಗೊತ್ತಾಯ್ತಮ್ಮ ನಾನು ಹೇಳಿದ್ದು ಯಾವುದು ಮೂಲಭೂತವಾಗಿ ಏನು ಬೇಕು ನಮಗೆ? ಬರ್ಡೇ ಎಷ್ಟು ಜನ ಮಾಡ್ಕೊಳ್ತೀರಿ? ಎಲ್ಲ ಬರ್ಡೇ ಆಚರಿಸ್ತೀರಲ್ವಾ? ಬರ್ಡೇ ಗಿಡ ನೆಟ್ಟರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ. ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ತೀರಿ? ನೆಡ್ತೀರಲ್ವಾ? ಒಂದು ಕೆಲಸ ಮಾಡಿ, ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಈ ಸಾಮಾನೆಲ್ಲ ಅಂಗಡಿಯಿಂದ ತರುವಾಗ ಬ್ಯಾಗ್ ಬರ್ತದಲ್ಲ, ಆ ಬ್ಯಾಗಲ್ಲಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಮನೇಲಿ ತಂದು ಹಲಸಿಂದ ಬೀಜ, ಮಾವಿನ ಗೊರಟುಗಳು, ಬೇರೆ ಏನಾದರೂ ನೀವು ಈಗಂತೂ ಎಲ್ಲರ ಮನೇಲೂ ರಾಂಬುಟಾನ್ ಆಗಿದೆ. ಮ್ಯಾಂಗೋ ಸ್ಟಿಕ್ ಮತ್ತು ರಾಂಬುಟಾನ್ ತಿಂತಾಯಿದ್ದೇವೆ. ಅದು ಅವೆಲ್ಲ ಆಫ್ರಿಕಾ ದೇಶದಲ್ಲಿ ಪ್ರಾಣಿಗಳು ತಿನ್ನೋ ಹಣ್ಣು. ನಾವು ಅದನ್ನು ಸಂಶೋಧನೆ ಮಾಡಿ ಈಗ ಇಂಡಿಯಾಕ್ಕೆ ತಂದಿದ್ದು ನಾವು ತಿಂತಾಯಿದ್ದೇವೆ. ಹಾಗಾಗಿ ತಿನ್ನಲಿ, ತೊಂದರೆ ಇಲ್ಲ. ಅದರ ಬೀಜಗಳನ್ನು ಹಾಕಿ ಮೊಳಕೆ ಬರ್ತದೆ, ಗಿಡ ಆಗಲಿ. ಆ ಗಿಡಗಳನ್ನು ಎಲ್ಲಾದರೂ ಗಿಡಕ್ಕೆ ನೋಡಿ ಜಾತಿ ಮತ ಧರ್ಮ ಇಲ್ಲ. ಒಂದಿಷ್ಟು ಗೊಬ್ಬರ ಒಂದಿಷ್ಟು ನೀರು ಸಿಕ್ಕರೆ ಎಲ್ಲಿ ಬೇಕಾದ್ರೆ ಬದುಕ್ತದೆ. ಮಕ್ಕಳು ಇವತ್ತು ಹೇಗೆ ಬದುಕಬೇಕಂದ್ರೆ ಒಂದು ಸಸಿ ಥರ ಬದುಕಬೇಕು ನಾವು. ಈ ಆ ಸಸಿಗೆ ಯಾವುದೇ ಜಾತಿ ಮತ ಧರ್ಮನೇ ಇಲ್ಲ. ಅದಕ್ಕೆ ಅದ್ರ ಥರ ಬದುಕಿದರೆ ಪ್ರಪಂಚದಲ್ಲಿ ಯಾವುದೇ ಗಲಾಟೆ ಗೋಜಿಲ್ಲ, ಯಾವುದೇ ಕೋಮುವಾದನೂ ಬರೋದಿಲ್ಲ. ನಾವು ಪ್ರಕೃತಿಯಲ್ಲಿ ಸಸಿ ಥರ ಬದುಕೋದನ್ನು ಬಿಟ್ಬಿಟ್ಟು ಮನುಷ್ಯಾಗಿ ಬದುಕಲಿಕ್ಕೆ ಹೋಗಿದ್ದೇವೆ. ಪ್ರಕೃತಿಯನ್ನು ನೋಡ್ಕೊಂಡು ಮನುಷ್ಯ ಬದುಕಿದರೆ ಮನುಷ್ಯನಿಗೂ ಪ್ರಕೃತಿ ಅವಿನಾಭಾವ ಸಂಬಂಧ. ನಮ್ಮ ಹಿರಿಯರೆಲ್ಲ ಪ್ರಕೃತಿ ಜೊತೆ ಬದುಕ್ತಿದ್ರು. ಹಾಗೆ ಅವರಿಗೆ ಯಾವುದೇ ಭೇದ ಭಾವ ಧರ್ಮನೇ ಇರಲಿಲ್ಲ. ಅವರಿಗೆ ಅವರವ್ರ ಆಚರಣೆಗೆ ಅಷ್ಟೇ ಇತ್ತು. ಇವತ್ತು ನಾವು ಅದು ಬದಲಾಗ್ತಾ ಇದ್ದೇವೆ. ಅದು ಆಗಬಾರ್ದು. ಇವತ್ತು ಮುಂದಿನ ಜನ್ರೇಷನ್ ನೀವು ಭೂಮಿಯಲ್ಲಿ ಸುಸ್ಥಿರವಾಗಿ ಒಂದು ಆರೋಗ್ಯಯುತ ಜೀವನವನ್ನು ಮಾಡಬೇಕಾದ್ರೆ ಖಂಡಿತವಾಗೂ ನೀವು ಪ್ರಕೃತಿ ಜೊತೆ ಬದುಕಬೇಕು. ಇಲ್ದಿದ್ರೆ ಈಗ ನೋಡಿ, ನಿಮ್ಮೂರಲ್ಲಿ ನೀವು ಮನಸ್ಸು ಮಾಡಿದರೆ ಆಚೆ ಓಡೋ ಚಿರತೆಗಳನ್ನ ಯಾರು ವೀಡಿಯೋ ತೋರಿಸ್ಬೋದು, ಮನೇಲಿ ಬರ್ಬೋದು ನಿಮಗೆ ಮೊಬೈಲಲ್ಲಿ. ನೋಡಿ ನಮ್ಮ ಮನೆ ಹತ್ರ ಚಿರತೆ ಹೋಯ್ತು ಅಂತ. ಇನ್ನು ನೀವು ಆ್ಯನಿಮಲ್ ಪ್ಲಾನೆಟ್ ಇಲ್ಲ ಜಿಯೋಗ್ರಫಿ ಚಾನಲ್ ನೋಡಬೇಕಾಗ್ತದೆ. ಈಗಾಗಲೇ ದುಡ್ಡು ಕೊಟ್ಟು ನೋಡ್ತಾ ಇದ್ದಾರೆ ಮೈಸೂರು ಜನ ಎಲ್ಲ. ಹುಲಿ ನೋಡ್ಲಿಕ್ಕೆ 100 ರೂಪಾಯಿ ಕೊಡಬೇಕು, ಚಿರತೆ ನೋಡ್ಲಿಕ್ಕೆ 100 ರೂಪಾಯಿ ಕೊಡಬೇಕು ಝೂಗೆ ಹೋಗಿ. ನಿಮ್ಗಿಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಮನೆ ಹತ್ರ. ಮಾಡ್ತೀರಲ್ವ? ಬರ್ಡೇಗೆ ಎಷ್ಟು ಜನ ಗಿಡ ನೆಡ್ತೀರಿ ನೋಡೋಣ, ಕೈ ಎತ್ತಿ. ಎಸ್, ಥ್ಯಾಂಕ್ ಯು. ನೀವು ಇಷ್ಟು ಜನ ಗಿಡ ನೆಟ್ಟರೆ ಸರ್. ನಾನು ಹೇಳಿ, ನೀವು ನಮ್ಮ ಕಾಡು ಗಿಡ ನೆಡಬೇಡಿ, ಮನೇಲೊಂದು ಪಾಟ್ ತೊಗೊಳ್ಳಿ, ಪ್ಲಾಸ್ಟಿಕಲ್ಲಿ ಮಣ್ಣು ತುಂಬಿ ಒಂದು ಬೀಜ ಹಾಕಿ, ತುಳಸಿ ಗಿಡ ನೆಡಿ, ಮಲ್ಲಿಗೆ ಗಿಡ ನೆಡಿ, ರೋಸ್ ಗಿಡ ನೆಡಿ, ಗುಲಾಬಿ ಗಿಡ ನೆಟ್ಟು ಗುಲಾಬಿಯ ಹೂವು ಆಗ್ತದೆ, ನೀವೇ ಮುಡ್ಕೊಳ್ಳಿ, ಅನುಭವಿಸಿ, ಪ್ರಕೃತಿಯನ್ನು ಅನುಭವಿಸಿ. ಆಯ್ತಲ್ಲ? ಏನಾದರೂ ಪ್ರಶ್ನೆ ಇದೆಯಾ ನಿಮ್ಮದು? ಇಲ್ಲ ಅಲ್ವಾ? ಇದೇ ಈ ಒಂದು ವ್ಯವಸ್ಥೆನೇ ನಾವು ಸಾಮಾಜಿಕ ಪರಿಸರದ ಕಾಳಜಿ ಹೇಳ್ತೇವೆ. ಆ ಸಾಮಾಜಿಕ ನಮಗೆ ಫ್ರೀಯಾಗಿ ಸಿರುವ ಗಾಳಿಗೆ ನಾವು ಒಂದಿಷ್ಟು ದುಡ್ಡು ಖರ್ಚು ಮಾಡ್ತೇವಲ್ಲ, ಯಾರೂ ನಾವು ಬಜೆಟಲ್ಲಿ ನಾನು ಪ್ರಕೃತಿಗೆ ಇಷ್ಟೊಂದು ದುಡ್ಡೇ ಇಡೋದಿಲ್ಲ. ಆಗ ನಮ್ಮ ಆರ್ಥಿಕ ಪರಿಸರ ಝೀರೋ.
ನಮ್ಗೆ ಇಷ್ಟು ಗಾಳಿಯನ್ನು ಫ್ರೀಯಾಗಿ ಕೊಡ್ತಿದೆ, ನಾವು ಎಷ್ಟು ಜನ ಖರ್ಚು ಮಾಡ್ತೇವೆ ನಾನು ಒಂದಿಷ್ಟು ಗಿಡ ನೆಡಲಿಕ್ಕೆ ಅಂತ? ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ನೋಡಿ ಉದಯಣ್ಣ ಇವತ್ತು ಇಲ್ಲೊಂದು ಪ್ರೋಗ್ರಾಮ್ ಮಾಡಿ ಒಂದಿಷ್ಟು ಖರ್ಚು ಮಾಡಿದರು. ಅದು ಅವರ ಆರ್ಥಿಕ ಪರಿಸರದ ಕಾಳಜಿ. ಇಲ್ಲ ಒಂದು ಇವತ್ತು ಇನ್ನೊಂದು ಈ ಶಾಲೆ ಜೊತೆ ಒಂದಿಷ್ಟು ಜನ ಗಿಡ ಕೊಡಬೇಕು, ಇಷ್ಟು ಗಿಡ ನೆಡ್ತಾರೆ. ಭೂಮಿ ಏನು ಬಂಜೆ ಅಲ್ಲ, ಒಂದು ಗಿಡ ಸಾವಿರಾರು ಬೀಜ ಬಿಡ್ತದೆ. ಈ ಗಿಡ ಬೆಳೆಸ್ಲಿಕ್ಕೋಸ್ಕರ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಒಂದು ಕೆಟ್ಟ ಹೆಸರಿದೆ. ಪ್ರತಿ ವರ್ಷ ಒಂದು ಗುಂಡಿ ತೆಗೆದ್ರೆ ಸತ್ತ ಗಿಡ ಅದರಲ್ಲಿ ಪುನಃ ಗಿಡ ನೆಡುವರಂತ. ಅದು ನಾವು ಜವಾಬ್ದಾರ ಅಥವಾ ಗಿಡ ತೊಗೊಂಡು ಹೋದವ್ರು ಜವಾಬ್ದಾರ? ತೊಗೊಂಡೋದ್ರಿಗೆ ಜವಾಬ್ದಾರಿ, ನಮಗೂ ಜವಾಬ್ದಾರಿ ಇದೆ. ನಮಗೆ ಅದರ ಅನ್ಲಿಮಿಟೆಡ್ 1 ಲಕ್ಷಾಂತರ ಗಿಡಗಳನ್ನು ಕೊಟ್ಟಿರ್ತೇವೆ, ಅಷ್ಟು ನೋಡುವಷ್ಟು ನಮ್ಮಲ್ಲಿ ಸಿಬ್ಬಂದಿಗಳಲ್ಲಿ ನಮ್ಗೆ ಆಗೋದಿಲ್ಲ. ನೆಟ್ಟವರಿಗೆ ಆ ಜವಾಬ್ದಾರಿ ಇಲ್ಲ. ಈಗ ಪ್ರತಿ ವರ್ಷ ಗಿಡ ನೆಡೋದು, ಈ ಗಿಡ ಬೆಳೆಸಲಿಕ್ಕೆ ಇದು ಯಾವುದೇ ಮಿಷನ್ ಮಾಡೋದಿಲ್ಲ ಕೆಲಸ. ಈ ಗಿಡ ಬೆಳೆಸಲಿಕ್ಕೆ ಒಂದೊಂದು ನರ್ಸರಿಲಿ ಒಂದು 10 ಕುಟುಂಬಕ್ಕೆ ಕೆಲಸ ಕೊಡ್ತೇವೆ. ಇದು 140 ಕೋಟಿ ಇರೋ ದೇಶ ಜನರಲ್ಲಿ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಉದ್ಯೋಗ ಕೊಡೋದು ಒಂದು ಸಾಮಾಜಿಕ ಪರಿಸರದ ಕಾಳಜಿ. ಅದು ನಾವು ನಮ್ಮ ಎಲ್ಲ ಫಾರೆಸ್ಟ್ರಿ ಕೆಲಸಕ್ಕೆ 90% ಎಲ್ಲವನ್ನೂ ನಾವು ಮ್ಯಾನ್ಯುವಲ್ ಮಾಡ್ತೇವೆ, 10% ಅಷ್ಟೇ ಮೆಕ್ಯಾನಿಸಮ್ ನಮ್ಮದು. ಹಾಗಾಗಿ ಅವು ಕಷ್ಟಪಟ್ಟು ಒಂದು ಮಗುನ ಥರ ಗಿಡ ಬೆಳೆಸ್ತಾರೆ ನರ್ಸರಿಲಿ. ಅದನ್ನು ತಂದು ನೀವು ತೊಗೊಂಡೋದಾಗ ಅದರ ತೊಟ್ಟೆಯನ್ನು ತೆಗೆದು ಬಾಲ್ ಆಫ್ ಅರ್ಥನ್ನು ಜಾಗ್ರತೆ ಮಾಡಿ ಕ್ಲೀನಾಗಿ ಪ್ಲ್ಯಾಂಟಿಂಗ್ ಮಾಡಿ ಒಂದು ಅಟ್ಲೀಸ್ಟ್ ಈಗಲ್ಲ ಡಿಸೆಂಬರಲ್ಲಿ ಮಳೆ ಇರುತ್ತೆ, ಆ ನಂತರ ದಿನಗಳಲ್ಲಿ ನೀವು ಕುಡುವ ಬಾಟ್ಲ್ ಅಥವಾ ನೀವು ಊಟ ಮಾಡಿದ ತಟ್ಟೆ ಕೈ ಅದರ ತೊಳೆದ್ರೆ ಸಾಕು, ಅದು ಬದುಕ್ತದೆ. ಆದರೆ ಯಾರೂ ನೋಡೋದೇ ಇಲ್ಲ. ನೀವು ನೋಡಿ, ಒಂದು ಎಕ್ಸಾಂಪಲ್ ಮಕ್ಕಳು ನೋಡಿ, ಒಂದು ಗಿಡಕ್ಕೆ ನೀವು ಹತ್ತಿರ ಹೋಗಬೇಡಿ, ಒಂದು ಗಿಡಕ್ಕೆ ಹೋಗಿ ದಿನ ಹೋಗಿ ಮಾತಾಡಿಸಿ ಯಾವ ಗಿಡ ಜೋರಾಗಿ ಬೆಳುತ್ತೆ ನೋಡಿ. ಮನುಷ್ಯನ ಜೊತೆ ಮಾತಾಡುತ್ತೆ ಗಿಡಗಳು. ನಾವು ಅದರ ಹತ್ರ ನೋಡಿ, ಮನೆ ಹತ್ತಿರ ಇರುವ ತೆಂಗಿನ ಮರ ಬೇಕಷ್ಟು ಕಾಯಿ ಆಗ್ತದೆ, ತೋಟದ ಮೂಲೆಯಲ್ಲಿ ಇರುವ ತೆಂಗಿನ ಮರ ಕಾಯಿ ಆಗೋದಿಲ್ಲ. ಹೌದಲ್ವ ಸರ್? ಯಾಕೆ ಹೇಳಿ? ಮನೆ ಹತ್ತಿರ ಇರುವ ಮರಕ್ಕೆ ಮನುಷ್ಯನ ಮಾತುಕತೆ ಅದಾಗ್ತದೆ. ಮಳೆ ಜೋರಾಯಿತು, ಇನ್ನು ಮಾತು ಮುಗಿಸ್ತೇನೆ. ಏನಾದ್ರು ಪ್ರಶ್ನೆ ಇದೆಯಾ? ಇಲ್ವಾ? ಲಾಸ್ಟ್ ಒಂದು ಜೋಕ್ ಹೇಳ್ಬಿಡ್ತೇನೆ ನಿಮಗೆ. ಫುಟ್ಬಾಲ್ ಮ್ಯಾಚ್ ಗೊತ್ತಾ? ಹಾಂ, ಫುಟ್ಬಾಲಲ್ಲಿ ಯಾರು ಇಂಪಾರ್ಟೆಂಟ್? ಹಾಂ, ಗೋಲ್ ಕೀಪರ್ ಇಂಪಾರ್ಟೆಂಟ್ ಅಲ್ಲ. ಇತ್ತೀಚೆ ಮುಗೀತಲ್ಲ, ಫ್ರಾನ್ಸ್ನವ್ರು ವಿನ್ನಾದ್ರಲ್ಲ. ಹೀಗೆ ನಿಮ್ಮ ಹಳ್ಳಿ ಹುಡುಗರಿಗೆ ಫುಟ್ಬಾಲ್ ಆಡ್ಲಿಕ್ಕೆ ಮನಸ್ಸಾಗ್ತದೆ, ಈಗ ಮೈಕ್ ಯೂಸ್ ಮಾಡಬೇಕಾಯ್ತು. ಆವಾಗ 2 ಟೀಮನ್ನು ಮಾಡ್ಕೊಳ್ತಾರೆ. ಆ ಕಡೆ ಕೂತವ್ರು ಒಂದು ಟೀಮ್, ಈ ಕಡೆ ಕೂತವ್ರು. ಆ ಕಡೆ ಕೂತವ್ರ ಟೀಮಲ್ಲಿ ಗೋಲ್ ಕೀಪರ್ ಇಲ್ಲ. ಸರಿ, ಹಾಗಾದರೆ ಗೋಲ್ ಕೀಪರ್ ಇನ್ನು ನಾಳೆ ನಾಡ್ದಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಡಿಸ್ಪಸ್ ಆಗ್ತಾರೆ. ಸಂಡೇ ಮ್ಯಾಚ್ ಇದ್ದರೆ ಫ್ರೈಡೇ ಮತ್ತು ಸ್ಯಾಟರ್ಡೇ ಅದು ಇದು ಏನು ಪ್ರಾಕ್ಟೀಸ್. ಈ ಕಡೆ ಹುಡುಗರು ದಾರಿಯಲ್ಲಿ ಮನೇಲಿ ಹೋಗ್ತಾ ಇರುವಾಗ ಈ ಬಚ್ಚಂಗೆ ಗೊತ್ತಲ್ಲ, ವಾಟರ್ ಮೆಲನ್, ಅದನ್ನು ಗಾಡಿಯಿಂದ ಅನ್ಲೋಡ್ ಮಾಡ್ತಾ ಇರ್ತಾರೆ. ಆವಾಗ ಈ ಒಂದು ಚುರುಕಿ ಹುಡುಗ ನೋಡ್ತಾನೆ, ಇವನು ಆ ಬಚ್ಚಂಗೆ ಅನ್ಲೋಡ್ ಮಾಡೋಳು, ಅಷ್ಟು ದೊಡ್ಡ ಕಾಯಿನ ಒಬ್ಬ ಮೇಲಿಂದ ಎಸಿತಾನೆ, ಇವು ಹಿಡಿದು ಒಂದು ಕಡೆ ಸ್ಟಾಕ್ ಮಾಡ್ತಾನಲ್ವ, ಇವನಿಗೆ ಕೇಳೋಣ, ಯಾಕಂದರೆ ಇವನು ಫುಟ್ಬಾಲ್ ಹಿಡಿತಾನೆ ಇವನು, ಯಾಕಂದರೆ ಬಚ್ಚಂಗಾಯಿ ಫುಟ್ಬಾಲ್ ಸೈಜೇ ಅಲ್ಲ. ಆ ಹುಡುಗ ನೀವು ಕೇಳ್ತಾರೆ, ಈಗೀಗೆ ಸ್ವಲ್ಪ ಈ ಕಡೆ ಬರ್ತೀರಾ, ಅಲ್ಲಿ ಎಲ್ಲ ಬೋರ್ ಆಯ್ತಾ ಸರ್? ಮಕ್ಕಳಿಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೇನೆ. ಈಗ ಹೇಳ, ಅವಾಗ ಆ ಹುಡುಗರು ಏನಾಗ್ತದೆ, ಅವನ ಹತ್ರ ಕೇಳ್ತಾರೆ, ಬಚ್ಚಂಗಾಯಿಯನ್ನು ಅನ್ಲೋಡ್ ಮಾಡೋ ಹುಡುಗನ ಹತ್ರ, ಹೀಗೀಗೆ ಫುಟ್ಬಾಲ್ ಮ್ಯಾಚ್ ಇದೆ, ಏನಿಲ್ಲ, ಎದುರುಗಡೆ ಟೀಮಿಂದ ಆ ಕಡೆ ಕಂದ ಬಾಲ್ ಒದಿತಾರೆ, ಗೋಲ್ ಇಷ್ಟು ಇದ್ದದ್ದು, ಅದು ಒಳಗಡೆ ಬಾಲ್ ಹೊಡೆದಾಗ ನೀನು ನೋಡ್ಬೇಕು, ಹಿಡಿಬೇಕಂತ. ಅವನಿಗೆ ಭಾಳ ಖುಷಿಯಾಗಿದೆ, ಯಾಕಂದರೆ ದಿನ ಅಲ್ಲಿ ಬಚ್ಚಂಗಾಯಿ ಹಿಡಿದು ಭಾಳ ಬೇಜಾರಾಗಿರ್ತದೆ. ಪ್ರಾಕ್ಟೀಸ್ ಬರ್ತೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ಬಚ್ಚಂಗಾಯಿಯನ್ನು ಏನಾದ್ರು ಕೈ ಬಿಟ್ಟು ಕೆಳಗೆ ಹೊತ್ತಾಕಿದರೆ 10 ರೂಪಾಯಿ ಸಾವುಕಾರ 10 ರೂಪಾಯಿ ಕಟ್ ಮಾಡ್ತಾನೆ. ನಾವು ಅಷ್ಟು ಜವಾಬ್ದಾರಿ ಹಿಡಿತಾ ಇದ್ದ. ಇಲ್ಲೂ ಬಂದ, ನೀವು ಯಾವ ದಿಕ್ಕಿಂದ ಬಾಲ್ ಆದರೂ ಹಿಡಿತಾನೆ ನಾವು. ನಮ್ಮಲ್ಲಿ ಒಂದು ಭಾಳ ವೀಕ್ನೆಸ್ ಇದೆ. ನಮ್ಮ ಒಂದು ಟೀಮಲ್ಲಿ ಯಾರಾದರೂ 2 ಜನ ಸ್ಟ್ರಾಂಗ್ ಪ್ಲೇಯರ್ ಇದ್ದರೆ ಉಳಿದವ್ರು ಲೇಸಿ ಆಡೋದು. ನಮ್ಮ ಫುಟ್ಬಾಲಲ್ಲಿ ಗೋಲ್ ಕೀಪರ್ ಸ್ಟ್ರಾಂಗ್ ಆದರೆ ಮತ್ತೆ ಇನ್ನೊಬ್ಬ ಡಿಫೆಂಡ್ರ್ ಸರಿ ಇದ್ರೆ ಸಾಕು, 1 ಗೋಲ್ ಹೊಡ್ಕ ಆರಾಮ್ ಕೂತ್ಕೊಳ್ಬೋದು. ಹಾಗೆ ಪ್ರಾಕ್ಟೀಸೆಲ್ಲ ಆಯಿತು, ಎಲ್ಲ ಭಾಳ ಖುಷಿ, ಎಂಥ ಗೋಲ್ ಕೀಪರ್ ಸಿಕ್ಕಿದ ಮರೆ ಅಂತೇಳಿ. ಸರಿ ಅಂತ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಧೈರ್ಯ ನೋಡಿ ನಿಮ್ಮ ನೋಡ್ತೇವಂತ ಎದುರು ಹುಡುಗರಿಗೆಲ್ಲ ಮಾಡ್ಕೊಂಡು ಮ್ಯಾಚ್ ಸ್ಟಾರ್ಟ್ ಆಯಿತು. ಆ ಕಡೆಯಿಂದ ಬಾಲಕ್ಕೆ ಬಂದರು, ಒದ್ರು, ಹಿಡ್ದ, ಒಂದು ಬಾಲ್ ಎದುರು ಹಾಕಿದ, ಪುನಃ ಬಾಲ್ ಹೊಡ್ಕೊಬೋದು, 2ನೇ ಬಾಲ್ ಹಿಡ್ದ, ತೆಗೆದು ಒಳಗೆ ಹಾಕಿದ. ಏನಾಯಿತು ಈಗ? ಹೇಗೆ ಹಿಡಿತಾರೆ ನೋಡಿ, ಬಚ್ಚಂಗಾಯಿ ಮೇಲಿಂದ ಹಾಕಿದರೆ ಹೀಗೆ ಹಿಡಿದು ಹೀಗೆ ಹಾಕೋದಲ್ವಾ, ಬಚ್ಚಂಗಾಯಿ ಹಿಡಿತಾನೆ ಹೀಗೆ ಹಾಕ್ತಾನಲ್ವಾ,
ಹಾಗೆ ಅವನಿಗೆ ಏನಾಯಿತು, ಫಸ್ಟ್ ಬಾಲ್ ಎಲ್ಲ ಗೊತ್ತಿತ್ತಲ್ಲ, ಹಿಡ್ದ ಹಾಕಿದ, ಎರಡನೇ ಮತ್ತೆ ತೆಗೆದು ಒಳಗೆ ಹಾಕಿಬಿಟ್ಟ. ಏನಾಯಿತು? ಸೆಲ್ಫ್ ಗೋಲ್ ಆಯಿತು. ಅಲ್ಲಿ ಏನು ಸಮಸ್ಯೆ ಆಯ್ತು? ಹಾಗಾದರೆ ಪ್ರಾಕ್ಟೀಸ್ ಮಾಡೋಕೆ ನೋಡೇ ಇಲ್ಲ, ಬಾಲ್ ಹಿಡಿಯೋದು ಮಾತ್ರ ನೋಡಿದ್ರು. ಎಲ್ಲಿ ಹಾಕ್ತಾ ಅಂತ ನೋಡಿಲ್ಲ. ಒಂದೆರಡು ಬಾಲ್ ಎದುರು ಹಾಕ್ತಾ ಒಳಗೆ ಹಾಕ್ತಾನೆ ಇದ್ದ, ಇವ್ರು ನೋಡಲೇ ಇಲ್ಲ. ಹಿಡಿತಾನಲ್ಲ ಬಾಲ್ ಹಿಡಿದು. ಅಂದರೆ ಹಾಗೆ ನಾವು ಏನಾದರೂ ಒಂದು ಕೆಲಸ ಮಾಡಿದರೆ ಸಂಪೂರ್ಣವಾಗಿ ಅದನ್ನು ಜವಾಬ್ದಾರಿಯಿಂದ ಅದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಕೆಲಸ ಪರಿಪೂರ್ಣತೆ ಮಾಡಲಿಕ್ಕೆ, ಇಲ್ದಿರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಥರ ಆಗಬಾರ್ದು. ವಿದ್ಯಾರ್ಥಿಗಳು ನಿಮ್ಮ ಟೀಚರ್ ಏನು ಕಲಿಸ್ತಾರೆ ಅಥವಾ ನಿಮ್ಗೆ ಶಾಲೆಗೆ ಈ ಥರದ ಕಾರ್ಯಕ್ರಮ ಮಾಡಿ ಏನು ನಮ್ಮನ್ನು ಕರೆಸಿ ಮಾತಾಡ್ತಾರೆ, ನಮಗೆ ಮಾತಾಡೋಕ್ಕೆ ಸರ್ಕಾರ ಸಂಬಳ ಕೊಡ್ತದೆ. ನನಗಿವತ್ತು ಇಲ್ಲಿ ಭಾಷಣ ಮಾಡಿದ್ರೆ ನಾನು ಬರಿತೇನೆ, ಹೋಗಿ ಪರಿಸರದ ಬಗ್ಗೆ ಮಾಹಿತಿ ಕೊಟ್ಟೆ ಅಂತ ಸರ್ಕಾರ ನಂಗೆ ಸಂಬಳ ಕೊಡ್ತದೆ. ನಿಮ್ಗೆ ಹಾಗಲ್ಲ. ನಿಮಗಿದು ಒಂದು ನಿಮ್ಮ ಜೀವನದ ಒಂದು ನಾವು ಬದಲಾಗಲಿಕ್ಕೆ, ನಾವೊಂದು ಪರಿಸರದ ಬಗ್ಗೆ ಒಂದು ಕಾಳಜಿ ಹೊಂದಲಿಕ್ಕೆ ಒಂದು ಅವಕಾಶ ಅಂತದ್ದು ನೀವು ಬಳಸ್ಕೊಂಡ್ರೆ ಮಾತ್ರ ಅದು ಸಾರ್ಥಕತೆ ಆಗ್ತದೆ ಹೇಳ್ತಾ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟನೆಯವರಿಗೆ ಮತ್ತು ಬೋಳದ ಎಲ್ಲ ಗೌರವಾನ್ವಿತ ನಾಗರಿಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಹಾಗೆ ಅಕ್ಷಯ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಟೀಚರ್ ವಿದ್ಯಾರ್ಥಿಗಳನ್ನು ಮತ್ತು ಪೇರೆಂಟ್ಸ್ಗಳನ್ನು ಪೇರೆಂಟ್ಸ್ ವೇದಿಕೆಗೆ ಬಂದು ಗಿಡವನ್ನು ತಗೊಳ್ಬೇಕಾಗಿ ಅತಿಥಿಗಳು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ.